bottom of my heart. I want to express my love to you this way, this day.
ಇದೀಗ ದಿ ನಾರ್ತ್ ಕರ್ನಾಟಕ ಟೆಂಟ್ ಅಂಡ್ ಡೆಕೋರೇಟರ್ಸ್ ವೆಲ್ಫೇರ್ ಅಸೋಸಿಯೇಷನ್ ವಿಜಯಪುರ 16ನೇ ಮಹಾ ಅಧಿವೇಶನ ವಿಜಯನಗರ ವೈಭವ 2019ರ 2ನೇ ದಿನದ ಕಾರ್ಯಕ್ರಮ. ನಮ್ಮೊಟ್ಟಿಗೆ ಸಂಘದ ಕಾರ್ಯಚಟುವಟಿಕೆಗಳ ಸಂಘಟನೆಯ ಬಗ್ಗೆ ವಿಚಾರ ವಿನಿಮಯ ಹಾಗೂ ವ್ಯಾಪಾರ ಅಭಿವೃದ್ಧಿಯ ಕುರಿತು ವಿಶೇಷ ಉಪನ್ಯಾಸ ನೀಡುವಂತಹ ಕಾರ್ಯಗಳು ಇದೀಗ ಆ ಒಂದು ಡಿಪ್ಪನ್ನ ಎತ್ತುವ ಮೂಲಕ ಹೆಸರನ್ನ ಘೋಷಣೆ ಮಾಡ್ತಾರೆ. ಶ್ರೀ ಜಿ ಪೂರ್ಣಚಂದ್ರರಾವ್ ಇವರು ನಮ್ಮೊಟ್ಟಿಗೆ ಈ ಒಂದು ಲಕ್ಕಿ ಡಿಪ್ಪನ್ನ ಎತ್ತುವ ಮೂಲಕ ನಾಗರಾಜ್ ಸರ್ ಹಲೋ ಶ್ರೀ ಪಿ ಆರ್ ನಾಗರಾಜ್ ಇವರು ಕುಟುಂಬ ಪ್ರಮೋದನ್ ಪ್ರಾಂತ ಸಂಯೋಜಕರು ಹುಬ್ಬಳ್ಳಿ ಇವರು ನಮ್ಮೊಟ್ಟಿಗೆ ಇಂದಿನ ಕಾರ್ಯಕ್ರಮದಲ್ಲಿ ಈ ಒಂದು ಲಕ್ಕಿ ಡಿಪ್ಪನ್ನ ಎತ್ತುವ ಮೂಲಕ ಆ ವಿಜೇತರ ಹೆಸರನ್ನ ಘೋಷಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ವಿನಂತಿಸ್ಕೊಳ್ತಿದ್ದೇವೆ, ಇದೀಗ ಆ ಒಂದು ಅದೃಷ್ಟಶಾಲಿಯ ಹೆಸರನ್ನ ಹೇಳಲಾಗತ್ತೆ. ಅವರಿಲ್ಲ ಅಂತಂದ್ರೆ ಮುಂದಿನ ಅದೃಷ್ಟಶಾಲಿಯ ಹೆಸರನ್ನ ಕೂಗ್ಬೇಕಾಗತ್ತೆ. ಜೊತೆಯಾಗಿ ಈ ಒಂದು ಅದೃಷ್ಟದ ಬಹುಮಾನವನ್ನ ಪಡೆಯುವಂತಹ ವಿಜೇತರ ಹೆಸರನ್ನು ಸಹ ಇದೀಗ ವೇದಿಕೆ ಮುಖಾಂತರ ಘೋಷಿಸಲಾಗುತ್ತೆ. ಹಲೋ 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 ಒಳಗೆಂತ ಎನ್ ರಾಮರಾವ್ ಬಾಲಾಜಿ ಶಾಮಿಯಾನ ಸಪ್ಲೈಯರ್ಸ್ ಗದಗ ನಮ್ಮ ನಾರ್ತ್ ಕರ್ನಾಟಕದ ಗೌರವ ಅಧ್ಯಕ್ಷರು ಇವ್ರನ್ನ ನಮ್ಮ ವೇದಿಕೆ ಮೇಲೆ ಇದ್ದಾರೆ. ಅವರಿಗೆಲ್ಲರೂ ಚಪ್ಪಾಳೆ ಮುಖಾಂತರ ಅವರಿಗೆ ನಾವು ಬಂದ ಮೊಬೈಲ್ ನಂಬರ್ ನಾವು ಚೆಕ್ ಮಾಡ್ತಾ ಇದ್ದೇವೆ. ಅವರು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವವರಿಗೆ ಈ ಒಂದು ಬಹುಮಾನ ಮೊಬೈಲ್ ಕಾಲ್ ಮಾಡಿ, ಮೊಬೈಲ್ ನಂಬರ್ ಮಾಡಿ. ಗಣಪತಿ ಈ ಗಣಪತಿ ವಿಗ್ರಹವನ್ನ ನೀಡಿದಂತ ಹೂವಿನ ಹಡಗಲಿಯ ಶಾಮಿಯಾನ ಸಪ್ಲೈಯರ್ಸ್ ದಯಮಾಡಿ ವೇದಿಕೆ ಮೇಲೆ ಬನ್ನಿ. ಅಡಗಲಿ ತಾಲೂಕು ಶಾಮಿಯಾನ ಸಪ್ಲೈಯರ್ ಸಂಘದ ಪದಾಧಿಕಾರಿಗಳು, ಅಡಗಲಿ ತಾಲೂಕು ಶಾಮಿಯಾನ ಸಪ್ಲೈಯರ್ ಸಂಘದ ಪದಾಧಿಕಾರಿಗಳು ವೇದಿಕೆ ಮೇಲೆ ಕೆ ಎಸ್ ಪ್ರಕಾಶ್ ನ್ಯೂ ವಿನಾಯಕ ಶಾಮಿಯಾನ ಸಪ್ಲೈಯರ್ಸ್ ಹೂವಿನ ಹಡಗಲಿಯು ಈ ಒಂದು ಕೊಡುಗೆ ನೀಡಿದಂತ ಬಹುಮಾನದ ಕೊಡುಗೆ ನೀಡಿದಂತವರು ಕೆ ಎಸ್ ಪ್ರಕಾಶ್ ನ್ಯೂ ವಿನಾಯಕ ಶಾಮಿಯಾನ ಸಪ್ಲೈಯರ್ಸ್ ಹೂವಿನ ಹಡಗಲಿ ತಾಲೂಕಿನ ಪದಾಧಿಕಾರಿಗಳು ಯಾರಾದ್ರೂ ಇದ್ರೆ ಬೇಗ ವೇದಿಕೆ ಮೇಲೆ ಆಗಮಿಸಿ ಈ ಒಂದು ಬಹುಮಾನವನ್ನ ನೋಡಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತವರಿಗೆ ಈ ಒಂದು ಬಹುಮಾನ ಲಭಿಸಿದೆ, ಹಾಗಾಗಿ ಅವರಿಗೆ ಇದನ್ನು ನೀಡುವಂತದ್ದು. ಅಡಗಲಿ ತಾಲೂಕು ಬೇಗ ದಯಮಾಡಿ ಬರಬೇಕಾಗಿ ವಿನಂತಿ. ಕಾರ್ಯಕ್ರಮ ಬಹಳ ಇರುವುದರಿಂದ ದಯಮಾಡಿ ನಾವು ಸಮಯ ಪ್ರಜ್ಞೆಗಳನ್ನು ನಾವೆಲ್ಲ ಇಟ್ಕೊಂಬನ. ವೇದಿಕೆ ಮುಂದೆ ಎಲ್ಲ ನಮ್ಮ ವೃತ್ತಿ ಬಾಂಧವರು ಆಗಮಿಸಬೇಕಾಗಿ ನಾನು ಈಗಾಗಲೇ ಸಾಕಷ್ಟು ಸಾರಿ ಮನವಿ ಮಾಡಿಕೊಂಡಿದ್ದೀನಿ. ಈ ಕೂಡ ಲಕ್ಕಿ ಟ್ರಿಪ್ನಲ್ಲಿ ಪ್ರಪ್ರಥಮವಾಗಿ ನಮಗೆ ಗೌರವಾಧ್ಯಕ್ಷ ರಾಮರಾವ್ ಅವರು ಬಂದಿದೆ. ಇನ್ನು ಅನೇಕ ಡ್ರಾಗಳಿದ್ದಾವೆ. ದಯಮಾಡಿ ಎಲ್ಲರ ಮುಂದೆ ಬಂದು ನಿಂತ್ಕೋಬೇಕಂತೇಳಿ ಈಗ ಅವರ ಮೊಬೈಲ್ ಚೆಕ್ ಮಾಡಿದೆ. ಹಾಗೆಯೇ ಕೊಟ್ಟಿರ್ತಕ್ಕಂಥ ಇವರು ಕೂಡ ಬಂದಿದ್ದಾರೆ. ಎರಡನೇ ದಿನದ ಲಕ್ಕಿ ಡ್ರಾ ವಿಜೇತರು ಶ್ರೀ ಎನ್ ರಾಮರಾವ್ ಇವರು, ಉಪಾಧ್ಯಕ್ಷರು AITDWO ನವದೆಹಲಿ, ಹಾಗೆಯೇ ಗೌರವ ಅಧ್ಯಕ್ಷರು NKTDWA ವಿಜಯಪುರ. ಈ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಅಡಗಲಿ ತಾಲೂಕು ಶಾಮಿಯಾನ ಸಪ್ಲೈಯರ್ ಸಂಘದ ಎಲ್ಲ ಪದಾಧಿಕಾರಿಗಳ ಚಪ್ಪಾಳೆ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಓಕೆ ಸರ್, ಥ್ಯಾಂಕ್ ಯು.
ನೋಡಿ, ಬೇರೆ ಗಿಫ್ಟ್ ಆದರೆ ಬೇರೆ ಸಂಘಕ್ಕೆ ಕೊಡ್ತಿದ್ರು. ಗಣಪತಿ ಬಂದಿರೋದ್ರಿಂದ ನಾನು ಇದನ್ನೇ ಮನೆಯಲ್ಲಿಟ್ಟು ಪೂಜೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಗೌರವಾಧ್ಯಕ್ಷರು. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ನಾವು ಹೇಳ್ತಾ ಇದ್ದೀವಿ. ವೇದಿಕೆ ಅಲಂಕಾರ ಬಳ್ಳಾರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಂತ ವಿ ಚಮ್ಮಣ್ಣ ಅವರು ವೇದಿಕೆ ಮೇಲೆ ಆಸೀನರಾಗಬೇಕು. ಎಲ್ಲ ಜಿಲ್ಲಾ ಅಧ್ಯಕ್ಷರು ದಯಮಾಡಿ ಬೇಗನೆ ವೇದಿಕೆ ಮೇಲೆ ಬರಬೇಕು. ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳು ಜೊತೆಯಾಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. ಬಿಜಾಪುರ ಸಂಸ್ಥಾಪಕ ಪದಾಧಿಕಾರಿಗಳು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಯಾಕಂದರೆ ಜಿಲ್ಲಾ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳಿಗೆ ಅವರಿಗೆ ಸನ್ಮಾನ ತಾವೆಲ್ಲ ಮಾಡಬೇಕಾಗಿದೆ. ಎಲ್ಲರೂ ವೇದಿಕೆ ಮೇಲೆ ಬರಬೇಕು. ಇನ್ನು ಕಲಬುರಗಿ ಜಿಲ್ಲಾ ಅಧ್ಯಕ್ಷರು ಗುರುರಾಜ್ ಭಾವಿ ಸರ್, ರಾಜ್ಕುಮಾರ್ ಬಿರಾದರ್ ವೇದಿಕೆ ಮೇಲೆ ಬರಬೇಕು. ಯಾದಗಿರಿ ಜಿಲ್ಲಾ ಅಧ್ಯಕ್ಷರು ಲಕ್ಷ್ಮಣ್ ಸಿ ದಿಗ್ಗಾವಿ ವೇದಿಕೆ ಮೇಲೆ ಬರಬೇಕು. ಪ್ರಧಾನ ಕಾರ್ಯದರ್ಶಿಗಳು ಬರಬೇಕು. ಬಿಜಾಪುರ ಜಿಲ್ಲಾ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು, ಕಾರವಾರ ಜಿಲ್ಲಾ ದೇಮಣ್ಣ ವಾಡೇಕರ್, ಶಿರಾಜ್ ಅಹಮದ್ ಮನವಳ್ಳಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಹಾಗೆಯೇ ನಮ್ಮ ಧಾರವಾಡ ಜಿಲ್ಲಾ ಮಂಜುನಾಥ್ ಕಾಟ್ಕರ್ ಅವರು ಬಂದಿಲ್ಲ. ಮಂಜುನಾಥ್ ಕಾಟ್ಕರ್ ಸರ್ ಅವರು ದಯಮಾಡಿ ಬರಬೇಕು. ಎಲ್ಲ ಜಿಲ್ಲಾಧ್ಯಕ್ಷರು ಬೇಗನೆ ಬಂದರೆ ಕಾರ್ಯಕ್ರಮಗಳು ಭಾಳ ಇದ್ದಾವೆ. ಮುಂದಿನ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ. ಮತ್ತೊಮ್ಮೆ ಎರಡನೇ ದಿನದ ಮೊದಲ ಬಹುಮಾನ ವಿಜೇತರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಂತರದಲ್ಲಿ ಮತ್ತೊಂದು ಲಕ್ಕಿ ಡಿಪ್ ಅನ್ನ ಎತ್ತುವಂತಹ ಸಮಯ. ಹಾಗಾಗಿ ದಯಮಾಡಿ ಮತ್ತೊಮ್ಮೆ ವಿನಂತಿಸ್ಕೊಳ್ತಿದ್ದೇವೆ. ಇನ್ನು ಕುರ್ಚಿಗಳಲ್ಲಿ ಸಾಕಷ್ಟು ಜನ ಕೂಡೋದಿದೆ. ಅಲ್ಲಲ್ಲಿ ನಿಂತಂತವರು ದಯಮಾಡಿ ಬೇಗ ಬಂದು ಆಸೀನರಾಗಿ. ಯಾಕಂದ್ರೆ ಹೆಸರನ್ನ ಕರೆದಾಗ ಆ ಅದೃಷ್ಟಶಾಲಿ ಇರಲಿಲ್ಲ ಅಂತಂದ್ರೆ ಅದು ಬೇರೆಯವ್ರಿಗೆ ಹೋಗುತ್ತೆ. ಹಾಗಾಗಿ ಮತ್ತೊಂದು ಈ ಒಂದು ಅದೃಷ್ಟದ ಬಹುಮಾನ ಯಾರಿಗೂ ಉಳಿಯುತ್ತೆ ಅಂತ ನೋಡುವಂತಹ ಸಮಯ. ಹಾಗಾಗಿ ಎಲ್ಲರೂ ಬೇಗ ಬಂದು ಆಸೀನರಾಗಬೇಕಾಗಿ ವಿನಂತಿ. ಎಲ್ಲ ಪ್ರತಿನಿಧಿಗಳಿಗೆ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ವೃತ್ತಿ ಬಾಂಧವರ ಪ್ರತಿನಿಧಿಗಳಿಗೆ ಮತ್ತೊಮ್ಮೆ ವಿನಂತಿಸ್ಕೊಳ್ತಿದ್ದೆ, ಬೇಗ ಬಂದು ಆಸೀನರಾಗಿ. ನಮ್ಮೊಟ್ಟಿಗೆ ಇದೀಗ ಕಾರ್ಯಕ್ರಮ ಈಗಾಗಲೇ ಶುರುವಾಗಿದೆ. ಮತ್ತೊಂದು ಅದೃಷ್ಟದ ಬಹುಮಾನವನ್ನ ಮಾನ್ಯ ಅತಿಥಿಗಳು ವೇದಿಕೆ ಮುಖಾಂತರ ಎತ್ತುವ ಮೂಲಕ ಯಾರು ಆ ಅದೃಷ್ಟಶಾಲಿ ಎನ್ನುವಂತಹ ಹೆಸರನ್ನ ಘೋಷಣೆ ಮಾಡ್ತಾರೆ. ಹಾಗಾಗಿ ಬೇಗ ಬಂದು ಆಸೀನರಾಗಿ. ದಿ ನಾರ್ತ್ ಕರ್ನಾಟಕ ಟೆಂಟ್ ಅಂಡ್ ಡೆಕೋರೇಟರ್ಸ್ ವೆಲ್ಫೇರ್ ಅಸೋಸಿಯೇಷನ್ ವಿಜಯಪುರ 16ನೇ ಮಹಾಧಿವೇಶನದ ವಿಜಯನಗರ ವೈಭವ 2019ನೇ ಎರಡನೇ ದಿನದ ಕಾರ್ಯಕ್ರಮವನ್ನು ತಾವೆಲ್ಲರೂ ನಮಗೆ ಸಹಕರಿಸಿ ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಇನ್ನೊಮ್ಮೆ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ, ವೃತ್ತಿ ಬಾಂಧವರಲ್ಲಿ ದಯವಿಟ್ಟು ತಮ್ಮ ಆಸನಗಳನ್ನು ಅಲಂಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಇದೀಗ ದಿ ನಾರ್ತ್ ಕರ್ನಾಟಕ ಟೆಂಟ್ ಅಂಡ್ ಡೆಕೋರೇಟರ್ಸ್ ವೆಲ್ಫೇರ್ ಅಸೋಸಿಯೇಷನ್ ವಿಜಯಪುರ 16ನೇ ಮಹಾ ಅಧಿವೇಶನ ವಿಜಯನಗರ ವೈಭವ 2019ರ ಎರಡನೇ ದಿನದ ಕಾರ್ಯಕ್ರಮ. ನಮ್ಮೊಟ್ಟಿಗೆ ಸಂಘದ ಕಾರ್ಯಚಟುವಟಿಕೆಗಳ ಸಂಘಟನೆಯ ಬಗ್ಗೆ ವಿಚಾರ ವಿನಿಮಯ ಹಾಗೂ ವ್ಯಾಪಾರ ಅಭಿವೃದ್ಧಿಯ ಕುರಿತು ವಿಶೇಷ ಉಪನ್ಯಾಸ ನೀಡುವಂತಹ ಕಾರ್ಯಕ್ರಮ ಇದಾಗಿದ್ದು, ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಮುಖ್ಯ ಅತಿಥಿಗಳಾಗಿ ಜೊತೆಯಾಗಿ ಉಪನ್ಯಾಸಕರಾಗಿ ವೇದಿಕೆಯನ್ನ ಅಲಂಕರಿಸಿಕೊಂಡಿರ್ತಕ್ಕಂಥ ಮಾನ್ಯ ಅತಿಥಿಗಳಿಂದ ಇದೀಗ ಉಪನ್ಯಾಸವನ್ನ ನೀಡಲಾಗುತ್ತೆ. ಹಾಗಾಗಿ ಮೊದಲನೇ ಉಪನ್ಯಾಸಕರಾಗಿ ನಮ್ಮೊಟ್ಟಿಗೆ ಶ್ರೀ ಡಾಕ್ಟರ್ ರೇವಣ ಸಿದ್ದಪ್ಪ ಇವರು, ನಿವೃತ್ತ ಪ್ರಾಚಾರ್ಯರು, ಹೊಸಪೇಟೆ ಇವರು ಇಂದಿನ ಕಾರ್ಯಕ್ರಮದ ವಿಶೇಷ ಉಪನ್ಯಾಸವನ್ನ ನೀಡ್ತಾರೆ. ಬರಮಾಡಿಕೊಳ್ಳಿ ನಮ್ಮೆಲ್ಲರ ಗೌರವದ ಚಪ್ಪಾಳೆಗಳೊಂದಿಗೆ ಇಂದಿನ ಕಾರ್ಯಕ್ರಮದ ವಿಶೇಷ ಉಪನ್ಯಾಸವನ್ನ. ಯಾಕಂದ್ರೆ ಸಾಕಷ್ಟು ಜನ ಇನ್ನೂ ಸೇರಿಲ್ಲ, ಹಾಗಾಗಿ ಎರಡನೇ ಡಿಪ್ ಅನ್ನ ಎತ್ತುವಂತ ಸಮಯ. ಜನಗಳು ಬಂದ ತಕ್ಷಣನೇ ಆ ಒಂದು ಎರಡನೇ ಅದೃಷ್ಟಶಾಲಿಯ ಹೆಸರನ್ನ ಘೋಷಣೆ ಮಾಡಲಾಗುತ್ತೆ. ಹಾಗಾಗಿ ಬೇಗ ಬಂದು ಆಸೀನರಾಗಿ. ಎಲ್ಲರಿಗೂ ಈ ಮುಂಜಾನೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ, ಈ 16ನೇ ಮಹಾಧಿವೇಶನ 2019 ಇವತ್ತು ನಿನ್ನೆ ಪ್ರಾರಂಭವಾಗಿ ಈ ದಿನ ಸಮಾರೋಪದ ಅಡಿಗೆ ಅತ್ಯಂತ ವಿಜೃಂಭಣೆಯಿಂದ
ಸಾಕ್ತಾ ಇರ್ತಕ್ಕಂಥದ್ದು ಎಲ್ಲರಿಗೂ ಸಂತೋಷವನ್ನು ತಂದಿರತಕ್ಕಂಥದ್ದು. ದ ನಾರ್ತ್ ಕರ್ನಾಟಕ ಟೆಂಟ್ ಆ್ಯಂಡ್ ಡೆಕೋರೇಟರ್ಸ್ ವೆಲ್ಫೇರ್ ಅಸೋಸಿಯೇಷನ್ ವಿಜಯಪುರ ಇದರ ವತಿಯಿಂದ ಮತ್ತು ಅನೇಕ ಹೊರ ರಾಜ್ಯದ ಒಂದು ಡೆಕೋರೇಟರ್ಸ್ ವೆಲ್ಫೇರ್ ಅಸೋಸಿಯೇಷನ್ನ ವತಿಯಿಂದ ಇವತ್ತು ಹೊಸಪೇಟೆಯಲ್ಲಿ ಎಂದು ಕಂಡರಿಯದ ರೀತಿಯಲ್ಲಿ ಒಂದು ಸಂಘಟನೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದನ್ನು ನೋಡಿದರೆ ಭಾಳಷ್ಟು ನಿಜಕ್ಕೂ ಸಂತೋಷ ಅನ್ನಿಸ್ತಾ ಇದೆ. ವೇದಿಕೆ ಮೇಲೆ ಇವತ್ತು ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂಥ ಇದೀಗ ಅವರಿಗೆ ಲಕ್ಕಿ ಡ್ರಿಪ್ಪಲ್ಲಿ ಪ್ರಶಸ್ತಿಯನ್ನು ಪಡೆದಿರುವಂಥ ರಾಮರಾಜ್ ಸರ್ ಅವರೇ ಹಾಗೂ ಎಲ್ಲ ಜಿಲ್ಲಾ ಕರ್ನಾಟಕದ 13 ಜಿಲ್ಲೆಗಳ ಅಧ್ಯಕ್ಷರೇ ಮತ್ತು ಕಾರ್ಯದರ್ಶಿಗಳೇ, ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ಸೇರಿರುವಂಥ ಎಲ್ಲ ಈ ಒಂದು ವೆಲ್ಫೇರ್ ಅಸೋಸಿಯೇಷನ್ ಕುಟುಂಬದ ಸದಸ್ಯರಿಗೆ ನನ್ನ ವಿಜಯನಗರ ವೈಭವ ನಡೆಸುವ ರೀತಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನೀವು ಕೆಲವೊಂದು ವಿಚಾರಗಳನ್ನು ತಮ್ಮ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಮುಂದೆ ಬರುವ ದಿನಗಳಲ್ಲಿ ತಮ್ಮ ಒಂದು ಸಂಘಟನೆಯಲ್ಲಿ ಅಳವಡಿಸಿಕೊಂಡ್ರೆ ನಿಜಕ್ಕೂ ಕೂಡ ಈ ಒಂದು ವೆಲ್ಫೇರ್ ಅಸೋಸಿಯೇಷನ್ ಏನು ಡೆಕೋರೇಟರ್ಸ್ ಇದೆ ಅದು ಮತ್ತಷ್ಟು ವ್ಯವಸ್ಥಿತವಾಗಿ ಮುಂದುವರಿಲಿಕ್ಕೆ ಸಾಧ್ಯ ಅಂತಕ್ಕಂಥ ಅನಿಸಿಕೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಈ ದಿನ ನನಗೆ ಬಹಳ ಹರ್ಷ ಆಗ್ತಾ ಇದೆ. ಮೊದಲನೇದಾಗಿ ಇವತ್ತು ನಿಮ್ಮ ಒಂದು ಈ ಡೆಕೋರೇಟರ್ಸ್ ಆ್ಯಂಡ್ ಏನು ವೆಲ್ಫೇರ್ ಅಸೋಸಿಯೇಷನ್ ಏನಿದೆ, ಟೆಂಟ್ ಆ್ಯಂಡ್ ಡೆಕೋರೇಟರ್ಸ್ 16 ವರ್ಷದ ಇತಿಹಾಸವನ್ನು ನೀವು ಗಮನಿಸಿದಾಗ ನಿಮಗೆ ಎಲ್ಲ ಅಧ್ಯಕ್ಷರುಗಳಿಗೆ ಮತ್ತು ಪದಾಧಿಕಾರಿಗಳಿಗೆ ಅನಿಸ್ತಾ ಇರಬಹುದು, ನಾನು ನೋಡಿದ ರೀತಿಯಲ್ಲಿ ಇಷ್ಟೊಂದು 16 ವರ್ಷದ ಈ ಒಂದು ಅಂದರೆ ಈಗ 1, 2, 5 ವರ್ಷದವರೆಗೆ ಒಂದು ಕೂಸಾಗಿರುತ್ತೆ, ಅಂಬೆಗಾಲಿಡುತ್ತೆ. 16 ವರ್ಷದ ತರುಣ ಅವಸ್ಥೆಗೆ ಈ ಒಂದು ನಿಮ್ಮ ಟೆಂಟ್ ಆ್ಯಂಡ್ ಡೆಕೋರೇಟರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಬಂದಿರತಕ್ಕಂಥದ್ದು ಒಂದು ನವಯೌವನ ವಸಂತಕ್ಕೆ ಕಾಲಿಟ್ಟಿದೆ ಇವತ್ತು. ಹೀಗಾಗಿ ಯಾವ ಒಂದು ವಲಯವನ್ನು ನಾನು ಕೂಡ ಅರ್ಥಶಾಸ್ತ್ರದ ಪ್ರಾಧ್ಯಾಪಕನಾಗಿ 35 ವರ್ಷ ಕೆಲಸವನ್ನು ಮಾಡಿದ್ದೇನೆ. ಅನೇಕ ಯೋಗಕ್ಷೇಮದ ವಿಚಾರಗಳನ್ನು ಆರ್ಥಿಕ ವ್ಯವಸ್ಥೆಯಲ್ಲಿ ಯೋಜನೆಗಳಲ್ಲಿ ಅಳವಡಿಸಿರುವುದನ್ನು ನಾನು ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ್ದೇನೆ ಮತ್ತು ಅದನ್ನು ಬೇರೆ ಸಂದರ್ಭದಲ್ಲಿ ಕೂಡ ಹಂಚಿಕೊಂಡಿದ್ದೀನಿ. ಆದರೆ ಈ 16 ವರ್ಷದ ಅವಧಿಯಲ್ಲಿ ನಿಮ್ಮ ಒಂದು ಈ ಅಸೋಸಿಯೇಷನ್ ಸಂಘಟನೆ ಬೆಳೆದು ಇವತ್ತು ನಾನು ಮಳಿಗೆಗಳನ್ನು ಒಂದು ಸುತ್ತು ಹಾಕುವ ಸಂದರ್ಭದಲ್ಲಿ ನಾನು ನೋಡಿದೆ, ವಡಗೇರಿ ಜಮ್ಮಣ್ಣವರು ಮತ್ತು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸೋಮಶೇಖರ್ ಅವರು ಅವರಿಗೆ ತಿಳಿಸಿ ನಾನು ಹಾಗೆ ಒಂದು ವೀಕ್ಷಣೆಯನ್ನು ನಾನು ಮಾಡಿದೆ. 45 ನಿಮಿಷ ಎಲ್ಲ ಶೆಡ್ಗಳಲ್ಲಿ ಏನು ಇವತ್ತು ಹಾಕಿದ್ದೀರಿ ಅದನ್ನು ಗಮನಿಸಿದಾಗ ನನಗೆ ಅನಿಸ್ತು, ಯಾವ ವಲಯವನ್ನು ಸರ್ಕಾರ ಕಡೆಗಣಿಸಿತ್ತು, ಅಸಂಘಟಿತ ವಲಯ ಅಂತ ಹೇಳಿತ್ತು ಈ ಹಿಂದೆ, ಇವತ್ತು ಯಾವುದೇ ಒಂದು ಸರ್ಕಾರದ ಅನುದಾನ ಇಲ್ಲದೆ ಮತ್ತೆ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಜಿಲ್ಲಾಡಳಿತಗಳ ಒಂದು ಅನುದಾನ ಇಲ್ಲದೆ ನಿಮ್ಮ ಸ್ವಶಕ್ತಿಯಿಂದ ಸಂಘಟನೆಗೊಂಡು ಅತ್ಯದ್ಭುತ ರೀತಿಯಲ್ಲಿ ಸಂಘಟಿತ ವಲಯದ ಕ್ಷೇತ್ರದವರು ಕೂಡ ಮಾಡಲಾಗದ ಒಂದು ರೀತಿಯಲ್ಲಿ ಈ ಅಧಿವೇಶನವನ್ನು ನಡೆಸಿರೋದು ನೋಡಿದರೆ, ಅಂದರೆ ಒಂದು ಸಂಘಟನೆಗೆ ಸ್ವಶಕ್ತಿ ಇದ್ದರೆ, ಒಂದು ಮನಸ್ಸಿದ್ರೆ, ಆ ಒಂದು ಬೆಳೆಯುವ ಒಂದು ಯೋಚನೆಗಳಿದ್ದರೆ ಯಾವ ರೀತಿ ಒಂದು ಸಂಘಟಿಸಬಹುದು ಒಂದು ವಲಯವನ್ನು ಅಂಥದ್ದನ್ನು ನಾವು ಗಮನಿಸಿದಾಗ ನಿಜಕ್ಕೂ ನನಗೆ ಆಶ್ಚರ್ಯ ಅನಿಸುತ್ತೆ. ಅಷ್ಟೊಂದು ವ್ಯವಸ್ಥಿತವಾಗಿ ನೀವಿವತ್ತು ಆಯೋಜನೆ ಮಾಡಿದ್ದೀರಿ. ಆಮೇಲೆ ಇದನ್ನು ಮೊದಲು ನಾರ್ತ್ ಕರ್ನಾಟಕ, ಉತ್ತರ ಕರ್ನಾಟಕದ 13 ಜಿಲ್ಲೆಗಳನ್ನು ಸೇರಿಸ್ಕೊಂಡಿದ್ದೀರಿ. ಆಮೇಲೆ ಇಡೀ ಕರ್ನಾಟಕದ ರಾಜ್ಯದ ಎಲ್ಲ ಒಂದು ಈ ಡೆಕೋರೇಟರ್ಸ್ ಅಸೋಸಿಯೇಷನ್ ಅನ್ನು ಸೇರಿಸಿದಿರಿ. ಯಾಕೆ ಅಂತ ಹೇಳಿದ್ರೆ, ನಾನು ಮೀರತ್ತಿನ ಮಳಿಗೆಗಳನ್ನು ಕೂಡ ನೋಡಿದೆ, ಅಹಮದಾಬಾದಿನ ಮಳಿಗೆಗಳನ್ನು ಕೂಡ ನೋಡಿದೆ,
ಬಾಂಬೆಯವರು ಕೂಡ ಇಲ್ಲಿ ಬಂದು ಫ್ಯಾಬ್ರಿಕೇಶನ್ ವರ್ಕ್ ಅನ್ನು ಹಾಕಿರ್ತಕ್ಕಂಥದ್ದನ್ನ ನಾನು ನೋಡಿದೆ. ರಾಜ್ಕೋಟ್, ಸೂರತ್, ಆಮೇಲೆ ಮೀರತ್ನಿಂದ ಬಂದಿರತಕ್ಕಂಥದ್ದು, ಹೀಗೆ ಮುಂಬೈಯಿಂದ ಬಂದಿರತಕ್ಕಂಥದ್ದು ಎಲ್ಲ ರಾಜ್ಯಗಳನ್ನ ನೀವು ನಿಮ್ಮ ತೆಕ್ಕೆಗೆ ತಕ್ಕೊಂಡು ಈ ಸಂಘಟನೆಯಲ್ಲಿ ಮುಂದೆ ಆಗ್ತಕ್ಕಂಥದ್ದನ್ನು ನಾನು ಗಮನಿಸಿದಾಗ ನಿಜಕ್ಕೂ ಕೂಡ ನಾವು ಏನು ಶೈಕ್ಷಣಿಕ ಕ್ಷೇತ್ರದಲ್ಲಿ ಬಹಳ ವರ್ಷಗಳಿಂದ ಸಂಘಟಿತ ವಲಯದಲ್ಲಿದ್ದು ನಾವು ಕರ್ನಾಟಕ ರಾಜ್ಯದ ಒಂದು ಅಸೋಸಿಯೇಷನ್ ಅನ್ನ ಮಾಡಿದ್ವಿ. ಆಮೇಲೆ ಗುಲ್ಬರ್ಗ ವಿಶ್ವವಿದ್ಯಾಲಯ ನಾರ್ತ್ ಕರ್ನಾಟಕದ ಒಂದು ಶಿಕ್ಷಕರ ಅಸೋಸಿಯೇಷನ್ ಮಾಡಿದ್ವಿ. ತದನಂತರದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಂದು ನಮ್ಮ ಯುವಜನಗಳಿಗೆ ಕಲ್ಯಾಣ ಯೋಜನೆಗಳಿಗೆ ಹೋರಾಟ ಮಾಡಲಿಕ್ಕೆ ನಾವು ಬಹಳಷ್ಟು ಸಮಯ ತಗೊಂಡ್ವಿ. ಆಮೇಲೆ ನಾವೇ ಮೇಧಾವಿಗಳು ಅಂದ್ಕೊಂಡು ನಮ್ಮ ಬೆನ್ನನ್ನು ಚಪ್ಪರಿಸಿಕೊಂಡು ಕಾನೂನು ತಿಳಿದಿದೆ ಅಂತಕ್ಕಂಥದ್ದನ್ನು ತಿಳ್ಕೊಂಡು ಕೂಡ ನಾವು ಈ ನಿಮ್ಮಷ್ಟು ಸಂಘಟಿತವಾಗಿ ಕೆಲವೇ ದಿನಗಳಲ್ಲಿ 16 ವರ್ಷದಲ್ಲಿ ಇಷ್ಟೊಂದು ವಿಜೃಂಭಣೆಯಿಂದ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ ಅನ್ನೋದನ್ನು ನಾನು ಅತ್ಯಂತ ನಮ್ರವಾಗಿ ಈ ಸಭೆಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಹೀಗಾಗಿ ಇವತ್ತು ಎಲ್ಲರ ಒಂದು ಔದಾರ್ಯದಿಂದ, ಆಮೇಲೆ ಎಲ್ಲರ ಒಂದು ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು ಮತ್ತು ಸದಸ್ಯರ ಔದಾರ್ಯ ಮತ್ತು ಅವರ ದಕ್ಷತೆ, ಸಾಮರ್ಥ್ಯ, ಆಮೇಲೆ ಒಂದು ಒಕ್ಕೂಟದ ಮನಸ್ಸಿನಿಂದ ನೀವು ಬಂದಿರೋದ್ರಿಂದ ಇವತ್ತು ಈ ಕಾರ್ಯಕ್ರಮಗಳು ಬಹಳಷ್ಟು ವಿಜೃಂಭಣೆಯಿಂದ ಮಾಡ್ತವೆ. ಆಮೇಲೆ ನಂದು ಒಬ್ಬ ಅರ್ಥಶಾಸ್ತ್ರ ಉಪನ್ಯಾಸಕನಾಗಿ ಶಿಕ್ಷಣ ಕ್ಷೇತ್ರದಿಂದ ನಾನು ಇಲ್ಲಿ ಬಂದಿರೋದ್ರಿಂದ ನನ್ನ ಕಳಕಳಿಯ ಮನವಿ ಏನಂತ ಹೇಳಿದ್ರೆ, ಅಧ್ಯಕ್ಷರಲ್ಲಿ ಮತ್ತು ಕಾರ್ಯದರ್ಶಿಗಳಲ್ಲಿ ಪ್ರತಿ ವರ್ಷ ಸಾಕಷ್ಟು ಸಂದರ್ಭದಲ್ಲಿ ನಾವು ನೋಡ್ತೀವಿ ಈ ಒಂದು ಡೆಕೋರೇಟರ್ಸ್, ಆಮೇಲೆ ಟೆಂಟ್ ಅಂಡ್ ಡೆಕೋರೇಟರ್ಸ್ ಕಾರ್ಮಿಕ ವರ್ಗದ ಮಕ್ಕಳೇನಿರ್ತಾರೆ, ನಿನ್ನೆ ವಿಜಯವಾಣಿ ಪತ್ರಿಕೆಯಲ್ಲಿ ಅಪ್ಪಣ್ಣನವರ ಒಂದು ಪತ್ರಿಕಾ ಹೇಳಿಕೆಯನ್ನು ನಾನು ಗಮನಿಸಿದೆ. ಉತ್ತೇಜನ ನೀಡಬೇಕು, ಅವ್ರು ಏನು ಕೇಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಸರ್ಕಾರದಿಂದ ಯಾವುದೇ ಒಂದು ಕಾರ್ಮಿಕ ಇಲ್ಲಿಗೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಕಷ್ಟ ಇರುತ್ತೆ. ಅವನಿಗೇನಾದರೂ ಮರಣ ಹೊಂದಿದ್ರೆ ಅಥವಾ ಬೆಂಕಿಗೆ ಆಹುತಿ ಆದರೆ ಆ ಒಂದು ಕಾರ್ಮಿಕ ವರ್ಗಕ್ಕೆ, ಆ ಕಾರ್ಮಿಕ ವರ್ಗ ನಂಬಿದ ಒಂದು ಕಾರ್ಮಿಕರ ಒಂದು ಕುಟುಂಬಗಳೇನಿರ್ತವೆ ಅವರಿಗೆ ಸಹಾಯಧನ ನೀಡಬೇಕು. ಅದನ್ನು ಉತ್ತೇಜನ ಮಾಡ್ತೀವಿ, ಅಧಿವೇಶನದ ಮುಖಾಂತರ ನಾವು ಆಗ್ರಹ ಮಾಡ್ತೇವೆ ರಾಜ್ಯ ಸರ್ಕಾರಗಳಿಗೆ ಅಂತೇಳಿ. ಅದು ಬಹಳ ಅಪ್ಪಣ್ಣನವರು ಏನು ಪತ್ರಿಕೆ ಒಂದು ಪತ್ರಿಕೆಯಲ್ಲಿ ಕರೆಯನ್ನೇ ಕೊಟ್ಟಿದ್ದಾರೆ, ಅದು ಬಹಳ ಔಚಿತ್ಯವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಎಲ್ಲ ಕ್ಷೇತ್ರದಲ್ಲಿ ಇವತ್ತು ಕೃಷಿ ಕ್ಷೇತ್ರದಲ್ಲಿ ಇದ್ದವರಿಗೆ ಸರ್ಕಾರ ಸಹಾಯ ಮಾಡುತ್ತೆ, ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡಾಗ ಬೇರೆ ಬೇರೆ ಸಂಘಟಿತ ಅಸಂಘಟಿತ ವಲಯದಲ್ಲಿ ಕೂಡ ಕೊಡ್ತಾ ಇದೆ. ನಿಮ್ದು ಇವತ್ತು ಎಲ್ಲ ಒಂದು ಸಂಘಟಿತ ವಲಯದಂತೆ ಗೋಚರ ಇವತ್ತು ಆಗ್ತಾ ಇದೆ. ಹೀಗಾಗಿ ಇಲ್ಲಿ ಕಾರ್ಮಿಕರ ಒಂದು ಕುಟುಂಬಗಳಿಗೆ ಅವಘಡ ಉಂಟಾದರೆ ಆ ಕಾರ್ಮಿಕ ಕುಟುಂಬಗಳಿಗೆ ಸರ್ಕಾರದ ಸಹಾಯ ಹಸ್ತವನ್ನು ನೀವೇನು ಕೇಳಿದಿರಿ ಅದನ್ನು ವ್ಯವಸ್ಥಿತವಾಗಿ ನೀವು ಮಂತ್ರಿಗಳ, ಕಾರ್ಮಿಕ ಕಲ್ಯಾಣ ಮಂತ್ರಿಗಳಿಂದ ಇಡಬೇಕಾಗುತ್ತೆ. ಇದಕ್ಕೆ ನಿಮ್ಮದೇ ಒಂದು ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನಾನು ಹೇಳ್ತೇನೆ. ನಾವೆಲ್ಲ ಸೇರಿ ನಾವು ಲೆಕ್ಚರ್ಸ್ ಇದ್ದಾಗ ಫ್ಯಾಮಿಲಿ ಬೆನಿಫಿಟ್ ಸ್ಕೀಮ್ ಅಂತೇಳಿ 10 ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ವಿ. ಸಾಧ್ಯ ಆಗುತ್ತೆ ಏನೋ ಗೊತ್ತಿಲ್ಲ. ನಾವು ಈ ನಾರ್ತ್ ಕರ್ನಾಟಕ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಇದ್ದಾರೆ, ನಮ್ಮ ಸಂಘಟನೆಯವರು ಇಲ್ಲಿ ಹೊಸಪೇಟೆ ಸಂಘಟನೆಯವರು ಇದ್ದಾರೆ. ನೀವು ಕಾರ್ಮಿಕರಿಗೇನು ಸಂಬಳ ಕೊಡ್ತೀರಿ, 5 ವರ್ಷ ಶಾಶ್ವತ ಕಾರ್ಮಿಕರಾಗಿದ್ದರೆ ಅಥವಾ 10 ವರ್ಷ, ನಿಮ್ಮಲ್ಲಿ ಭಾಳ ವರ್ಷ ನಾವು ಅಪ್ಪಣ್ಣವ್ರ ಹತ್ರ, ಸೋಮಶೇಖರ್ ಹತ್ರ ನೋಡ್ತೀನಿ, ವಡಗೇರಿ ಜಮ್ಮಣ್ಣವ್ರ ಹತ್ರ 10 ವರ್ಷಗಟ್ಟಲೆ ಅವರೇ ಹುಡುಗಿರ್ತಾರೆ, ನಮ್ಮ ಕಾರ್ಯಕ್ರಮಗಳಿಗೆ ಬಂದಿದ್ದಾರೆ, ರಾತ್ರೋರಾತ್ರಿ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ಒಂದು 30 ರೂಪಾಯಿನೋ 20 ರೂಪಾಯಿನೋ ನೀವು ಅವ್ರ ಸಂಬಳದಿಂದ ಕಡಿತ ಮಾಡಿಕೊಂಡು ಆ ರಾಜ್ಯ 13 ಜಿಲ್ಲೆಗಳು ಏನು ಮಾಡಿದ್ರಿ ನಾರ್ತ್ ಕರ್ನಾಟಕ ಅಸೋಸಿಯೇಷನ್ನಲ್ಲಿ, ಅವರ ಒಂದು ಫಂಡಲ್ಲಿ ಕಾರ್ಮಿಕ ಕಲ್ಯಾಣ ನಿಧಿ ಅಂತ ಮಾಡಿ ಯಾರಾದ್ರೂ ಸರ್ಕಾರ ಕೊಡಲಿ, ಅದು ಬೇರೆ ಮಾತು, ಮುಂದೆ ಆಗ್ರಹ ಮಾಡ್ತೀರಿ. ಆ ಒಂದು ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು 25 ರೂಪಾಯಿನೋ 30 ರೂಪಾಯಿಯಿಂದ ಆ ನೌಕರರ ವೇತನದಿಂದ ತಗೊಂಡು ಅದನ್ನು ಒಂದು 13 ಜಿಲ್ಲೆಗಳ ಒಂದು ದತ್ತಿ ನಿಧಿ ಅಂತ ಹೇಳಿ, ಕಾರ್ಮಿಕ ನಿಧಿ, ಕಾರ್ಮಿಕ ಭವಿಷ್ಯ ನಿಧಿ ಅಂತ ಹೇಳಿ ಮಾಡಿ, ಯಾರಾದರೂ ಅವಘಡ ಸಂಭವಿಸಿದರೆ ಅವರಿಗೆ ನೀವು ಆ ಒಂದು ಮೊತ್ತವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು, ಇದನ್ನು ತಾವು ಗಮನಿಸಿ ಮುಂದುವರೆದ್ರೆ ಒಳ್ಳೆಯದು ಅಂತಕ್ಕಂಥ ಅನಿಸಿಕೆಯನ್ನು ನಾನು ವ್ಯಕ್ತಪಡಿಸ್ತೇನೆ. ಯಾಕಂತ ಹೇಳಿದ್ರೆ ನಾವು ವೀರಶೈವ ವಿದ್ಯಾವರ್ಧಕ ಸಂಘದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿಜಯನಗರ ಕಾಲೇಜ್ನಲ್ಲಿ ಇದೊಂದು ಸ್ಕೀಮ್ ಮಾಡ್ಕೊಂಡು ನಾವು ಪ್ರತಿ ತಿಂಗಳು 50 ರೂಪಾಯಿ ಹಿಡಿತಾ ಇದ್ವಿ ನಮ್ದವರಿಂದ. ಯಾರಾದರೂ ಒಬ್ಬ ನಾನ್ ಟೀಚಿಂಗು ಏನೋ ಅವರು ಎಕ್ಸ್ಪರ್ಟ್ ಆದರೆ ಒಂದು ಬೇರೆ ಅಂದರೆ ವಯೋಮಿತಿ ಮೀರದೇ ಅವರು ಮರಣ ಹೊಂದಿದ್ರೆ ಅವರಿಗೆ 1.5 ಲಕ್ಷ ರೂಪಾಯಿ ಸಹಾಯಧನವನ್ನು ನಮ್ಮದೇ, ಅಂದರೆ ನಾವೇನು ನೌಕರರ ವರ್ಗದವರು ಇದ್ರೆ 50 ರೂಪಾಯಿ ಮುರಿತಾ ಇದ್ವಿ, ಅವರಿಂದನೇ ಅದನ್ನು ನಾವು ಕೊಡ್ತಾ ಇದ್ವಿ. ಅಂದರೆ ಒಂದೇ ತಿಂಗಳು 2-3 ಜನ ಮರಣ ಹೊಂದಿದ್ರೆ ಏನು ಮಾಡ್ತಿದ್ವಿ ಅಂತ ಹೇಳಿದ್ರೆ, ಆ ಮಂತ್ಲಿ ಸ್ಯಾಲ್ರಿ ಆದಂಗೆಲ್ಲ 50 ರೂಪಾಯಿ ಅಷ್ಟೇ ಕಟ್ತಾ ಇದ್ವಿ ನಾವು. 1 ತಿಂಗಳು ಮೊದಲನೇವ್ರಿಗೆ ಕೊಡೋದು, 2ನೇವರಿಗೆ 2ನೇ ತಿಂಗಳು ಕೊಡೋದು, ಈ ಥರ ಮಾಡ್ತಾ ಇದ್ವಿ. ಸರ್ಕಾರದ ಒಂದು ಯೋಜನೆ ಜೊತೆಗೆ ನೀವು ಕೂಡ
ಒಂದು ವೇತನದಿಂದ 25 ರೂಪಾಯಿ 30 50 ರೂಪಾಯಿ ಇವತ್ತೇನು ದೊಡ್ಡದಲ್ಲ. ಒಬ್ಬ ಕಾರ್ಮಿಕನ 50 ರೂಪಾಯಿ ವೇತನ ಒಂದು ಕುಟುಂಬದ ದೀಪವನ್ನು ಬೆಳಗಲಿಕ್ಕೆ ಆಸರಿಯಾಗುತ್ತೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀನಿ. ಹೀಗಾಗಿ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಯಾವುದೋ ಒಂದು ಭರವಸೆಯ ಬೆಳಕು ಅವರ ಬಾಳ್ನಲ್ಲಿ ಮೂಡುತ್ತೆ ಅಂತಕ್ಕಂಥದ್ದು. ಆಮೇಲೆ ಕಾರ್ಮಿಕರ ಮಕ್ಕಳು ಭಾಳಷ್ಟು ಸ್ಕೋರ್ ವಿದ್ಯಾವಂತರಿದ್ರೆ ಎಲ್ಲ ಅಧ್ಯಕ್ಷರಲ್ಲಿ ಮತ್ತೊಂದು ಮನವಿ ಮಾಡಿಕೊಳ್ಳೋದು ಏನಂತ ಹೇಳಿದ್ರೆ, ಕಾರ್ಮಿಕರ ಮಕ್ಕಳು ಭಾಳ ಬಡತನದಲ್ಲಿ ಕೂಡ ಅರಳಿದ ಪ್ರತಿಭೆಗಳಿದ್ದಾವೆ ನಮ್ಮ ದೇಶದಲ್ಲಿ. ಮೊನ್ನೆ ಕೊಟ್ಟೂರಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದು ಸೈಕಲ್ ಪಂಪ್ ಹೊಡಿತಕ್ಕಂಥ, ಸೈಕಲ್ ಪಂಪ್ ಇಟ್ಟಿರ್ಕೊಂಡಿರ್ತಕ್ಕಂಥ ಪಂಚರ್ ಆಗ್ತಕ್ಕಂಥ ವ್ಯಕ್ತಿಯ ಮಗಳು ಈ ಕಲಾ ವಿಭಾಗದಲ್ಲಿ ಫಸ್ಟ್ ರ್ಯಾಂಕ್ ಬಂದ್ಲು ಅವಳು. ಅದಕ್ಕೆ ಡೆಕೋರೇಟರ್ಸ್ನ ಇಲ್ಲಿರ್ತಕ್ಕಂಥ ಕಾರ್ಮಿಕ ವರ್ಗ ಎಲ್ಲ ಜಿಲ್ಲೆಯಲ್ಲಿ ಏನಿದೆ, ಯಾರು ಮೆಡಿಕಲಿ ಸೆಲೆಕ್ಟ್ ಆಗ್ತಾರೆ ಅಥವಾ ಯಾರು ಅವ್ರು ಇಂಜಿನಿಯರಿಂಗ್ ಹೋಗ್ತಾರೆ, ಉನ್ನತ ಶಿಕ್ಷಣ ಹೋಗ್ತಕ್ಕಂಥವ್ರಿಗೆ ನೀವು ನಿಮ್ಮ ಒಂದು ಡೆಕೋರೇಟರ್ಸ್ ಅಸೋಸಿಯೇಷನ್ನಿಂದ ನಿಮ್ಮ ಕುಟುಂಬದೇ ಸದಸ್ಯರು ಮಕ್ಕಳು ಬಹಳ ಪ್ರತಿಭಾವಂತರಿದ್ರೆ ನೀವು ಆರ್ಥಿಕ ಸಹಾಯವನ್ನು ಮಾಡಬೇಕು. ಅವರನ್ನು ಈ ಮಹಾ ಅಧಿವೇಶನದಲ್ಲಿ ಕರೆಸಿ. ಮತ್ತೊಂದು ನಾನು ಹೇಳ್ತೀನಿ, ನಿಮ್ಮ ಕಾರ್ಮಿಕ ವರ್ಗದ ಮಕ್ಕಳು ಅತ್ಯಂತ ಸ್ಕೋರ್ ಮಾಡಿ ಅವರು ಉನ್ನತ ಶಿಕ್ಷಣದಲ್ಲಿ ಹೋಗಿದ್ರೆ ಅಂಥವರನ್ನು ಈ ಅಧಿವೇಶನದಲ್ಲಿ ಕರೆಸಿ ನೀವು ಅವರಿಗೆ ಪ್ರೈಸಸ್ಸನ್ನು ಅಥವಾ ಸ್ಕಾಲರ್ಶಿಪ್ಪನ್ನು ಕೊಡುವ ವ್ಯವಸ್ಥೆಯನ್ನು ಮುಂದಿನ ದಿನಗಳಲ್ಲಿ ಮಾಡಿದರೆ ನಿಮ್ಮ ಅಧಿವೇಶನಕ್ಕೆ ಇನ್ನೂ ಹೆಚ್ಚು ಮೆರುಗು ಬರುತ್ತೆ. ಮತ್ತು ನಿಮ್ಮ ಒಂದು ಸಂಘಟನೆಗೆ ತೆರೆಮರೆಯಲ್ಲಿ ನಿಂತು ಕಾರ್ಮಿಕರೇನು ನಿಮ್ಮ ಸಂಘಟನೆಗೆ ಒಂದು ಹೆಚ್ಚು ಸಾಮರ್ಥ್ಯವನ್ನು ತೋರಿಸ್ತಾರೆ, ಸಹಾಯ ಮಾಡ್ತಾರೆ, ಅವರಿಗೆ ಕೂಡ ಅನುಕೂಲ ಆಗುತ್ತೆ. ಅಥವಾ ಪದಾಧಿಕಾರಿಗಳ ಮಕ್ಕಳು ಕೂಡ ನೀವು ಅದನ್ನು ಒಂದು ರೂಪರೇಷೆಯನ್ನು ತದನಂತರದ ಮೀಟಿಂಗ್ನಲ್ಲಿ ಮಾಡಬೇಕು ಅಂತಕ್ಕಂಥದ್ದು. ಅದಕ್ಕೆ ಹೆಚ್ಚು ಅಂಕ ಗಳಿಸಿದ ಮಕ್ಕಳನ್ನು ಮುಂದಿನ 17ನೇ ಅಧಿವೇಶನದಲ್ಲಿ ನೀವು ನಿಮ್ಮ ಕುಟುಂಬದ ಸದಸ್ಯರು ಇದ್ದರೆ 90% ತೆಗೆದ್ರೆ 80% ತೆಗೆದ್ರೆ ಅವರಿಗೆ ಒಂದಿಷ್ಟು ಉತ್ತೇಜನವನ್ನು ಆರ್ಥಿಕ ಸಹಾಯವನ್ನು ಮಾಡ್ರಿ. ಇದು ಅರ್ಥಶಾಸ್ತ್ರದಲ್ಲಿ ನಾವು ಭಾಳಷ್ಟು ಹಿಂದೆ ಚಾಣಕ್ಯ ನೀತಿಯಿಂದಲೂ ಕೂಡ ಇಲ್ಲಿಗೆ ಬಂದಿರತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಆಮೇಲೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆದರೆ ಅವರಿಗೆ ಸಹಾಯವನ್ನು ಮಾಡೋದ್ರ ಮುಖಾಂತರ ಅವ್ರಿಗೇನಾಗುತ್ತೆ ಅಂತ ಹೇಳಿದ್ರೆ ಕಾರ್ಮಿಕರಿಗೆ ನಿಮ್ಮಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ನಮ್ಮ ಸಂಘ ನಮ್ಮ ಬೆನ್ನು ಹಿಂದಿದೆ ಅಂತಕ್ಕಂಥದ್ದು ಮನವರಿಕೆಯಾಗಿ ಮುಂದಿನ ದಿನಗಳಲ್ಲಿ ಅವರು ಕೂಡ ಇನ್ನೂ ಉತ್ತೇಜನದಿಂದ ಈ ನಿಮ್ಮ ಒಂದು ಕ್ಷೇತ್ರ ಏನಿದೆ ಇವತ್ತು ಈ ಟೆಂಟ್ ಅಂಡ್ ಸರ್ವಿಸಸ್ ಅಂತ ಕ್ಷೇತ್ರವನ್ನು ಅವರು ಹೆಚ್ಚು ಇನ್ನೂ ಸುಸಜ್ಜಿತವಾಗಿ ಕಟ್ಟಲಿಕ್ಕೆ ಕಾರಣ ಆಗುತ್ತೆ. ಹೀಗಾಗಿ ಆಮೇಲೆ ವ್ಯಾಪಾರ ಉದ್ದಿಮೆಗಳಲ್ಲಿ ಕೂಡ ನೀವು ನೋಡಿರ್ಬೋದು, ಹಿಂದೆ GST ಯಾವ ರೀತಿ ಹೆಚ್ಚಿಗೆ ಆದಾಗ ಅಲ್ಲಿ ಒಂದು ಸಂಘಟಿತ ವಲಯದಿಂದ ಪ್ರತಿಭಟನೆ ಮಾಡಿದಾಗ ಆ GSTಯನ್ನು ಅಥವಾ ಯಾವುದೇ ತೆರಿಗೆಯನ್ನು ಇಳಿಸ್ತಕ್ಕಂಥ ಕೆಲಸಗಳನ್ನು ಸರ್ಕಾರಗಳು ಮಾಡ್ತವೆ. ನೀವು ಕೂಡ ಈಗ ಭಾಳ ಸಂಘಟಿತ ಆಗಿರೋದ್ರಿಂದ, ರಾಷ್ಟ್ರ ಮಟ್ಟದಲ್ಲಿ ಸಂಘಟಿತ ಆಗಿರೋದ್ರಿಂದ ನಿಮ್ಮ ವ್ಯಾಪಾರ ಏನಿದೆ ಇವತ್ತು ಬದಲಾದ ಸನ್ನಿವೇಶದಲ್ಲಿ ಈ ಸರಕು ಮತ್ತು ಸೇವೆಗಳ ತೆರಿಗೆಗಳು ಜಾಸ್ತಿ ಆದರೆ ಅಥವಾ ಸರ್ಕಾರ ಇನ್ಯಾವುದೇ ರೀತಿಯಿಂದ ನಿಮಗೆ ಸುಂಕಗಳನ್ನು ವಿಧಿಸ್ತಾ ಹೋದಾಗ ನಿಮ್ಮ ಒಂದು ಈ ಸಂಘಟನೆ ಮುಖಾಂತರ ಅವರಿಗೆ ಒಂದು ವೇದಿಕೆಯನ್ನು ಅಥವಾ ಈ ವೇದಿಕೆ ಮುಖಾಂತರ ನೀವು ಆಗ್ರಹ ಮಾಡಿದಾಗ ನಿಮ್ಮ ಈ ಒಂದು ವ್ಯಾಪಾರ ಅಭಿವೃದ್ಧಿಗೆ ತೊಂದರೆ ಬರುವ ಆಗಿದ್ದರೆ ಆವಾಗ ಅವ್ರನ್ನ ಕೇಳ್ಕೊಂಡ್ರೆ ಏನು ಮಾಡ್ತಾರೆ ಅಂತ ಹೇಳಿದರೆ ಈ ತೆರಿಗೆಗಳನ್ನು ಸುಂಕಗಳ ದರಗಳನ್ನು ಇಳಿಸ್ತಕ್ಕಂಥ ಕೆಲಸವನ್ನು ಕೂಡ ಸರ್ಕಾರಗಳು ಇವತ್ತು ಮಾಡ್ತವೆ. ಹಾಗಾಗಿ ಇವತ್ತೇನಿದೆ ಅಂತ ಹೇಳಿದರೆ ಈ ಅಸೋಸಿಯೇಷನ್ಸ್ ಏನಿರ್ತದೆ ಅದರಿಂದ ನಾವು ಬಾರ್ಗೇನಿಂಗ್ ಪವರನ್ನು ಪಡಿತೀವಿ. ಅಂದರೆ ನಾವು ಇವತ್ತು ಸರ್ಕಾರದ ಜೊತೆ ಅಥವಾ ಇನ್ನೊಂದು ಯಾವುದೇ ಒಂದು ಸಂಘಟನೆ ಜೊತೆ ನಾವು ಬಾರ್ಗೇನ್ ಮಾಡ್ಬೋದು, ಅಂದರೆ ಚೌಕಾಸಿ ಮಾಡ್ಬೋದು ಅಂತಕ್ಕಂಥದ್ದು. ಒಬ್ಬ ಏಕ ವ್ಯಕ್ತಿ ನಾವು ಏನಾದರೂ ಕೇಳಿದಾಗ ಸರ್ಕಾರವನ್ನು ಅಥವಾ ಇನ್ನೊಂದು ವಲಯವನ್ನು ಕೇಳಿದಾಗ ಅವರು ಸಾಧದಲ್ಲಿ ಒಂದಾಗಿದ್ದೀರಿ, ರಾಜ್ಯ ಮಟ್ಟದಲ್ಲಿ ಭಾಳಷ್ಟು ಒಂದು ಒಕ್ಕಟ್ಟು ಇರೋದ್ರಿಂದ ನಿಮ್ಮ ವ್ಯಾಪಾರ ಅಭಿವೃದ್ಧಿಗೆ ಬಂದ ತಕ್ಷಣ ಸರ್ಕಾರದ ಎಲ್ಲ ನಿಲುವುಗಳನ್ನು ಯಥಾವತ್ತಾಗಿ ಪಾಲನೆ ಮಾಡಬೇಕಂತಿಲ್ಲ. ಯಾಕಂತ ಹೇಳಿದ್ರೆ ಅನೇಕ ಸಂದರ್ಭದಲ್ಲಿ ಕೂಡ ನಮಗೆ 6ನೇ ವೇತನ ಆಯೋಗ 7ನೇ ಆಯೋಗ ಅನೇಕ ತೊಂದರೆಗಳು ಬಂದಾಗ ನಾವು ಸಂಘಟಿತವಾಗಿ ಒಂದು ಹೋರಾಟವನ್ನು ಮಾಡಿದಾಗ ನಾವು ಕೋರ್ಟಲ್ಲಿ ಕೂಡ ಕೆಲವೊಂದು ಸಂದರ್ಭದಲ್ಲಿ ಕೋರ್ಟಿಗೆ ಹೋಗಿ ನಾವು ನಮ್ಮ ಹಕ್ಕು ಬಾಧ್ಯತೆಗಳನ್ನು ನಾವು ಪಡ್ಕೊಂಡಿದ್ದೀವಿ. ಹೀಗಾಗಿ ನೀವು ಸಂಘಟನೆ ಯಾವಾಗ ಸರ್ಕಾರ ನಿಮ್ಮ ಒಂದು ವ್ಯಾಪಾರ ಅಭಿವೃದ್ಧಿಗೆ ಮಾರಕವಾಗಿರ್ತಕ್ಕಂಥ ರೀತಿಯಲ್ಲಿ ನೀತಿಗಳನ್ನು ರೂಪಿಸಿದಾಗ ನೀವು ಸಂಘಟಿತರಾಗಿ ಆ ನೀತಿಗಳ ವಿರುದ್ಧ ನೀವು ಹೋರಾಡಬೇಕಾಗುತ್ತೆ. ಆವಾಗ ನಿಮಗೆ ಅನುಕೂಲವಾದ ರೀತಿಯಲ್ಲಿ, ಅಂದರೆ ಸಂಪೂರ್ಣ ತೆರಿಗೆಯನ್ನೇ ನಿಲ್ಲಿಸಬೇಕಂತಕ್ಕಂಥದ್ದಲ್ಲ, ಆದರೆ ಕೆಲವೊಂದು ಸಂದರ್ಭದಲ್ಲಿ ಯಾವುದೋ ಒಂದು ಸರ್ಕಾರ ತನಗೆ ತೋರಿದ ರೀತಿಯಲ್ಲಿ ಒಂದು ಒಮ್ಮುಖವಾದ ನೀತಿಯನ್ನು ತೆಗೆದುಕೊಳ್ಳುತ್ತೆ. ಆವಾಗ ಸರ್ಕಾರದ ಕಣ್ಣನ್ನು ಈ ಸಂಘಟನೆ ಮುಖಾಂತರ ತೆರೆಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು
ತಮ್ಮ ಪದಾಧಿಕಾರಿಗಳಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಮ್ರವಾಗಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಹೀಗೆ ಅನೇಕ ಇವತ್ತು ವ್ಯಾಪಾರ ನಿಮ್ಮದು ಬಹಳಷ್ಟು ಇವತ್ತು ನಾನು ಗಮನಿಸಿದ ಅಂಶ ಅಂತ ಹೇಳಿದರೆ ನಿಮ್ಮನ್ನೆಲ್ಲವನ್ನು ನಾನು ಇವತ್ತು ಭಾಳ ಮುಕ್ತಕಂಠದಿಂದ ಅಭಿನಂದಿಸಬೇಕಾಗಿದೆ. ಯಾಕೆ ಅಂತ ಹೇಳಿದರೆ ಇವತ್ತು ನಾನು ಒಂದು 30 ವರ್ಷದ ಅವಧಿಯಲ್ಲಿ ನಾನು ವಿದ್ಯಾರ್ಥಿಯಾಗಿದ್ದಾಗ ಸ್ಯಾಮಿಯಾನದ ಪರಿಕಲ್ಪನೆ ಹಳ್ಳಿಯಲ್ಲಿ ಇರಲಿಲ್ಲ. ನಾನು ಓದುವಾಗ ನಾನು ಒಂದು ಜಮೀನ್ದಾರ ಕುಟುಂಬದಿಂದ ಬಂದರೂ ಕೂಡ ಅವಾಗ ಒಂದು ಬೇರೆ ಕಲ್ಪನೆ ಇತ್ತು. ಆಗ ನಾನು ಮದುವೆಯಾಗ ಸಂದರ್ಭದಲ್ಲಿ ಬಂದಾಗ ಆವಾಗ ಹಾಗೆ ಇನ್ನು ಸಣ್ಣಕ್ಕೆ ಅದು ಹಳ್ಳಿಗಳಲ್ಲಿ ಕೂಡ ಸ್ಯಾಮಿಯಾನ ತರಬೇಕು, ಚೇರನ್ನು ಕೊಡಬೇಕು ಅಂತಕ್ಕಂಥದ್ದಿತ್ತು. ಒಂದು ತಮಾಷೆಯ ಪ್ರಸಂಗ ಅಂತ ಹೇಳಿದರೆ ಅಲ್ಲಿ ಹಳ್ಳಿಯಲ್ಲಿ ಏನಿತ್ತು ಅಂತ ಹೇಳಿದ್ರೆ ಒಂದು ಪಂಚಾಯತ್ ಬೋರ್ಡ್ ಇರ್ತಿತ್ತು, ಅದು ಊರು ಗೌಡ್ರ ಮನೆಯಲ್ಲಿ ಒಂದು 4 ಚೇರ್ ಇರ್ತಿದ್ವು ಆಗ ಅಷ್ಟೇ. ಊರು ಗೌಡ್ರ ಮನೆಯಲ್ಲಿ ಚೇರ್ ಅಂತ ಹೇಳಿದ್ರೆ ಇಡೀ ಊರಿಗೇನೆ ಮದುಮಕ್ಕಳು ಕೂಡಿಸೋ ಸಂದರ್ಭದಲ್ಲಿ ಅವ್ರು ನಮ್ಮಂಥವ್ರ ಮನೆಗೆ ಬಂದು ಸರ್ ನಮ್ಮನೆ ಮದುಮಕ್ಕಳು ಕೂಡಿಸ್ತಾರೆ, 1-2 ಚೇರ್ ಕೊಡ್ರಿ ಅನ್ನುವ ಒಂದು ಕಾಲದಿಂದ ಹಿಡಿದು ಇವತ್ತು ಮಹಾರಾಜ ಚೇರ್ನಲ್ಲಿ ಒಬ್ಬ ಬಡ ವರ್ಗದ ಜನರು ಕೂಡ ಮದುವೆ ಮಾಡಿಕೊಳ್ಳುವ ಸ್ಥಿತಿಗೆ ಬಂದಿರಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಅದರ ಒಂದು ಎಲ್ಲ ಶ್ರೇಯಸ್ಸು ಕೂಡ ಈ ಒಂದು ಟೆಂಟ್ ಅಂಡ್ ಡೆಕೋರೇಟರ್ಸ್ ಉದ್ದಿಮೆಗಳಿಗೆ ಹೋಗುತ್ತೆ. ಈ ಟೆಂಟ್ ಅಂಡ್ ಡೆಕೋರೇಟರ್ಸ್ ಉದ್ದಿಮೆ ಅಸಂಘಟಿತ ವಲಯದಲ್ಲಿದ್ದುದನ್ನು ಸಂಘಟಿತ ವಲಯಕ್ಕೆ ಅದಕ್ಕೆ ಒಂದು ಮೆರಗನ್ನು ಕೊಟ್ಟ ಕೀರ್ತಿ ನಿಮಗೆ ಸಲ್ಲುತ್ತೆ. ಯಾಕೆ ಅಂತ ಹೇಳಿದ್ರೆ ಟೆಂಟ್ ಅಂಡ್ ಡೆಕೋರೇಟರ್ಸು ಇಷ್ಟು ವೈಭವವಾಗಿ ಆರ್ಗನೈಸ್ ಮಾಡ್ಬೋದು ಅನ್ನೋದೇ ನನಗೆ ಭಾಳ ಸಖಾದೇಶ್ಚರ್ಯವಾಗಿರ್ತಕ್ಕಂಥದ್ದು. ಒಂದೊಂದು ಮಳಿಗೆಯನ್ನು ನೀವು ಎಷ್ಟು ಆರ್ಗನೈಸ್ ಮಾಡಿದಿರಿ. ಇವತ್ತು ಹೊಸಪೇಟೆಯಲ್ಲಿ ಬೆಂಗಳೂರಿನ ಪ್ಯಾಲೇಸ್ ಆವರಣ ನೋಡ್ದಂಗೆ ಆಗುತ್ತೆ. ನಾನು ಪ್ಯಾಲೇಸಿನ ಆವರಣದಲ್ಲಿ, ಬೆಂಗಳೂರಿನ ಅರಮನೆ ಆವರಣದಲ್ಲಿ ಭಾಳಷ್ಟು ಕಾರ್ಯಕ್ರಮಗಳಿಗೆ ನಾನು ಹೋಗಿದ್ದೀನಿ, ನಮ್ಮವೇ ಕಾರ್ಯಕ್ರಮಗಳಿಗೆ ಹೋಗಿದ್ದೀನಿ. ಆದರೆ ಇವತ್ತು ಈ ಹೊಸಪೇಟೆಯಲ್ಲಿ ನೀವೇನನ್ನ ತಂದಿದ್ದೀರಾ ಅಂತ ಹೇಳಿದರೆ ಅರಮನೆ ಮೈದಾನದಲ್ಲಿ ಮಾಡುವ ಕಾರ್ಯಕ್ರಮದ ಮಟ್ಟಿಗೆ ನಿಮ್ಮನ್ನು ನೀವು ಬೆಳೆಸ್ಕೊಂಡಿದ್ದೀರಿ ಅಂತ ಹೇಳಿದರೆ ಇದು ಸಾಮಾನ್ಯ ಕೆಲಸ ಅಲ್ಲ. ಯಾಕಂತ ಹೇಳಿದ್ರೆ ಈಗ 25-30 ವರ್ಷದಲ್ಲಿ ಎಲ್ಲರೂ ಕೂಡ ಇದಕ್ಕೆ ನೀವು ಕಾರಣೀಭೂತರಾಗಿರೋದ್ರಿಂದ. ಆಮೇಲೆ ಇವತ್ತು ಎಷ್ಟು ಈ ಅಧಿವೇಶನದ ಮುಖಾಂತರ ಏನಾಗುತ್ತೆ ಅಂತ ಹೇಳಿದರೆ ಇದನ್ನು ಕೂಡ ಈ ವ್ಯಾಪಾರ ಉದ್ಯಮ ಯಾಕೆ ಬೆಳೆದಿದೆ ಅಂತ ಹೇಳಿದರೆ ಮೀರತ್ನಲ್ಲಿ ಇರ್ತಕ್ಕಂಥ ಸಲಕರಣೆಗಳು ಇಲ್ಲಿ ಬರ್ತವೆ, ಮುಂಬೈದವು ಇಲ್ಲಿ ಬರ್ತವೆ, ಕರ್ನಾಟಕದವು ಅಲ್ಲಿ ಹೋಗ್ತವೆ. ಹೀಗಾಗಿ ಒಂದು ಏಕತೆಯನ್ನು, ಸಮಗ್ರತೆಯನ್ನು ಇಡೀ ದೇಶದಲ್ಲಿ ಕಾಪಾಡಿಕೊಳ್ಳಿಕ್ಕೆ ಅದು ಸಾಧ್ಯ ಆಗಿದೆ. ಹೀಗಾಗಿ ಒಂದು ಈ ರೀತಿಯ ವ್ಯಾಪಾರ ನಿಮಗೆ ತೆರಿಗೆ ಹಂತದಲ್ಲಿ ತೊಂದರೆ ಬಂದಾಗ ಪ್ರತಿಭಟನೆ ನಡೆಸ್ತಕ್ಕಂಥದ್ದು, ಕಾರ್ಮಿಕರ ಮಕ್ಕಳಿಗೆ ಇನ್ನೂ ಕೂಡ ಸೌಲಭ್ಯ ಕೊಡಲಿಕ್ಕೆ ಸಾಧ್ಯತೆ ಇದೆ. ಎಲ್ಲ ಸರ್ಕಾರ ಮಾಡದೇ ಇದ್ರೂ ಕೂಡ ಇಂಥ ಒಂದು ದೊಡ್ಡ ಸಂಘಟನೆಗೆ ನೀವು ಬೆಳೆದಿದ್ದೀರಿ. 50 ರೂಪಾಯಿ ಅಥವಾ 40 ರೂಪಾಯಿನ ಸೇಕರಿಸಿ ಕಾರ್ಮಿಕರ ಒಂದು ಕಲ್ಯಾಣ ನಿಧಿಯನ್ನು ಸ್ಥಾಪಿಸಿ ಯಾರಿಗಾದ್ರೂ ಸಹಾಯ ಹಸ್ತ ನೀಡಬೇಕಾಗಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಇನ್ನು ಮುಂದಿನ ದಿನಗಳಲ್ಲಿ ಈಗ 17ನೇ ಅಧಿವೇಶನಕ್ಕೆ ಇನ್ನು ಇಲ್ಲಿ ಆಗಿರ್ತಕ್ಕಂಥ ಕೆಲವೊಂದು ಲೋಪಗಳನ್ನು ಸರಿಪಡಿಸಿಕೊಂಡು ಮತ್ತೆ ಯೋಜನೆಗಳನ್ನು ಅದರಲ್ಲಿ ರೂಪಿಸಿಕೊಂಡು ತಾವು ಸಾಗಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಆಮೇಲೆ ನನಗಂತೂ ಇವತ್ತು ದಾವಣಗೆರೆಯಲ್ಲಿ ಕೂಡ ನಾನು ಅವತ್ತು ಪಾರ್ಟಿಸಿಪೇಟ್ ಮಾಡಿದ್ದೆ. 2 ವರ್ಷದಿಂದ ಮಾಡಿದ್ರಿ ನೀವು, ಅಲ್ಲಿಗಿಂತ ವ್ಯವಸ್ಥಿತವಾಗಿ ಇಲ್ಲಿ ಮಾಡಿದ್ದಾರೆ. ಹೀಗಾಗಿ ನನ್ನನ್ನು ಇಲ್ಲಿ ಕರೆದು ನನ್ನ ಕೆಲ ಅನಿಸಿಕೆಗಳನ್ನು ನಿಮ್ಮ ಸಂಘಟಿತ ಈ ಡೆಕೋರೇಟರ್ಸ್ ವಿಜಯನಗರ ವೈಭವ 2019ರಲ್ಲಿ ಭಾಗವಹಿಸಲು ಅನುವು ಮಾಡಿಕೊಟ್ಟ ಎಲ್ಲ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳಿಗೆ ಮತ್ತು ಕಾರ್ಯದರ್ಶಿಗಳಿಗೆ ವಂದಿಸಿ, ಇಲ್ಲಿಯವರೆಗೆ ಸಮಯತೆ ಕೇಳಿದ ಎಲ್ಲ ಪ್ರೇಕ್ಷಕರಿಗೆ ಕೂಡ ನಾನು ವಂದಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಪ್ರೊಫೆಸರ್ ರೇವಣ್ ಸಿದ್ದಪ್ಪ ಸರ್ ನಮ್ಮ ಕರೆಗೆ ಸರ್ ಹಿಂಗಿದೆ ನಮ್ಮ ಸಂಘದ ಫಂಕ್ಷನ್ ಹಾಸ್ಪಿಟಲ್ ಮಾಡ್ತಿದ್ವಿ. ಈ ಹಿಂದೆ ನಾವು ದಾವಣಗೆರೆಯಲ್ಲಿ ಮಾಡಿದಾಗ ಕೂಡ ಅವನ್ನ ಕರೆಸಿದ್ವಿ. ಒಂದೇ ಮಾತಿಗೆ ನಿಮ್ಮ ಯಾವುದೇ ನನ್ನ ಕೆಲಸ ಇರಲಿ ಎಲ್ಲವನ್ನು ಬಿಟ್ಟು ನಿಮ್ಮ ಪ್ರೋಗ್ರಾಮನ್ನು ಅಟೆಂಡ್ ಮಾಡೋಕ್ಕೆ ನಾನು ಭಾಳ ಸಂತೋಷವಾಗಿ ಬರ್ತೀನಿ. ಯಾಕಂದರೆ ಅದು ಮುಖ್ಯವಾಗಿದ್ದು ನನಗೆ ನಮ್ಮ ಏನು ಇವತ್ತು ಯಾವುದೇ ಒಂದು ಒಳ್ಳೆಯ ಉತ್ತಮ ಕೆಲಸ ಆಗಬೇಕು, ಏನೇ ಪ್ರೋಗ್ರಾಮ್ ಆಗಬೇಕು, ನಿಮ್ಮ ಅವಶ್ಯಕತೆ ನಮಗಿದೆ. ನಾವು ಬಂದೇ ಬರ್ತೀನಿ ಅಂತೇಳಿ ನಮ್ಮ ಮಾತಿಗೆ ಒಗ್ಗಟ್ಟು ಅವರು ಇಲ್ಲಿಗೆ ನಮ್ಮ ಒಂದು ಕರೆಗೆ ಒಗ್ಗಟ್ಟು ಬಂದಿರೋದಕ್ಕೆ ಅವರಿಗೆ ಹೃದಯಪೂರ್ವಕ ನಮ್ಮ ನಾರ್ತ್ ಕರ್ನಾಟಕ ಟೆಂಟ್ ಆ್ಯಂಡ್ ಡೆಕೋರೇಷನ್ ವೆಲ್ಫೇರ್ ಅಸೋಸಿಯೇಷನಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದಿನ ಕಾರ್ಯಕ್ರಮ ಜಿಲ್ಲಾಧ್ಯಕ್ಷ ದಿ ನಾರ್ತ್ ಕನ್ನಡ ಟೆಂಟ್ ಆ್ಯಂಡ್ ಡೆಕೋರೇಷನ್ ವೆಲ್ಫೇರ್ ಅಸೋಸಿಯೇಷನ್ನ ಜಿಲ್ಲಾಧ್ಯಕ್ಷರು, ಜಿಲ್ಲಾ ಕಾರ್ಯದರ್ಶಿಗಳು ಎಲ್ಲರದ್ದು ನಾನು ಈಗ ಹೇಳ್ತಾ ಹೋಗ್ತಾ ಇದ್ದೀನಿ. ಬಳ್ಳಾರಿ ಜಿಲ್ಲಾ ಅಧ್ಯಕ್ಷರು ನರಸ್ಮೂರ್ತಿ ಅಪ್ಪಣ್ಣನವರು ಈಗಾಗಲೇ ಇದ್ದಾರೆ, ವಡಗೇರಿ ಜಮ್ಮಣ್ಣನವರು, ಕೊಪ್ಪಳ ಚನ್ನಬಸಪ್ಪ, ದತ್ತಾತ್ರ ಜೋಶಿ, ಗದಗ್ ಎನ್ ರಾಮರಾವ್ ಸಾರು, ರವೀಂದ್ರ ಎನ್ ಮಣಿಸಿಕಾಯಿ, ಧಾರವಾಡ ಜಿ ಶ್ರೀನಿವಾಸ್, ಮಂಜುನಾಥ್ ಕಟಕರ್,
ಹಾವೇರಿ ಹನುಮಂತಪ್ಪ ಹಾವೇರಿ ಪ್ರಧಾನ ಕಾರ್ಯದರ್ಶಿಗೆ ನೂತನವಾಗಿ ಆಯ್ಕೆಯಾಗಿರುವ ಪ್ರಭು ಅವರು ಹೊಸಮನಿ ಪ್ರಭು ಹೊಸಮನಿ ಅವರು ವೇದಿಕೆ ಬಂದು ಅಲಂಕರಿಸಬೇಕು. ಹಾವೇರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲಾ ಶ್ರೀ ಪುಂಡ್ಲಿಕ್ ಗೌಳಿ ಅವರು ಸಹ ವೇದಿಕೆಗೆ ಬಂದು ಆಗಮಿಸಬೇಕು. ಅದೇ ರೀತಿಯಾಗಿ ರಾಜು ಹರಿಕರ್ ಕನಿಕೇರಿ ಅವರು ಸಹ ವೇದಿಕೆಯ ಅಲಂಕರಿಸಬೇಕು. ಅದೇ ರೀತಿಯಾಗಿ ಕಾರವಾರ ದಾಮಣ್ಣ ವಾಡಿಕರ್ ಹಾಗೂ ಸಿರಾಜ್ ಮನವಾಳ್ ಅವರು ಸಹ ವೇದಿಕೆ ಬಂದು ಆಗಮಿಸಬೇಕು. ಅದೇ ರೀತಿಯಾಗಿ ವಿಜಾಪುರ ಶಾಂತಯ್ಯ ಇವರು ಸಹ ಬಂದು ವೇದಿಕೆಯನ್ನು ಅಲಂಕರಿಸಬೇಕು. ಬಾಲ್ಕೋಟೆ ಜಿಲ್ಲಾಧ್ಯಕ್ಷರು TSV ಬದ್ರಿನಾರಾಯಣ ಹಾಗೂ ಯಾದಗಿರಿ ಜಿಲ್ಲಾ ಅಧ್ಯಕ್ಷರು ಲಕ್ಷ್ಮಣ ದಿಗ್ಗಾವಿ ಹಾಗೂ ಬಸವರಾಜ ಕಲ್ಲೂರು, ಕಲಬುರಗಿ ಗುರುರಾಜ್ ಬಾವಗಿ, ರಾಜ್ಕುಮಾರ್ ಬಿರಾದರ್, ಬೀದರ್ ಚಂದ್ರಶೇಖರ್ ಶೆಟ್ಗಾರು ಹಾಗೂ ಪ್ರಧಾನ ಕಾರ್ಯದರ್ಶಿ ಅನಿಲ್ ಅಂದೋಕರ್, ರಾಯಚೂರು ಅಂಬರೀಶ್ ಬೂಕಾಪುರ್ ಹಾಗೂ ಶಿವಪ್ಪ ಪ್ರಧಾನ ಕಾರ್ಯದರ್ಶಿ ಅವರು ಸಹ ಬಂದು ವೇದಿಕೆ ಅಲಂಕರಿಸಬೇಕು. ಹಾಗೂ ನಮ್ಮ ನಾರ್ತ್ ಕರ್ನಾಟಕ ಬರುವಂಥ ಎಲ್ಲ ಜಿಲ್ಲಾಧ್ಯಕ್ಷರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ವೇದಿಕೆ ಬಂದು ಅಲಂಕರಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯ ವಿನಂತಿ. ಧನ್ಯವಾದ. ಹಾಗೆಯೇ ಇದೀಗ ಮುಂದಿನ ಅದೃಷ್ಟ ಬಹುಮಾನ ಯಾರಿಗೆ ಹೋಗುತ್ತೆ ಅಂತ ನೋಡುವಂತ ಸಮಯ. ಈ ಒಂದು ಡಿಪ್ಪನ್ನು ಎತ್ತಬೇಕಾಗಿ ಇದೀಗ ತಾನೇ ಉಪನ್ಯಾಸ ನೀಡಿದಂತಹ ಶ್ರೀ ರೇವಣ ಸಿದ್ದಪ್ಪ ಅವರು, ಡಾಕ್ಟರ್ ರೇವಣ ಸಿದ್ದಪ್ಪ ಅವರು, ನಿವೃತ್ತ ಪ್ರಾಚಾರ್ಯರು, ಹೊಸಪೇಟೆ ಅವರಲ್ಲಿ ವಿನಂತಿಸ್ಕೊಳ್ತಿದ್ದಾನೆ. ಮುಂದಿನ ಆ ಒಂದು ಬಹುಮಾನ ಎರಡು ಇದ್ದಾವೆ. ಒಂದು ಯಾದಗಿರಿ ಜಿಲ್ಲಾ ಶಾಮಿಯಾನ ಅಸೋಸಿಯೇಷನ್ ನೀಡಿರ್ತಕ್ಕಂಥ ಒಂದು ಸೋಫಾ, ಆ ಒಂದು ಸೋಫಾ ಯಾರಿಗೂ ಹೋಗುತ್ತೆ ಅಂತ ನೋಡುವಂಥ ಸಮಯ. ಯಾದಗಿರಿ ಜಿಲ್ಲಾ ಶಾಮಿಯಾನ ಅಸೋಸಿಯೇಷನ್ ಅವರು ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕು. ಈ ಒಂದು ನೀಡುವಂತಹ ಕೊಡುಗೆಯನ್ನು ನೀಡಿದ್ದಾರೆ, ಒಂದು ಸೋಫಾ ಸೆಟ್ ಅನ್ನ ಯಾದಗಿರಿ ಜಿಲ್ಲಾ ಶಾಮಿಯಾನ ಅಸೋಸಿಯೇಷನ್ ಅವರು. ನೋಡೋಣ ಯಾರಿಗೂ ಹೋಗುತ್ತೆ. ಭಾರತ್ ಮಾತಾ ಕೆ, ಬೋಲೋ ಭಾರತ್ ಮಾತಾ ಕೆ. ರವಿ ಬಳೆಗಾರ್ 0530 ಮಾಡಿಕೊಳ್ಳಿ ವಿಜೇತರನ್ನ. ಚಿಕ್ಕನಕೆರೂರು, ಹಿರೇಕೆರೂರು ತಾಲೂಕು ಇರೋ ಹಾವೇರಿ ಜಿಲ್ಲಾ. ಪ್ರಥಮವಾಗಿ ಹಾವೇರಿ ಜಿಲ್ಲೆ ಪ್ರತಿ ವರ್ಷ 2-3 ಪ್ರೈಸ್ ಬರ್ತಾ ಇತ್ತು. ಈಗ ಮತ್ತೆ ಹಾವೇರಿ ಜಿಲ್ಲೆಗೆ ಬಂದಿದೆ. ದಯಮಾಡಿ ಟೋಕನ್ ನಂಬರ್ 0530 ಒಂದ್ಸಾರಿ ಹಿರೇಕೆರೂರು ತಾಲೂಕು ಅಧ್ಯಕ್ಷರು ವೇದಿಕೆ ಮೇಲೆ ಬಂದಿದ್ದಾರೆ. ಅವರಿಗೆ ಚಪ್ಪಾಳೆ ಮುಖಾಂತರ ಧನ್ಯವಾದಗಳನ್ನು ಹೇಳೋಣ. ಅವ್ರ ಮೊಬೈಲ್ ನಂಬರ್ ಚೆಕ್ ಮಾಡಲಿ. ಮೊಬೈಲ್ ನಂಬರ್ ಕೊಡಿ. ಅಲ್ಲ, ಮೊಬೈಲ್ ನಂಬರ್ ಚೆಕ್ ಮಾಡಿ ಅವ್ರದ್ದು. ಯಾಕಂದ್ರೆ ನಿನ್ನೆಯಿಂದ ಆಲೋಚನೆ ಮಾಡ್ತಾ ಇದ್ದಾರೆ ಅವರು, ಹಾವೇರಿ ಜಿಲ್ಲೆಗೆ ಯಾಕೆ ಪ್ರೈಸ್ ಬಂದಿಲ್ಲ, ಬಂದಿಲ್ಲ ಅಂತಂತೇಳಿ. ಪ್ರತಿ ಸಲ ಅವ್ರಿಗೆ 2-3 ಪ್ರೈಸ್ ಬರ್ತಾ ಇತ್ತು. ಇವತ್ತು ಹಿರೇಕೆರೂರು ತಾಲೂಕು ಅಧ್ಯಕ್ಷರಿಗೆ ಬಂದಿದೆ. ಅವಾಗ ನಾರ್ತ್ ಕರ್ನಾಟಕ ಗೌರವ ಅಧ್ಯಕ್ಷರು ಬಂದಿದ್ರು. ಮೊಬೈಲ್ ನೋಡಿ. ಶೋಭಾ ಕೊಟ್ಟಿರ್ತಕ್ಕಂಥ ಯಾದಗಿರಿ ಜಿಲ್ಲಾ ಅಧ್ಯಕ್ಷರು, ಪದಾಧಿಕಾರಿಗಳು ವೇದಿಕೆ ಮೇಲೆ ಬರಬೇಕು. ಈಗಾಗಲೇ ಲಕ್ಷ್ಮಣ್ ಸಿ ದಿಗ್ಗಾವಿರು ಜಿಲ್ಲಾ ಅಧ್ಯಕ್ಷರು ಇದ್ದಾರೆ, ಕಲ್ಲೂರವರು ಇದ್ದಾರೆ. ಆ ಸೋಫಾ ತಗೊಂಡು ಬನ್ನಿ. ಅದಕ್ಕೆ ಕೊಡ್ರಿ ಸರ್, ಅಲ್ಲಿ ಫೈಲ್ ಮಾಡ್ಬೇಕು ಅವನು. ಹಾಂ, 16ನೇ ಮಹಾ ಅಧಿವೇಶನ ವಿಜಯನಗರ ವೈಭವ 2019 ಕಾರ್ಯಕ್ರಮದಲ್ಲಿ ಅದೃಷ್ಟ ಬಹುಮಾನಗಳು ಇನ್ನೂ ಇದ್ದಾವೆ. ಇನ್ನು ಸಾಕಷ್ಟು ಅದೃಷ್ಟ ಬಹುಮಾನಗಳನ್ನ ಒಂದೊಂದಾಗಿ ಆಯಾ ವಿಜೇತರನ್ನ ಕರೆದು ಅವರಿಗೆ ಆ ಒಂದು ಬಹುಮಾನವನ್ನ ವಿತರಿಸುವಂತಹ ಕಾರ್ಯವೂ ಸಹ ಇಂದಿನ ನಮ್ಮ ಈ ಕಾರ್ಯಕ್ರಮದಲ್ಲಾಗುತ್ತೆ. ಇದೀಗ ಇವತ್ತಿನ ದಿವಸ ನಾವು ಏನು ಕೊಡುಗೆಗಳು ಕೊಡ್ತಾ ಇದ್ದೀವಿ, ಇದು ನಮ್ಮ ವೃತ್ತಿಗೆ ಸಂಬಂಧಪಟ್ಟಂತ, ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತ ಬಹುಮಾನಗಳು ಮಾತ್ರ ನಾವು ಕೊಡ್ತಾ ಇದ್ದೀವಿ. ಇವತ್ತಿನ ದಿವಸ ನಮ್ಮ ಹಾವೇರಿ ಜಿಲ್ಲಾ ಅಧ್ಯಕ್ಷರು ಹಾಗೂ ಹಿರೇಕೆರೂರು ತಾಲೂಕು ಅಧ್ಯಕ್ಷರು ಅವರು ಸೇರಿ ಹೆಚ್ಚಿನ ಸಂಖ್ಯೆಯಲ್ಲಿ ವೃತ್ತಿ ಬಾಂಧವರನ್ನು ಕರ್ಕೊಂಡು ಬಂದಿದ್ದಾರೆ. ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಅವ್ರ ಚಪ್ಪಾಳೆ ಮುಖಾಂತರ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳೋಣ. 200 ಜನರು ಇವತ್ತು ಹಾವೇರಿ ಜಿಲ್ಲೆಯಿಂದ ಬಂದಿದ್ದಾರೆ. ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.
ಸರ್ ಇದನ್ನು ತಗೊಂಡೋಗಿ ದಯಮಾಡಿ ಕೊಡುಗೆಯನ್ನು ಕೊಡಬೇಕು. ಧನ್ಯವಾದಗಳು ಸರ್. ಎರಡನೇ ಲಕ್ಕಿ ಡಿಪ್ನಲ್ಲಿ ಹಾವೇರಿ ಜಿಲ್ಲೆಯವರು ಬಹುಮಾನವನ್ನ ಪಡೆದುಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೊಂದು ಲಕ್ಕಿ ಡಿಪ್ಪನ ಎತ್ತುವಂತ ಸಮಯ. ನಮ್ಮೊಟ್ಟಿಗೆ ಹರಪನಹಳ್ಳಿ ತಾಲೂಕಿನ ಈ ಒಂದು ಸಂಘದಿಂದ ಒಂದು ಬೆಳ್ಳಿ ದೀಪವನ್ನ ನೀಡಲಾಗಿದೆ. ಹಾಗಾಗಿ ಆ ಬೆಳ್ಳಿ ದೀಪದ ವಿಜೇತರು ಯಾರಾಗ್ತಾರೆ ನೋಡುವ. ಹರಪನಹಳ್ಳಿ ತಾಲೂಕು ಶಾಮಿಯಾನ ಅಸೋಸಿಯೇಷನ್ ನೀಡಿರ್ತಕ್ಕಂಥ ಈ ಒಂದು ಬೆಳ್ಳಿ ದೀಪ, ಆ ಒಂದು ದೀಪ ಯಾರಿಗೆ ಸೇರುತ್ತೆ ಎನ್ನುವಂತಹ ನೋಡುವಂತಹ ಸಮಯ. ಹರಪನಹಳ್ಳಿ ತಾಲೂಕು ಶಾಮಿಯಾನ ಅಸೋಸಿಯೇಷನ್ ನಿಂದ ಪದಾಧಿಕಾರಿಗಳು ದಯಮಾಡಿ ವೇದಿಕೆ ಮೇಲೆ ಆಗಮಿಸಿ ಈ ಒಂದು ಬಹುಮಾನವನ್ನ ನೀಡಬೇಕು. ಹಾಗೆಯೇ ಈ ಒಂದು ಅದೃಷ್ಟದ ಬಹುಮಾನ ಯಾರಿಗೆ ಸೇರುತ್ತೆ ಅನ್ನುವಂತ ನೋಡುವಂತ ಸಮಯ. ಹರಪನಹಳ್ಳಿ ತಾಲೂಕು ಮೆಹಬೂಬ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಹರಪನಹಳ್ಳಿ ಈ ಒಂದು ತಾಲೂಕು ಶಾಮಿಯಾನ ಲಕ್ಕಿ ಟಿಪ್ಪನ್ನು ನಮ್ಮ ಯುನೈಟೆಡ್ ಇನ್ಶೂರೆನ್ಸ್ ಕಂಪನಿಯ ಆಗಿರತಕ್ಕಂಥ ತಿಪ್ಪೇಸ್ವಾಮಿ ಅವರು ಈ ಒಂದು ಬಹುಮಾನವನ್ನು ಎತ್ತಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ಲಕ್ಕಿ ಎಲ್ಲ ಟಿಪ್ಪನ್ನ ನಮ್ಮ ಸಭಿಕರಲ್ಲಿ ಇರತಕ್ಕಂಥ ಎಲ್ಲರೂ ವೇದಿಕೆ ಮೇಲೆ ಬರಬೇಕು, ಅವ್ರಿಗೆ ಸಾಥ್ ಕೊಡಬೇಕು. ಶ್ರೀ ಪಿ ತಿಪ್ಪೇಸ್ವಾಮಿ ಅವರು ವಿಮಾ ಅಭಿವೃದ್ಧಿ ಅಧಿಕಾರಿಗಳು, ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ಹೊಸಪೇಟೆ ಅವರು ಇದೀಗ ಆ ಒಂದು ಡಿಪ್ಪನ್ನು ಎತ್ತುವ ಮೂಲಕ ಮುಂದಿನ ಅದೃಷ್ಟಶಾಲಿ ಯಾರಾಗ್ತಾರೆ ಅಂತ ಅವರ ಹೆಸರನ್ನು ಘೋಷಣೆ ಮಾಡ್ತಾರೆ. ಈ ಒಂದು ಬೆಳ್ಳಿಯ ದೀಪದ ಸ್ತಂಭವನ್ನ ನೀಡಿದಂತವರು ಹರಪನಹಳ್ಳಿ ತಾಲೂಕು ಶಾಮಿಯಾನ ಅಸೋಸಿಯೇಷನ್ ಇವರಿಂದ. SP ಕರುಣಂದಿ, BR ಕರುಣಂದಿ, ಇದು ತಾಲೂಕು ಯಾವುದು ಬರೆದಿಲ್ಲ. SB ಕರುಣಂದಿ ಅಂದರೆ ಆಲ್ಮೋಸ್ಟ್ ನಮ್ಮ ಬಾಗಲಕೋಟೆ ಜಿಲ್ಲಾ ಇರ್ತದೆ. ಇದು ದಯಮಾಡಿ ಬಾಗಲಕೋಟೆ ಜಿಲ್ಲೆ ಕರುಣಂದಿ ಅಂದರೆ ಬಹುತೇಕ ಗುಳೇದಗುಡ್ಡದವ್ರು ಇರಬೇಕು. ದಯಮಾಡಿ 0292 ಟೋಕನ್ ನಂಬರ್ ಒಂದ್ಸಾರಿ. ಇನ್ಮೇಲೆ ದಯಮಾಡಿ ಜಿಲ್ಲಾ ತಾಲೂಕುಗಳು ಬರೀಬೇಕು. ಮೊಬೈಲ್ ನಂಬರ್ ಬರೆದಿದ್ದಾರೆ, ಅವ್ರ ಹೆಸರು ಬರೆದಿದ್ದಾರೆ. ಮೊಬೈಲ್ ನಂಬರು ದಯಮಾಡಿ ಈಗ ನಾವು ಚೆಕ್ ಮಾಡ್ತೀವಿ, ಬಂದಿದ್ದಾರೆ ವೇದಿಕೆ ಮೇಲೆ. ಕರ್ನಿಂದಿಯವರು 0292 ಸರಿಯಾಗಿದೆ. ಮೊಬೈಲ್ ನಂಬರ್ ಚೆಕ್ ಮಾಡಿ ಸರ್. 8907062514 ಇವತ್ತಿನ ದಿವಸ ಬಹುಮಾನ ಬಂದಿರತಕ್ಕಂಥವರು ಎಲ್ಲರೂ ವೇದಿಕೆಯಲ್ಲಿದ್ದಾರೆ, ಮುಂಭಾಗದಲ್ಲಿದ್ದಾರೆ. ಬಹಳ ಸಂತೋಷ. ಇನ್ನೂ ಹೆಚ್ಚು ಜನರು ಏನು ಬಹುಮಾನ ಬಡಬೇಕಾಕ ಬಂದರೆ ಎಲ್ಲರೂ ವೇದಿಕೆ ಮುಂದೆ ಬರಬೇಕು. ಇವರಿಗೆ ಹರಪನಹಳ್ಳಿ ತಾಲೂಕು ಶಾಮಿಯಾನ ಸಪ್ಲೈಯರ್ ಸಂಘದ ಪದಾಧಿಕಾರಿ ಕೊಟ್ಟಿದ್ದಾರೆ. ಅವರಿಗೆ ಎಲ್ಲರ ಚಪ್ಪಾಳೆ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ನಾವು ಹೇಳೋಣ. ಈ ಒಂದು ಬಹುಮಾನದ ಕೊಡುಗೆಯನ್ನ ನೀಡಿದಂತವರು ಹರಪನಹಳ್ಳಿ ತಾಲೂಕು ಶಾಮಿಯಾನ ಅಸೋಸಿಯೇಷನ್ ಅವರು, ಅವರಿಗೆ ಧನ್ಯವಾದಗಳು. ಜೊತೆಯಾಗಿ ಬಹುಮಾನದ ವಿಜೇತರಿಗೂ ಸಹ ಅಭಿನಂದನೆಗಳು. ನಮ್ಮ ಆಲ್ ಇಂಡಿಯಾ ಕಮಿಟಿಯ ಸದಸ್ಯರಾಗಿರ್ತಕ್ಕಂಥ ಹಾಗೆಯೇ ರತನಾನಿ ಸರ್ ದಯಮಾಡಿ ಕೊಡುಗೆ. ನೀವು ಬನ್ನಿ ತಿಪ್ಪಸ್ವಾಮಿ ಬನ್ನಿ. ಎಲ್ಲ ನೈ ದಾಲೆ ನೈ ಇಸ್ಕೂ ದೇನಾ ಹೈ, ಇನ್ಕೋ ದೇನಾ ಹೈ. ಊಟ ಇಟ್ಕೋ, ಎತ್ತರಿ ಮೇಲೆ ಎತ್ತರಿ. ಎಲ್ಲರೂ ಚಪ್ಪಾಳೆ ಮುಖಾಂತರ ಅವರಿಗೆ ಇನ್ಕೋ ಚಪ್ಪಾಳೆ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ಹೇಳೋಣ. ಶ್ರೀ ಪ್ರಿನ್ಸ್ ರತನಾನ್ ಇವರು ಖಜಾಂಚಿಗಳು, AITDWO ನವದೆಹಲಿ ಅವರು ಆಗಮಿಸಿದ್ದಾರೆ. ಹಾಗೆಯೇ ಶ್ರೀ ಕರ್ತಾ ಸಿಂಗ್ ಕೋಚಾರ್ ಇವರು ಪ್ರಧಾನ ಕಾರ್ಯದರ್ಶಿಗಳು, AITDWO ನವದೆಹಲಿ ಅವರು ಸಹ ವೇದಿಕೆಯನ್ನು ಅಲಂಕರಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಿದ್ದಾನೆ. ಮುಂದಿನ ಉಪನ್ಯಾಸವನ್ನ ನಮ್ಮೊಟ್ಟಿಗೆ ಈ ಕಾರ್ಯಕ್ರಮದ ಮೂಲಕ ನೀಡಬೇಕಾಗಿ ಸನ್ಮಾನ್ಯ ಶ್ರೀ PR ನಾಗರಾಜ್ ಅವರು, ಕುಟುಂಬ ಪ್ರಮೋದನ್ ಪ್ರಾಂತ ಸಂಯೋಜಕರು, ಹುಬ್ಬಳ್ಳಿ ಅವರಲ್ಲಿ ಅತ್ಯಂತ ಗೌರವದಿಂದ ವಿನಂತಿಸಿಕೊಳ್ತಿದ್ದೇನೆ. ಬರಮಾಡಿಕೊಳ್ಳಿ ನಿಮ್ಮೆಲ್ಲರ ಗೌರವದ ಚಪ್ಪಾಳೆಗಳೊಂದಿಗೆ ಇಂದಿನ ಕಾರ್ಯಕ್ರಮದ ವಿಶೇಷ ಉಪನ್ಯಾಸವನ್ನ ಶ್ರೀ PR ನಾಗರಾಜ್ ಜಿ ಇವರಿಂದ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ
ಎಲ್ಲ ಪದಾಧಿಕಾರಿಗಳಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ನನಗಿವತ್ತು ನಿಮ್ಮ ಜೊತೆಗೆ ಕುಟುಂಬ ಸಂಸ್ಕಾರದ ಬಗ್ಗೆ 4 ಮಾತುಗಳನ್ನು ಹಂಚ್ಕೊಳ್ಳಿಕ್ಕೆ ಹೇಳಿದ್ದಾರೆ. ಇಲ್ಲಿ ಬರ್ಬೇಕಾದ್ರೆ ನನಗೆ ಯಾಕೆ ಅಭಿಮಾನದಿಂದ ಇಲ್ಲಿ ಬಂದೆ ಅಂತ ಹೇಳಿದ್ರೆ, ಕಳೆದ ಜನವರಿ ತಿಂಗಳಲ್ಲಿ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಆ ಕಾರ್ಯಕ್ರಮದ ಕೊನೆಯೊಳಗೆ ಆ ಕಲ್ಯಾಣ ಮಂಟಪದಲ್ಲಿ ನಾನು ನನ್ನ ಮೊಬೈಲನ್ನು ಇಟ್ಟು ಹೋದೆ. ರಾತ್ರಿ ಉಳಿಯೋದಕ್ಕೆ ಕೆಲವು ಶಾಮಿಯಾನದ ಕೆಲವು ಕೆಲಸಗಾರರು ಅಲ್ಲಿ ಉಳಿಲಿಕ್ಕೆ ಬಂದಿದ್ರು. ಮರುದಿನ ಅಲ್ಲಿ ಇರುತ್ತೆ ಅಂತೇಳಿ ಹೋದೆ ನಾನಲ್ಲಿ. ಆ ಮೊಬೈಲ್ ಇರಲಿಲ್ಲ. ಸಾಮಾನ್ಯ ನಿಮಗೂ ನಮ್ಮ ಮೊಬೈಲ್ ಇಲ್ಲ ಅಂದ ತಕ್ಷಣ ಯಾರೋ ತಗೊಂಡು ಹೋಗಿದ್ದಾರೆ, ಯಾರೋ ಕಳ್ಳತನ ಮಾಡಿದ್ದಾರೆ ಅಂಥೇಳಿ ಅನಿಸೋದು ಬಹಳ ಸಹಜ. ಆಮೇಲೆ ಅಲ್ಲಿ ಮ್ಯಾನೇಜರ್ಗೆ ಹೇಳಿದೆ, ಸ್ವಲ್ಪ ಏನೋ ಆಗಿದೆ ನೋಡಿ ಅಂಥೇಳಿ. ಅಷ್ಟರೊಳಗೆ ಒಬ್ಬ ಶಾಮಿಯಾನದ ಕೆಲಸಗಾರ ಫೋನ್ ಮಾಡಿ ಹೇಳ್ದ, ನಾನು ನನ್ನ ಸಹಕಾರಿಗಳದೇ ಮೊಬೈಲ್ ಅಂತ ತಗೊಂಡೆ, ಅದು ಅವ್ರದ್ದಲ್ಲ, ಇದು ಬೇರೆ ಯಾರದೇ ಇದೆ, ನಾನು ತೊಗೊಂಡು ಬಂದಿದ್ದೀನಿ, ಯಾರ್ದಾದ್ರೂ ಬಂದರೆ ಕೊಡಿ ಅಂತೇಳಿ ಅವನು ಫೋನ್ ಮಾಡಿ ಹೇಳಿದ್ದ. ಈ ಥರದ ಶಾಮಿಯಾನ ಕೆಲಸಗಾರರು ಅಂದರೆ ಅತ್ಯಂತ ಪ್ರಾಮಾಣಿಕರು ಅನ್ನುವಂಥ ನಂಬಿಕೆ ನಿಮ್ಮ ಮೇಲೆ ಬಂದಿರೋದ್ರಿಂದ ನನಗೆ ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತುಂಬ ಆನಂದವಾಗ್ತಾ ಇದೆ. ಎಲ್ಲರ ಮನೆಗಳ ಮಂಗಳ ಕಾರ್ಯಕ್ರಮಗಳನ್ನು ಶುಭಮಂಗಳ ಕಾರ್ಯಕ್ರಮಗಳಾಗಿ, ಅತ್ಯಂತ ಸೊಗಸಾದ ಕಾರ್ಯಕ್ರಮಗಳಾಗಿ ನಿರ್ಮಾಣ ಮಾಡುವಂತಹ ಒಂದು ಜವಾಬ್ದಾರಿಯನ್ನು ನೀವು ಹೊತ್ತಿದ್ದೀರಿ. ನಿಮ್ಮ ಬಗ್ಗೆ ಅತ್ಯಂತ ಅಭಿಮಾನದಿಂದ ನಿಮ್ಮ ಜೊತೆಗಿರುವಂಥ ನಿಮ್ಮ ಊರಿನ ಜನ ನಿಮ್ಮನ್ನು ಅಭಿಮಾನದಿಂದ ತಮ್ಮ ಮನೆಯ ಕಾರ್ಯಕ್ರಮಗಳನ್ನು ಅಂದಗೊಳಿಸೋದಕ್ಕೆ, ಚಂದಗೊಳಿಸೋದಕ್ಕೆ ನಿಮ್ಮನ್ನು ಕರೀತಾರೆ. ಹೀಗಾಗಿ ನೀವು ಸದಾಕಾಲ ಹಬ್ಬದ ವಾತಾವರಣದಲ್ಲೇ ಇರುವಂಥವರು, ಸದಾಕಾಲ ಮಂಗಲ ಕಾರ್ಯಕ್ರಮಗಳಲ್ಲೇ ಇರುವಂಥವರು. ಹೀಗಾಗಿ ನಮಗೆ ವರ್ಷದಲ್ಲಿ ಒಂದು 8-10 ಸಲ ಮಂಗಲ ಕಾರ್ಯಕ್ರಮಗಳಾದರೆ ನಿಮಗೆ ವರ್ಷದಲ್ಲಿ 100 ದಿನ ಮಂಗಲ ಕಾರ್ಯಕ್ರಮಗಳು. ಹೀಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಬಯಸುವಂಥ ಒಂದು ಗುಂಪು ಒಟ್ಟಿಗೆ ಸೇರಿ ಈ ಥರದ ಕಾರ್ಯಕ್ರಮಗಳು ಹೆಚ್ಚಾಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಲ್ಲ, ಅದರ ಬಗ್ಗೆ ನನಗೆ ಅಭಿಮಾನ ಅನ್ನಿಸ್ತದೆ. ಇನ್ನು ಆ ವ್ಯಕ್ತಿಯ ಪ್ರಾಮಾಣಿಕತೆ ನೋಡಿದಾಗ ನನಗೆ ಬರೀ ಆ ವ್ಯಕ್ತಿಯ ಬಗ್ಗೆ ಮಾತ್ರ ಅಲ್ಲ, ಕೇವಲ ಶಾಮಿಯಾನ ಈ ಅಸೋಸಿಯೇಷನ್ನಿನ ಎಲ್ಲ ಬಂಧುಗಳ ಬಗ್ಗೆ ಮಾತ್ರ ಅಲ್ಲ, ನನಗೆ ನನ್ನ ದೇಶದ ಬಗ್ಗೆಯೂ ಹೆಮ್ಮೆ ಪಡುವಾಗಾಯಿತು. ಯಾವುದೇ ವ್ಯಕ್ತಿ ಪ್ರಾಮಾಣಿಕನಾದಾಗ ಅವನ ಬಗ್ಗೆ ನಮ್ಮ ಬಾಯಿಂದ ಬರುವ ಮೊದಲ ವಾಕ್ಯ ಯಾವುದು ಅಂದರೆ, ಎಷ್ಟು ಒಳ್ಳೆಯವನಪ್ಪ, ದೇವರಂಥ ಮನುಷ್ಯ ಅಂತ ನಾವು ಅವರನ್ನು ಕರಿತೀವಿ. ಸರಿ ತಾನೆ? ನೀವು ಹಾಗೆ ಕರಿತೀರಲ್ವಾ? ನನಗೆ ನನ್ನ ದೇಶದ ಬಗ್ಗೆನೂ ಹಾಗೆ ಅನ್ನಿಸ್ತದೆ. ಅಮೇರಿಕದ ಒಬ್ಬ ವ್ಯಕ್ತಿ ಅಮೇರಿಕದ ಒಂದು ಚರ್ಚಿಗೆ ಹೋದನಂತೆ. ಆ ಚರ್ಚಲ್ಲಿ, ಬಹಳ ದೊಡ್ಡ ಚರ್ಚು, ಅಮೇರಿಕದ ಅತ್ಯಂತ ದೊಡ್ಡ ಚರ್ಚ್ ಅದು. ಆ ಚರ್ಚಿನ ಎದುರುಗಡೆಗೆ ಒಂದು ಬಂಗಾರದ ಫೋನ್ ಇಟ್ಟಿದ್ರಂತೆ. ಆ ಬಂಗಾರದ ಫೋನ್ ಮೇಲ್ಗಡೆ ಬರೆದಿದ್ರು, ಇಲ್ಲಿಂದ ದೇವರಿಗೆ ನೇರವಾಗಿ ಫೋನ್ ಮಾಡಬಹುದು ಅಂತ ಹೇಳಿ. ಅದನ್ನು ನೋಡಿದ ಮೇಲೆ ಆ ವ್ಯಕ್ತಿಗೆ ಬಹಳ ಅಭಿಮಾನ ಅನ್ನಿಸ್ತದೆ. ಓ, ನನ್ನ ಒಂದು ದೇವಸ್ಥಾನದಲ್ಲಿ ಈ ಥರ ದೇವರಿಗೆ ನೇರವಾಗಿ ಫೋನ್ ಮಾಡೋ ವ್ಯವಸ್ಥೆ ಇದೆ ಅಂತೇಳಿ. ಅಲ್ಲಿಯ ಫಾದರ್ಗೆ ಹೋಗಿ ಕೇಳ್ತಾನಂತೆ ಆ ಚರ್ಚಿನ ಪ್ರಮುಖರಿಗೆ, ಇದು ಕೇವಲ ಅಮೇರಿಕದ ಈ ಚರ್ಚ್ನಲ್ಲಿ ಮಾತ್ರ ಇದೆಯೋ ಅಥವಾ ಬೇರೆ ಎಲ್ಲಾದರೂ ಇದೆಯೋ ಅಂತ ಕೇಳ್ತಾನೆ. ಆಗ ಅವ್ರು ಹೇಳ್ತಾರೆ, ಜಗತ್ತಲ್ಲಿ ಒಂದು 8-10 ಚರ್ಚ್ ಮಾತ್ರ ಈ ಥರದ ವ್ಯವಸ್ಥೆ ಇದೆ ಅಂತ. ಅದನ್ನು ನೋಡೋದಕ್ಕೆ ಹೊರಡ್ತಾನಂತವನು. ಎಲ್ಲ ಕಡೆಗೂ ನೋಡಿದಾಗ ಒಂದು ಬಂಗಾರದ ಫೋನು, ಮೇಲ್ಗಡೆ ಇಲ್ಲಿಂದ ದೇವರಿಗೆ ಫೋನ್ ಮಾಡಬಹುದು ಅಂತೇಳಿ ಬರೆದಿರ್ತಾರೆ. ಕೆಳಗಡೆ ಒಂದು ಬೆಲೆ ಬರೆದಿರ್ತಾರೆ. ಅಮೇರಿಕದಲ್ಲಿ ಅದಕ್ಕೆ $5,000 ಅಂತ ಬರೆದಿದ್ರು, ಜರ್ಮನಿಯಲ್ಲಿ 8,000 ಯುರೋ ಅಂತ ಬರೆದಿದ್ರು, ಇಂಗ್ಲೆಂಡ್ನಲ್ಲಿ ಅದಕ್ಕೆ 10,000 ಪೌಂಡ್ ಅಂತ ಬರೆದಿದ್ರು. ಹೀಗೆ 5 ಲಕ್ಷದಿಂದ 10 ಲಕ್ಷದವರೆಗೆ ಬೇರೆ ಬೇರೆ ಬೆಲೆಗಳಿತ್ತು. ಕೊನೆಗೆ ಆತ ಭಾರತಕ್ಕೆ ಬರ್ತಾನಂತೆ. ಭಾರತದಲ್ಲೂ ಇದೇ ರೀತಿಯ ಒಂದು ದೊಡ್ಡ ಚರ್ಚು. ಆ ಚರ್ಚ್ನಲ್ಲೂ ಒಂದು ಬಂಗಾರದ ಫೋನು, ಇಲ್ಲಿಂದ ದೇವರಿಗೆ ನೇರವಾಗಿ ಫೋನ್ ಮಾಡಬಹುದು ಅಂತ ಬರೆದಿರ್ತಾರೆ. ಆದರೆ ಬೆಲೆ ನೋಡ್ತಾನೆ ಅವನು. ಬೆಲೆ ನೋಡಿದ ಮೇಲೆ ಆಶ್ಚರ್ಯ ಆಗ್ಲಿಕ್ಕೆ ಶುರು ಆಗ್ತದೆ. ಬೆಲೆ ಎಷ್ಟು ಬರೆದಿರ್ತಾರೆ ಗೊತ್ತೇನ್ರಿ?
ಜಗತ್ತಿನ ಬೇರೆ ಎಲ್ಲ ಚರ್ಚ್ಗಳಲ್ಲಿ ಲಕ್ಷಗಟ್ಟಲೆ ಬೆಲೆ ಬರೆದಿದ್ರೆ ಭಾರತದ ಚರ್ಚಲ್ಲಿ ದೇವರಿಗೆ ಫೋನ್ ಮಾಡೋದಕ್ಕೆ ₹1 ಅಂತ ಬರೆದಿರ್ತಾರೆ. ಇದನ್ನ ನೋಡಿದ್ಮೇಲೆ ಆಶ್ಚರ್ಯ ಆಗ್ಬಿಡ್ತದೆ ಅವನಿಗೆ. ಅಲ್ಲಿಯ ಪಾದ್ರಿಗೆ ಹೋಗಿ ಕೇಳ್ತಾನಂತೆ, ಸ್ವಾಮಿ ಏನು ಎಷ್ಟು ಜುಜುಬಿ ರೇಟ್ ಇಟ್ಟಿದಲ್ಲ, ಭಾರತ ಅಂದ್ರೆ ದರಿದ್ರ ದೇಶ ಅಂತ ಹೇಳೋದಿಕ್ಕೆ ಶುರು ಮಾಡ್ತಾನೆ. ಯಾಕೆ ಅಂತ ಕೇಳ್ತಾರೆ ಅವರು. ಅದಕ್ಕೆ ಅವನು ಹೇಳ್ತಾನೆ, ಇಲ್ಲ ನಾನು ಜಗತ್ತಿನ ಎಲ್ಲ ದೊಡ್ಡ ದೊಡ್ಡ ಚರ್ಚಿಗೆ ಹೋಗಿದ್ದೀನಿ, ಇದೇ ರೀತಿಯ ಬಂಗಾರದ ಫೋನ್ ಇಟ್ಟಿದ್ದಾರೆ. ಒಂದ್ ಕಡೆಗೆ 5 ಲಕ್ಷ, ಒಂದ್ ಕಡೆಗೆ 8 ಲಕ್ಷ, ಒಂದ್ ಕಡೆಗೆ 10 ಲಕ್ಷ ರೂಪಾಯಿ ಅಲ್ಲಿ ಬೆಲೆ ಇದೆ. ಇಲ್ಲಿ ನೋಡಿದ್ರೆ ₹1 ಬೆಲೆ ಇಟ್ಟಿದ್ದೀರಲ್ಲ, ಎಷ್ಟು ದರಿದ್ರತನ ಅಲ್ಲೇನ್ರಿ ಈ ದೇಶದ್ದು ಅಂತ ಕೇಳ್ತಾನಂತೆ. ಅದಕ್ಕೆ ಆ ಫಾದರ್ ಹೇಳ್ತಾನೆ, ಇದು ಭಾರತ ಅಂತ ಹೇಳ್ತಾನೆ ಅವನು. ಭಾರತ ಆದ್ರೆ ₹1 ಯಾಕ್ರಿ ಅಂತ ಇವನು ಕೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನಂತೆ, ಇದು ಭಾರತ ಆಗಿರೋದ್ರಿಂದಲೇ ₹1 ಅಂತ. ಅರ್ಥವೇ ಆಗೋದಿಲ್ಲ ಇವನಿಗೆ. ಅದಕ್ಕೆ ಮತ್ತೆ ಕೇಳ್ತಾನೆ, ₹1 ಯಾಕೆ ಭಾರತದಲ್ಲಿ ಅಂತ. ಅದಕ್ಕೆ ಫಾದರ್ ಹೇಳ್ತಾನೆ, ದೇವರಿಗೆ ಇಲ್ಲಿ ಲೋಕಲ್ ಕಾಲ್, ಅದಕ್ಕೆ ₹1, ಜಗತ್ತಿನಲ್ಲ ಅಲ್ಲಿ STD ಕಾಲ್, ಅದಕ್ಕೆ ಲಕ್ಷಗಟ್ಟಲೆ ರೂಪಾಯಿ ಇದೆ ಅಂತ ಹೇಳಿ. ನಾನು ಯಾಕೆ ಈ ಉದಾಹರಣೆ ಹೇಳ್ತಾ ಇದ್ದೀನಿ ಅಂದರೆ, ಜಗತ್ತಿನ ಬೇರೆ ಕಡೆಗಳಲ್ಲಿ ದೇವದೂತರು ಹುಟ್ಟುತ್ತಾರೆ, ಭಾರತದಲ್ಲಿ ದೇವರು ಹುಟ್ಟುತ್ತಾರೆ ಅಂಥೇಳಿ ನಂಬಿಕೆ ನಮ್ಮದು. ನಿಮ್ಮನ್ನು ನೋಡಬೇಕಾದ್ರೆ, ನಿಮ್ಮ ಪ್ರಾಮಾಣಿಕತೆಯಿಂದ ನೋಡಬೇಕಾದ್ರೆ, ಭಗವಂತನೇ ನನ್ನ ಎದುರುಗಡೆಗೆ ಕೂತ್ಕೊಂಡ ಅಂಥೇಳಿ ನನಗೆ ಭಾವನೆಗಳು ಬರೋದ್ರಿಂದ ಈ ಉದಾಹರಣೆನ ನಿಮ್ಮ ಜೊತೆಗೆ ಹಂಚಿಕೊಂಡೆ ಅಂತ ಎಲ್ಲ ದೇವರುಗಳಿಗೆ ನಮಸ್ಕಾರ ಮಾಡ್ತಾ ಇವತ್ತು ನನಗೆ ಕೊಟ್ಟಿರೋ ವಿಷಯವನ್ನು ಪ್ರವೇಶ ಮಾಡ್ತೀನಿ. ನಮ್ಮ ದೇಶದಲ್ಲಿ ನಾವೆಲ್ಲರೂ ಭಾರತದ ಬಗ್ಗೆ ಕೀರ್ತಿಯನ್ನ ಕೇಳ್ತೀವಿ, ಭಾರತ ಅತ್ಯಂತ ಶ್ರೇಷ್ಠ ದೇಶ ಅಂಥೇಳಿ. ಈಗೊಂದು 4-5 ವರ್ಷಗಳಿಂದ ಇಡೀ ಜಗತ್ತಲ್ಲಿ ಜೂನ್ 21ನೇ ತಾರೀಕು ಯಾವ ದಿನ ಅಂತ ಆಚರಣೆ ಮಾಡ್ತಾ ಇದ್ದಾರೆ? ಜೂನ್ 21 ಯಾವ ದಿನ? ವಿಶ್ವ ಯೋಗ ದಿನವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಇದು ನಮಗೆ ಅಭಿಮಾನ ಅಲ್ವಾ? ಜಗತ್ತಿಗೆ ಯೋಗವನ್ನು ಕೊಟ್ಟಿರುವಂತ ದೇಶ ಭಾರತ, ಅದಕ್ಕೋಸ್ಕರ ನಮಗೆ ಅಭಿಮಾನ ಅನ್ನಿಸ್ತದೆ. ಜಗತ್ತಿಗೆ ಅಡಿಗೆ ಮಾಡಿ, ಈಗೇನು ನಮ್ದೇನು ಅಡಿಗೆಗಳು ಮಾಡ್ತೇವೆ, ಇದು ಈ ಥರದ ವೈವಿಧ್ಯ ಅಡಿಗೆಗಳನ್ನು ಕಲಿಸಿಕೊಟ್ಟಂಥ ದೇಶ ಅದು ಭಾರತ. ಅದಕ್ಕೆ ನಮಗೆ ನನ್ನ ದೇಶದ ಬಗ್ಗೆ ಅಭಿಮಾನ ಅನ್ನಿಸ್ತದೆ. ಅದೇ ರೀತಿಯಲ್ಲಿ ಜಗತ್ತಿಗೆ ಇನ್ನೊಂದು ವಿಶೇಷ ಭಾರತ ಕೊಟ್ಟಿದ್ದು ಯಾವುದು ಅಂದರೆ ನಮ್ಮ ಕುಟುಂಬ ವ್ಯವಸ್ಥೆ. ನಾವೇನು ನಮ್ಮ ಮನೆಗಳಲ್ಲಿದ್ದೀವಿ, ನಾನು ನಿಮ್ಮ ಎಲ್ಲ ಬಂಧು ಭಗಿನಿಯರನ್ನು ನೋಡಬೇಕಾದ್ರೆ, ನಾನು RSSನ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಾನು ರಾಜ್ಯದಾದ್ಯಂತ ಓಡಾಡಬೇಕಾದ್ರೆ ಈ ಥರ ಅನೇಕ ಜನರನ್ನ, ನಮ್ಮ ಸಹಕಾರಿಗಳನ್ನು ಮತ್ತು ಸ್ವಯಂ ಸೇವಕರು ಅನೇಕರಿದ್ದಾರೆ, ಅವರೆಲ್ಲರೂ ನಮ್ಮ ಇದಕ್ಕೆ ಸಿಗ್ತಾ ಇರ್ತಾರೆ. ಅವರು ಒಬ್ಬರೇ ಈ ಬಿಸ್ನೆಸ್ ಮಾಡೋದಿಲ್ಲ, ಇಡೀ ಕುಟುಂಬದವ್ರು ಸೇರೇ ಬಿಸ್ನೆಸ್ ಮಾಡೋದು. ಅವ್ರು ಇನ್ನೆಲ್ಲ ಹೋದ್ರೆ ಮನೆಯವರೇ ಅದನ್ನು ನೋಡ್ಕೊಳ್ಳೋದು. ಹೀಗಾಗಿ ಕುಟುಂಬದ ಒಂದು ವ್ಯಾಪಾರವಾಗಿ ಇದು ಬೆಳೀತಾ ಇದೆ. ಹೀಗಾಗಿ ಬಾಬುರಾಯರು ಇವತ್ತು ಕುಟುಂಬ ಸಂಸ್ಕಾರದ ಬಗ್ಗೆ, ಬರೀ ವ್ಯಾಪಾರದ ಬಗ್ಗೆ ಯೋಚನೆ ಮಾಡ್ತೀವಿ, ಸಂಸ್ಕಾರದ ಬಗ್ಗೆ 4 ಮಾತುಗಳನ್ನು ನಮ್ಮ ಬಂಧುಗಳ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಬನ್ನಿ ಅಂತ ಕರೆದ್ರು. ಅದಕ್ಕೋಸ್ಕರ ನಿಮ್ಮ ಜೊತೆಗೆ ಒಂದು ಅರ್ಧ ಗಂಟೆ ಹಂಚಿಕೊಳ್ಳುವ ಪ್ರಯತ್ನ ಪಡ್ತೀನಿ. ಬಂಧುಗಳೇ, ಭಗಿನಿಯರೇ, ಜಗತ್ತಲ್ಲಿ ಎಲ್ಲೂ ಇಲ್ಲದಿರುವಂಥ ಒಂದು ಒಳ್ಳೆಯ ವ್ಯವಸ್ಥೆ ಅದು ಭಾರತದಲ್ಲಿದೆ. ಅದು ನಮ್ಮ ಮನೆಗಳು. ಶಿವಾಜಿ ಮಹಾರಾಜ್ ಅಂತ ಹೇಳಿ ಒಬ್ರು ಇದ್ರು, ಕೇಳಿದಿರಲ್ಲ ಹೆಸರು? ಶಿವಾಜಿ ಗೊತ್ತು ತಾನೆ? ಆ ಶಿವಾಜಿ 15ನೇ ವಯಸ್ಸಿನಲ್ಲಿ ಇರಬೇಕಾದ್ರೆ, ಇನ್ನು ಮೀಸೆ ಬಂದಿರಲಿಲ್ಲ, ಎಳೆ ರಟ್ಟೆಗಳು. ಅವನ ಆ ಆಸ್ಥಾನ ಒಂದೇನು ರಾಜ್ಯ ಇತ್ತು, ಅದರೊಳಗಿರುವಂಥ ಒಂದು ಹಳ್ಳಿಯ ಒಬ್ಬ ಪಟೇಲ ಒಬ್ಬ ವಿಧವೆ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಮಾಡ್ತಾನಂತೆ. ಶಿವಾಜಿ ತನ್ನ ಸೈನಿಕರು ಕಳಿಸ್ಕೊಡ್ತಾನೆ, ಹಿಡ್ಕೊಂಡು ಬನ್ನಿ ಆ ಪಟೇಲನ್ ಅಂತ ಹೇಳಿ. ಹಿಡ್ಕೊಂಡು ಬರ್ತಾರೆ. ಕಥೆಯೊಳಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. 6.5 ಅಡಿ ಎತ್ತರ ಇದ್ದಂತೆ ಆ ಪಟೇಲ, 3 ಅಡಿ ಅಗಲ, ದಪ್ಪ ಮೀಸೆ. ಅವನು ಅಪರಾಧಿ. ಎದುರುಗಡೆ ಇರುವಂತ ಶಿವಾಜಿ ಅವನನ್ನು ವಿಚಾರಣೆ ಮಾಡ್ತಾ ಇದ್ದ. ಅವನ ಮೀಸೆಗಿಂತನೂ ತೆಳ್ಳಗಿತ್ತಂತೆ ಅವನ ರಟ್ಟೆ. ಇವನು ಅವನನ್ನು ವಿಚಾರಣೆ ಮಾಡುವವನು. ವಿಚಾರಣೆ ಮಾಡಿದ್ಮೇಲೆ ಹೇಳ್ತಾನಂತೆ, ನೀನು ಒಬ್ಬ ವಿಧವೆ ಹೆಣ್ಣುಮಗಳ ಮೇಲೆ ಅತ್ಯಾಚಾರ ಮಾಡಿದೆ ಅಂತ ನಿನ್ನ ಮೇಲೆ ಕಂಪ್ಲೇಂಟ್ ಬಂದಿದೆ, ಹೌದಾ ಅಂತ ಕೇಳ್ತಾನೆ. ಹೌದು, ನಾನೇ ಮಾಡಿದ್ದೀನಿ, ಏನು ತಪ್ಪು ಅಂತ ಕೇಳ್ತಾನೆ ಅವನು. ಆ ದಿನಗಳಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಂತ ಕೀಳಾಗಿ ನೋಡುವ ದಿನಗಳಲ್ಲಿ ಹೌದು ಅಂತ ಹೇಳಿದಾಗ ಅವನು ಹೇಳ್ತಾನಂತೆ, ಹಾಗಾದ್ರೆ ಇದಕ್ಕೆ ನೀನು ಶಿಕ್ಷೆ ಅನುಭವಿಸಲೇಬೇಕು, ಇದು ಶಿವಾಜಿಯ ರಾಜ್ಯ ಅಂತೇಳಿ ಅವನು ತನ್ನ ಸೈನಿಕರಿಗೆ ಹೇಳ್ತಾನೆ. ಅವನು 2 ಕೈ ಮತ್ತು ಕಾಲು ಕತ್ತರಿಸಾಕರಿ ಅಂತ ಹೇಳ್ತಾನೆ. ನನಗೆ ನಿಮ್ಮಲ್ಲಿ ಒಂದು ಪ್ರಶ್ನೆ, ಆ 15 ವರ್ಷ ಸಣ್ಣ ಹುಡುಗನಿಗೆ
ನನ್ನ ರಾಜ್ಯದಲ್ಲಿ ಹೆಣ್ಮಕ್ಳು ರಕ್ಷಣೆ ಮಾಡಬೇಕು ಅಂತೇಳಿ ಹೇಳಿಕೊಟ್ಟವ್ರು ಯಾರು? ಯಾವ ಶಾಲೆಗೆ ಹೋಗಿದ್ದಾರೆ ಅವನು? ಯಾವ ಕಾನ್ವೆಂಟಿಗೆ ಹೋಗಿದ್ದ? ಯಾರು ಕಲಿಸ್ಕೊಟ್ರು ಅವನಿಗೆ? ಯಾರು ಕಲಿಸಿದ್ರು? ತಾಯಿ ಕಲಿಸಿದ ಪಾಠ ಆಗಿತ್ತದು, ಯಾವುದೋ ಶಾಲೆ ಕಲಿಸಿದ ಪಾಠ ಆಗಿರ್ಲಿಲ್ಲ ಅಲ್ಲ. ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳು ಹೇಗೆ ಬದುಕಬೇಕು, ಹೇಗೆ ಬಾಳಬೇಕು ಅಂತ ಹೇಳಿಕೊಟ್ಟಂತ ದೇಶ ಭಾರತ. ಹೀಗಾಗಿ ನನಗೆ ನನ್ನ ಮನೆಯ ಬಗ್ಗೆ ಬಹಳ ಅಭಿಮಾನ ಅನ್ಸೋದು. ಎಷ್ಟು ಸರಳವಾಗಿ ಹೇಳಿಕೊಡ್ತಾ ಇದ್ವಿ ನೋಡಿ. ಈ ದೇಶ ಜಗತ್ತಿಗೆ ಕೊಟ್ಟಿದ್ದು ಇನ್ನೊಂದು ವಿಶೇಷ ನೋಡಿ. ಇಲ್ಲಿ ಹುಟ್ಟಿದವನಿಗೆ ನಾವು ಹೇಳ್ತಾ ಇದ್ದ ಮಾತೇನು? 100 ವರ್ಷಗಳ ಕಾಲ ಆನಂದದಿಂದ ಬದುಕೋಣ, 100 ವರ್ಷಗಳ ಕಾಲ ಆರೋಗ್ಯದಿಂದ ಬದುಕೋಣ ಅಂತ ಹೇಳಿಕೊಟ್ಟಂತ ಭೂಮಿ ಭಾರತ. ಇಂಥ ಭೂಮಿಯಲ್ಲಿ ನಾವು ಹುಟ್ಟಿದ್ದೀವಿ. ಅದಕ್ಕೆ ನೋಡಿ ಮನೆಗಳಲ್ಲಿ ಎಷ್ಟು ಒಳ್ಳೆ ವ್ಯವಸ್ಥೆ. ಬೆಳಿಗ್ಗೆ ಏಳಬೇಕಾದ್ರೆ ತಡವಾಗಿ ಎದ್ರೆ ನನ್ನ ಮನೆಯೊಳಗೆ ನಮ್ಮ ಮುಖದ ಮೇಲೆ ನಮ್ಮ ತಂದೆ ನೀರು ಹಾಕ್ತಿದ್ರು. ನಿಮ್ಮ ಮನೆಯಲ್ಲೂ ಹಾಕ್ತಿದ್ರ? ತಡವಾಗಿ ಎದ್ರೆ ಲಗುನ ಹೇಳ್ರಪ್ಪ ಅಂತ ಹೇಳ್ತಿದ್ರು ಹೌದಿಲ್ರಿ? ಇನ್ನೂ ಒಂದು ಮಾತು ಹೇಳ್ತಿದ್ರು, ಸೂರ್ಯ ಹುಟ್ಟಿದ ಮೇಲೆ ಹೇಳ್ಬಾರ್ದಪ್ಪ, ಸೂರ್ಯ ಹುಟ್ಟಿದ ಮೇಲೆ ಎದ್ರೆ ಆಲಸಿ ಆಗ್ತೀರಿ, ರೋಗಿಷ್ಠ ಆಗ್ತೀರಿ ಅಂತ ಹೇಳಿ ಬೈತಿದ್ರು ನಮಗೆ. ಬೈತಿದ್ರು ಇಲ್ರಿ? ನಿಮ್ಮ ಮನ್ಯಾಗೂ ಬೈದಾರಿಲ್ಲ? ಏನು ಬೈದೇ ಇಲ್ರಿ ಈ ಥರದ ಮಾತುಗಳು? ಏನು ಎದುರುಗಡೆಯವ್ರು ಏನು ಹೇಳ್ತಾನೆ ಇಲ್ಲ? ಏನು ಕೇಳಿಸ್ತಾ ಇದೆಯಲ್ಲ ನಾ ಹೇಳ್ತಾ ಇರೋದು? ನಿಮ್ಮ ಮನೆಯಲ್ಲೂ ರೋಗಿಷ್ಠ, ಆಲಸಿ, ತಡವಾಗಿದ್ರ ಅಂತ ಹೇಳಿ ಬೈತಿದ್ರಲ್ಲ. ಹಂಗಾದ್ರೆ ಇವತ್ತು ನಮ್ಮ ಮಕ್ಕಳಿಗೆ ನಾವು ಮಕ್ಕೋರಿ ಸ್ವಲ್ಪ ಆರಾಮ್ಸಿರಿ ಹೇಳ್ರಿ ಅಂತ ಹೇಳ್ತೀವ ಇಲ್ಲೋ? ಹಂಗೆ ಹೇಳಿದ್ರೆ ಮುಂದಿನ ಜನಾಂಗ ರೋಗಿಷ್ಠ ಜನಾಂಗ ಆಗ್ಬೋದು, ಆಲಸಿ ಜನಾಂಗ ಆಗ್ಬೋದಲ್ಲ. ಹಾಗಾದ್ರೆ ನಮ್ಮ ಮನೆಗಳಲ್ಲಿ ಬೇಗ ಹೇಳುವಂಥ ಪರಂಪರೆಯನ್ನು ಯಾರು ಹಾಕ್ಕೊಡ್ಬೇಕು? ಅದನ್ನ ನಾವೇ ಹೇಳ್ಕೊಡ್ಬೇಕಲ್ಲ. ಹಿಂದೆ ನಮ್ಮ ತಂದೆ ತಾಯಿ, ನಮ್ಮ ಅಜ್ಜ ಅಜ್ಜಿ ನಮಗೆ ಹೇಳಿಕೊಟ್ಟ ಪಾಠ ನಾವು ಮುಂದಿನದವರಿಗೆ ಹೇಳಿಕೊಡದಿದ್ರೆ ಪ್ರಾಯಶಃ ನಾವು ಅಪರಾಧಿಗಳಾಗ್ತೀವಿ, ರಾಕ್ಷಸರಾಗಬಹುದು. ಹೀಗಾಗಿ ನಮ್ಮ ಮಕ್ಕಳನ್ನು ಒಳ್ಳೆಯದಾಗಿ ಬೆಳೆಸ್ಬೇಕಾದ್ರೆ ನಮ್ಮ ಮನೆಗಳಲ್ಲಿ ಬೆಳಿಗ್ಗೆ ಏಳೋದ್ರಿಂದ ಒಳ್ಳೆಯ ಸಂಸ್ಕಾರಗಳನ್ನು ಕೊಡುವಂಥದ್ದನ್ನು ಪ್ರಾರಂಭ ಮಾಡುವಂಥ ಮನೆ ನಮ್ಮದಾಗಬೇಕು. ಇನ್ನು ಎರಡನೇದು, ಎಷ್ಟು ಸಹಜವಾಗಿ ನೋಡ್ರಿ ಊಟ ಮಾಡುವಂಥ ಪದ್ಧತಿ ಹೇಗೆ ಹೇಳಿಕೊಡ್ತಿದ್ರು. ಇವತ್ತು ನಾವೆಲ್ಲರೂ ಊಟ ಮಾಡ್ತೀವಲ್ಲ, ಯಾವುದ್ರ ಮುಂದೆ ಕೂತ್ಕೊಂಡು ಊಟ ಮಾಡ್ತೀವಿ? ಇಲ್ಲಿ ಹೇಳ್ತಾ ಇದ್ದಾರೆ ಟಿವಿ ಅಂತ, ನೀವು ಯಾರು ಹೇಳ್ತಾ ಇಲ್ಲ? ನೀವು ಟಿವಿ ಮುಂದೆ ಕೂತ್ಕೊಳ್ಳೋದಿಲ್ವಾ? ಟಿವಿ ಮುಂದೆ ಕೂತ್ಕೊಂಡು ಊಟ ಮಾಡ್ತೀವಿ. ಸ್ವಲ್ಪ ಯೋಚನೆ ಮಾಡಿ ನಮ್ಮ ಹಿರಿಯರು ಇದಕ್ಕೆ ಏನು ಹೇಳ್ತಾ ಇದ್ರು ಅಂತ ಹೇಳಿ. ನಮ್ಮ ಅಜ್ಜ, ನಮ್ಮ ತಂದೆ, ನಮ್ಮ ಮನೆಗಳಲ್ಲಿ ಇದೊಂದು 10-15-20 ವರ್ಷದ ಹಿಂದೆ ರೀ, ಊಟ ಮಾಡ್ಬೇಕಾದ್ರೆ ಶಾಂತವಾಗಿ ಕೂತ್ಕೊಂಡು ಊಟ ಮಾಡಬೇಕಪ್ಪ, ಒಳ್ಳೆ ಮಾತನ್ನ ಹೇಳ್ತಾ ಕೇಳ್ತಾ ಊಟ ಮಾಡಬೇಕು, ಆಗ ಮಾಡಿದ ಊಟ ಅಮೃತವಾಗ್ತದೆ ಅಂತ ಹೇಳ್ತಾ ಇದ್ರು ಇಲ್ವೋ? ಟಿವಿ ಒಳಗೆಲ್ಲ ಚಲೋನ ಬರ್ತದೇನ್ರಿ? ಒಳ್ಳೆ ಮಾತ ಕೇಳ್ತೀವ? ಒಳ್ಳೆ ದೃಶ್ಯ ಕಾಣಿಸ್ತದ? ಇಲ್ಲ ಅಲ್ರಿ. ಕೆಟ್ಟ ಮಾತನ್ನ ಕೇಳ್ತಾ, ಕೆಟ್ಟ ದೃಶ್ಯ ನೋಡ್ತಾ ನಾವು ಊಟ ಮಾಡಿದ್ರೆ ಮಾಡಿದ ಊಟ ವಿಷ ಆಗೋದಿಲ್ಲ ಏನ್ರಿ? ಮಾಡಿದ ಊಟ ವಿಷ ಆಗಬೇಕು, ಅಮೃತವಾಗಬೇಕು. ಏನಾಗಬೇಕು? ಜೋರಾಗಿ ಹೇಳಿ. ಏನು ವಿಷ ಆಗ್ಬೇಕಾ? ಅಮೃತವಾಗಬೇಕಾ? ಅಮೃತವಾಗಬೇಕು ಅಂತಾದ್ರೆ ನಮ್ಮ ಮನೆಗಳಲ್ಲಿ ಯಾರು ಇದನ್ನ ಮಾಡುವಂಥವ್ರು? ನಮ್ಮ ಮನೆಗಳಲ್ಲಿ ತರಬೇಕಲ್ವ? ಗೊತ್ತಿಲ್ಲದೇನೆ ಕೆಟ್ಟ ಸಂಗತಿಗಳನ್ನು ನೋಡ್ತಾ, ಕೆಟ್ಟ ದೃಶ್ಯ ನೋಡ್ತಾ ನಮ್ಮ ಮನೆಗಳಲ್ಲಿ ಊಟ ಮಾಡೋ ಪದ್ಧತಿ ಶುರುವಾಗಿದೆ. ನಾನೊಂದು ಶಾಲೆಯಲ್ಲಿ ಮುಧೋಳದಲ್ಲಿದ್ದೆ, ಒಂದು ಶಾಲೆಯಲ್ಲಿ ವ್ಯವಸ್ಥಾಪಕ ಆಗಿದ್ದೆ. ನಮ್ಮ ಶಾಲೆಗೆ ಬರ್ತಾ ಇರೋ ಒಂದು 4 ವರ್ಷದ ಒಂದು ಹುಡುಗಿ ಒಂದಿನ ಟಿವಿ ನೋಡ್ಬೇಕಾದ್ರೆ ಹೇಳ್ತಾಳ್ರಿ ಅಪ್ಪ ಅಮ್ಮಂಗೆ, ಅಪ್ಪ ಟಿವಿ ನೋಡ್ಬೇಕಾದ್ರೆ ಯಾವುದೋ ಒಂದು ಕೆಟ್ಟ ದೃಶ್ಯ ಬರ್ತದೆ, ಛೀ ಅಂತಾನೆ ಅವನು. ಮಗಳು ಹೇಳ್ತಾಳೆ, 4 ವರ್ಷದ ಹುಡುಗಿ, ಛೀ ಅಂತಿ ಬಂದ್ ಮಾಡಂಗಿಲ್ಲ ಏನು, ಎದಕ್ಕೆ ನೋಡ್ಕೊತ ಕುಂತೀರಿ ಅಂಥೇಳಿ ಮಗಳ ಅಪ್ಪಗೆ ಹೇಳ್ತಾಳಂತೆ. ನಿಮ್ದು ಕೆಟ್ಟದ್ದಂತ ಗೊತ್ತಾಗ್ತದೆ, ದೊಡ್ಡವರಿಗೆ ಇವತ್ತು ಗೊತ್ತಾಗ್ತಾ ಇಲ್ಲ. ನಾವೇ ಕೆಟ್ಟದ್ದು ಮಾಡ್ಲಿಕ್ಕೆ ಶುರು ಮಾಡಿದ್ದೀವಿ. ಸರಿ ಮಾಡಬೇಕಾದವ್ರು ಯಾರು? ಯಾಕೆ ಗೊತ್ತೇನ್ರಿ? ಈ ದೇಶದಲ್ಲಿ ಹುಟ್ಟಿದವನು, ನಾನು ಪ್ರಾರಂಭದಲ್ಲಿ ಹೇಳದೆ, ಈ ದೇಶದಲ್ಲಿ ಹುಟ್ಟಿದವನು ದೇವರಾಗೋದಿಕ್ಕೆ ಹುಟ್ಟಿದಾನಂದ ಮೇಲೆ ಈ ಥರದ ಕೆಟ್ಟ ಸಂಗತಿಗಳು ನಮ್ಮ ಮನೇಲಿ ಬಂದರೆ ನಾವು ಒಪ್ಕೋಬೇಕಾ? ಸರಿಯಲ್ಲ ಅಲ್ವಾ? ಸರಿ ಮಾಡಬೇಕಾದವ್ರು ಯಾರು? ಈ ಥರದ ನಮ್ಮ ಮನೆಗಳ ದಿನಚರಿ ಚೆನ್ನಾಗಾಗಬೇಕು. ಮನೆಯಲ್ಲಿ ಮಾತುಕತೆಗಳು ವ್ಯತ್ಯಾಸ ಆಗ್ಲಿಕ್ಕೆ ಶುರು ಆಗ್ಬಿಟ್ಟಿದ್ದಾರೆ. ಅದಕ್ಕೇನೆ ನನಗೊಂದು ಉದಾಹರಣೆ ನೆನಪಾಗ್ತದೆ. 1-2 ವರ್ಷದ ಹಿಂದೆ ಪತ್ರಿಕೆಯಲ್ಲಿ ಒಂದು ಸಣ್ಣ ಘಟನೆ ಬಂದಿತ್ತು. ಗಂಡ ಹೆಂಡತಿ ಮಗ 3 ಜನ ಮನೆಯಲ್ಲಿದ್ರಂತೆ. ಗಂಡ ಮತ್ತು ಮಗ ಇಬ್ಬರು ಊಟ ಕೂತ್ಕೊಂಡಿದ್ರು.
ಬಿಸಿ ಬಿಸಿ ಚಪಾತಿ ಮಾಡಿ ತಾಯಿ ಹಾಕ್ತಾ ಇದ್ರು. ಏನೋ ಗೊತ್ತಿಲ್ಲ, ಸ್ವಲ್ಪ ಹಂಚ ಮೇಲೆ ಹೆಚ್ಚು ಹೊತ್ತಿದ್ದು ಅವ್ರ ತಟ್ಟೆಗೆ ಬಿತ್ತು. ಹೆಚ್ಚು ಹೊತ್ತು ಹಂಚ ಮೇಲೆ ಇದ್ರೆ ಏನಾಗ್ತದೆ ಹೇಳ್ರಿ? ಸ್ವಲ್ಪ ಕಪ್ಪಾಗ್ತದೆ, ಸ್ವಲ್ಪ ತಿನ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅಪ್ಪ ಬಾಯಿಗಿಡ್ತಾನೆ, ಅವನಿಗೆ ಸ್ವಲ್ಪ ಕೈ ಆಯಿತು, ಮಗನ ಮುಖ ನೋಡ್ತಾನೆ, ಮಗನಿಗೂ ಕೈ ಆಯಿತು, ಅಪ್ಪನ ಮುಖ ನೋಡ್ತಾನೆ. ಮಗ ಅನ್ಕೋತಾನೆ ಈಗ ತಾಯಿಗೆ 2 ಹೂ ಬೀಳ್ತವೆ ಅಂಥೇಳಿ. ಮನೆಯೊಳಗೆ ಏನೇ ಹೆಚ್ಚು ಕಮ್ಮಿ ಆದರೂ ತಾಯಂದ್ರಿಗೆ ಅಲ್ಲ ಎಲ್ಲರೂ ಬೈಯೋದು. ಆಗ ಅಪ್ಪ ಅವನ ಹೆಂಡತಿ ಕಡೆಗೆ ನೋಡಿ ಹೇಳ್ತಾನಂತೆ, ಯಾಕೆ ಆರಾಮಿಲ್ಲ ನಿಂಗೆ ಅಂತ ಕೇಳ್ತಾನಂತ. ಆಗ ಹೆಂಡತಿ ಹೇಳ್ತಾಳಂತ, ಇಲ್ರಿ ಆರಾಮದ, ಯಾಕೆ ಚಪಾತಿ ಚಲೋ ಆಗಿಲ್ಲೇನ್ರಿ ಅಂತ ಹೆಂಡತಿ ಕೇಳ್ತಾಳೆ. ಆಗ ಇವ್ ಹೇಳ್ತಾನಂತ, ಇಲ್ಲ ಅಲ್ಲ ಚಪಾತಿ ಚಲೋ ಆಗ್ಯಾವೆ, ಆದ್ರೆ ಯಾಕೋ ನಿನ್ನ ಮುಖ ಸಣ್ಣದಾಗಿದೆ ಅಂತ ಗಂಡ ಕೇಳ್ತಾನೆ. ಆಗ ಹೆಂಡತಿ ಹೇಳ್ತಾಳೆ, ಇಲ್ಲಿಲ್ರಿ ಆರಾಮದ ಅಂತ ಹೇಳ್ತಾಳೆ. ಅಷ್ಟರೊಳಗೆಲ್ಲ ಚಪಾತಿ ಮಾಡೋದು ಮುಗ್ದಿತ್ತು, ತೊಳೆಯೋದಕ್ಕೆ ಹೊರಗೆ ಹೋಗ್ಲಿಕ್ಕೆ ಇಡ್ತಾಳೆ. ಮಗ ಅಪ್ಪ ಕೇಳ್ತಾನಂತೆ, ಅಪ್ಪ ಇಷ್ಟು ಕೆಟ್ಟ ಚಪಾತಿ ಮಾಡಿ ಅವಳು ಹೇಳಬಾರ್ದೇನು ಚಂದ ಮಾಡಿ ಅಂಥೇಳಿ ಮಗ ಕೇಳ್ತಾನಂತೆ. ಆಗ ಅಪ್ಪ ಹೇಳಿದ ಉತ್ತರ ನೋಡ್ರಿ, ನಮ್ಮ ಮನೆಯಲ್ಲೂ ಹಿಂಗಾದಾಗ ಏನಾಗ್ತದೆ ಯೋಚನೆ ಮಾಡ್ರಿ. ಅಪ್ಪ ಮಗನಿಗೆ ಹೇಳ್ತಾನಂತೆ, ಅಲ್ಲಪ್ಪ ಅವಳು ನಮ್ಮ ತಾಯಿ ಅಲ್ಲೇನೋ, ನಮ್ಮ ಸಲುವಾಗಿ ಎಷ್ಟು ಕಷ್ಟಪಡ್ತಾಳೆ ಅವಳು, ನಮ್ಮ ಸಲುವಾಗಿ ಅವಳು ಬದುಕೋದು. ಅಷ್ಟು ಕಷ್ಟಪಡೋಳು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದಾಗ ಅಡ್ಜಸ್ಟ್ ಮಾಡ್ಕೋಬೇಕಪ್ಪ, ಹಂಗೆ ತಾಯಿ ಬಗ್ಗೆ ಮಾತಾಡಬಾರ್ದು ಅಂತ ಅಪ್ಪ ಹೇಳ್ತಾನೆ. ನಮ್ಮ ಮನೇಲಿ ಎಂದಾದ್ರೂ ಈ ಥರ ಹೇಳೋ ಅಂಥದ್ದು ಉಳಿದಿದೆಯಾ? ಟಿ ವಿ ನೋಡ್ತಾ ನೋಡ್ತಾ ಬರೀ ಕೆಟ್ಟ ಮಾತುಗಳೇ ಬರ್ತಾ ಇದೆಯಲ್ರಿ ನಮ್ಮ ಬಾಯಿಗೆ. ಗೊತ್ತಿಲ್ಲದೇನೆ ಯಾರಿಗೆ ಯಾವಾಗ ಬೇಕಾದರೂ ನಾವು ಬೈಯೋದಿಕ್ಕೆ ಶುರು ಮಾಡ್ತೀವಿ, ಕೆಟ್ಟ ಮಾತುಗಳನ್ನು ಆಡ್ಲಿಕ್ಕೆ ಶುರು ಮಾಡ್ತೀವಿ. ಹೀಗಾಗಿ ನಮ್ಮ ಮನೆಗಳಿಗೆ ನಾವು ಏನು ಆದರ್ಶ ಅಂತ ಹೇಳ್ತೀವಿ ಅಂದರೆ, ನಮ್ಮ ಮನೆ ದೇವಾಲಯದಂತೆ ಇರಬೇಕು, ನಮ್ಮ ಮನೆ ವಿದ್ಯಾಲಯದಂತೆ ಇರಬೇಕು ಅಂತ ಹೇಳುವಂಥ ಈ ಭಾರತೀಯ ಮನೆಗಳಿವತ್ತು ಗೊತ್ತಿಲ್ಲದೇನೆ ಕೆಟ್ಟ ಮಾತುಗಳನ್ನಾಡುವಂಥ, ಪರಸ್ಪರ ಬೈದಾಡುವಂಥ ಮನೆಗಳಾಗ್ಲಿಕ್ಕೆ ಶುರುವಾಗಿದೆ. ಅದು ಬದಲಾವಣೆ ಆಗಬೇಕಲ್ವಾ? ನಮ್ಮೆಲ್ಲರ ಮನೆಗಳಲ್ಲಿ ಆಗಲೇ 2ನೇ ಬಹುಮಾನ ಕೊಡ್ಬೇಕು, 3ನೇ ಬಹುಮಾನ ಕೊಡ್ಬೇಕಾದ್ರೆ ಒಂದು ದೀಪ ಕೊಟ್ಟರು. ನೀವು ಯಾವುದೇ ಕಾರ್ಯಕ್ರಮ ಆಗ್ಬೇಕಾದ್ರೂ ನಿಮ್ಮೆಲ್ಲ ಹತ್ರನೂ ಒಂದು ದೊಡ್ಡ ದೊಡ್ಡ ದೀಪಗಳು, ಅಲ್ಲಿ ದೀಪದಿಂದ ಆರಂಭ ಮಾಡ್ತೀರಿ. ದೀಪ ಯಾಕೆ ಹಚ್ತೀವ್ರಿ ನಮ್ಮ ಮನೆಗಳಲ್ಲಿ? ನಮ್ಮೆಲ್ಲರ ಮನೇಲಿ ದೀಪ ಹಚ್ತೀವಲ್ಲ, ನೋಡಿ ದೀಪ ಹಚ್ಚೋರು ಒಂದ್ಸಲ ಕೈ ಎತ್ತಿ. ನಮ್ಮ ಮನೇಲಿ ದೀಪ ಹಚ್ತೀವಿ, ಯಾರು ಕೈ ಎತ್ತಿಲ್ವೋ ಅವ್ರ ಮನೇಲಿ ದೀಪ ಹಚ್ಚೋದಿಲ್ಲ ಅಂತನಾ? ಹಾಂ, ಸರಿ. ಆ ದೀಪ ಹಚ್ತೀವಲ್ರಿ, ಯಾಕೆ? ಬೆಳಕಿಗೆ ನಾವು ಈ ದೀಪಗಳನ್ನು ಹಚ್ಕೋತೀವಿ, ಆದರೆ ದೇವರ ಮುಂದೆ ಆ ದೀಪ ಹಚ್ತೀವಲ್ಲ ಯಾಕೆ ಅಂತ ಕೇಳಿದ್ರೆ, ನನಗೆ ನೀವು ಅನೇಕರು ಹೇಳ್ತೀರಿ ಮನಸ್ಸು ಶಾಂತವಾಗಬೇಕು ಅಂಥೇಳಿ. ಮನಸ್ಸು ಶಾಂತವಾಗಬೇಕು ಅಂತ ಹೇಳ್ಬೇಕಾದ್ರೆ ಆ ದೀಪಕ್ಕೆ ಹಚ್ಚುವಂಥ ಎಣ್ಣೆ ಯಾವ್ದು ಹಾಕ್ತೀವಿ ಹೇಳ್ರಿ? ಗಾಣದ ಎಣ್ಣೆ ಹಾಕ್ತೀವಿ. ಯಾರಾದ್ರೂ ಮನೆಯೊಳಗೆ ಚಿಮಣಿ ಎಣ್ಣೆ ಹಾಕ್ತೀರಾ? ಚಿಮಣಿ ಎಣ್ಣೆ ಹಾಕಂಗಿಲ್ಲ. ಯಾಕಂತ ಹೇಳಿದ್ರೆ ಭಗಭಗ ಉರಿತದೆ. ನಮ್ಮ ಮನೆ ಭಗಭಗ ಉರಿಯುವ ಮನೆ ಆಗಬಾರ್ದು, ನಮ್ಮ ಮನೆ ಶಾಂತವಾಗಿ ಉರಿಯುವಂಥ ಮನೆ ಆಗಬೇಕು. ನಮ್ಮ ಮನೆ ಶಾಂತತೆಗೆ ಹೆಸರುವಾಸಿ ಆಗಬೇಕು ಅಂಥೇಳಿ ನಮ್ಮ ಹಿರಿಯರಿಂದ ಅದನ್ನು ದೀಪ ಹಚ್ಕೊಂಡು ಬಂದ್ವಿ. ಇವತ್ತು ಗೊತ್ತಿಲ್ಲದೇನೆ ಯಾವಾಗ ಯಾರ ಧ್ವನಿನೋ ದೊಡ್ಡದಾಗ್ತದೆ ಗೊತ್ತಿಲ್ಲ. ಮನೆ ಶಾಂತಿ ಇರೋದು ಯಾರು ಇಡೋರಾಗಾದ್ರೆ ನಮ್ಮ ಕೆಲಸ ಅಲ್ಲೇನ್ರಿ? ತಪ್ಪಿ ಹೋಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಬತ್ತಿ ಮತ್ತು ದೀಪ ಒಟ್ಟಿಗೆ ಸೇರಿದರೆ ಮಾತ್ರ ದೀಪ ಉರಿತದೆ. ಮನೆಯವರೆಲ್ಲ ಒಟ್ಟಾಗಿದ್ದರೆ ಮಾತ್ರ ದೀಪ ಇರ್ತದೆ. ಈ ಸಂಘಟನೆ ಕಟ್ಟಬೇಕಾದ್ರೂ ನೀವು ಇಷ್ಟು ಜನ ಎಲ್ಲ ಒಂದೇ ಮನಸ್ಸಿನಿಂದ ಒಟ್ಟಾಗಿ ಇಷ್ಟು ದೊಡ್ಡದು ಮಾಡಿದಿರಲ್ಲ, ಹೀಗಾಗಿ ಒಟ್ಟಾಗಿದ್ದಕ್ಕಾಗಿರೋದು. ಹಾಗೆ ಮನೆಯೂ ಚೆನ್ನಾಗಿರ್ಬೇಕಾದ್ರೆ ಮನೆಯವರೆಲ್ಲ ಒಟ್ಟಾಗಿರ್ಬೇಕು, ಒಂದೇ ಮನಸ್ಸಿನಿಂದ ಇರಬೇಕು. ಹೀಗೆ ಗೊತ್ತಿಲ್ಲದೇನೆ ಮನೆಯೊಳಗೆ ಇವತ್ತು 2 ಮನಸ್ಸುಗಳು ಶುರುವಾಗ್ತಿದ್ದಾವೆ. ನನ್ನ ದಾರಿ ನನಗೆ, ನಿನ್ನ ದಾರಿ ನಿನಗೆ ಅಂತೇಳಿ. ಪರಿಣಾಮವಾಗಿ ಮನೆಗಳಿಗೆ ಒಳ್ಳೇದಾಗ್ತಾ ಇಲ್ಲ ಇವತ್ತು. ಅಷ್ಟು ಮಾತ್ರವಲ್ಲ, ಭಾರತದಲ್ಲಿ ಹುಟ್ಟಿದಂಥ ನಾವು ಯೋಚನೆ ಮಾಡಬೇಕಾದ್ರೆ ಇನ್ನೊಂದು ಕೊನೆಯ ವಿಷಯ ನನ್ನದು, ನಮ್ಮೆಲ್ಲರ ಮನಸ್ಸಲ್ಲಿ ಭಾರತಕ್ಕೆ ಒಳ್ಳೇದಾಗಬೇಕು ಅಂತ ಹೇಳಿ ಮನಸ್ಸಿದೆಯೋ ಇಲ್ವೋ ನೋಡೋಣ. ಹಾಗಾದ್ರೆ ನಾನೊಂದ್ಸಲ ಘೋಷಣೆ ಹೇಳ್ತೀನಿ, ಭಾರತ್ ಮಾತಾಕಿ ಹೇಳಿದರೆ ನನ್ನ 1000 ಪಟ್ಟು ಧ್ವನಿ ನಿಮ್ದು ಬರ್ತದಾ ಕೇಳ್ತೀನಿ, ಆಗ್ಬೋದಾ? ಬೋಲೋ ಭಾರತ್ ಮಾತಾಕಿ. ಒಂದ್ಸಲ 2 ಕೈಗಳ ಮೇಲೆತ್ತಿ ಹೇಳಿ, ಬೋಲೋ ಭಾರತ್ ಮಾತಾಕಿ. ಯಾಕೋ ಒಂದು 20-25 ಜನ ಎತ್ತುತ್ತಾ ಇಲ್ಲ. ಯಾಕೆ? ಭಾರತದ ಬಗ್ಗೆ ಅಭಿಮಾನ ಇಲ್ವಾ? ಬೋಲೋ ಭಾರತ್ ಮಾತಾಕಿ. ಧನ್ಯವಾದ. ನೋಡಿ, ಭಾರತದ ಬಗ್ಗೆ ಈ ಅಭಿಮಾನ ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಮನೆ ಮತ್ತು ಭಾರತ ಒಂದೇ ಅಂತ ತಿಳ್ಕೊಳ್ಬೇಕು. ನಮ್ಮ ಮನೆಯನ್ನು ಸ್ವಚ್ಛವಾಗಿಟ್ರೆ ಭಾರತ ಸ್ವಚ್ಛ ಇರ್ತದೆ. ನಮ್ಮ ಮನೆ ಶುದ್ಧವಾಗಿಟ್ಕೊಂಡ್ರೆ ಭಾರತ ಶುದ್ಧವಾಗಿರ್ತದೆ. ನಮ್ಮ ಮನೆಯಲ್ಲಿ ಒಳ್ಳೆ ಗುಣಗಳನ್ನು ಕಲಿಸಿದ್ರೆ ಅತ್ಯಂತ ಗುಣವಂತ ಭಾರತ ನಿರ್ಮಾಣ ಆಗ್ತದೆ.
ನಮ್ಮ ಮನೆ ಸಾಮರ್ಥ್ಯಶಾಲಿ ಮಕ್ಕಳನ್ನ ನಾವು ಬೆಳೆಸುವಂತ ಮನೆ ಮಾಡಿದ್ರೆ ಭಾರತ ಸಾಮರ್ಥ್ಯಶಾಲಿ ಆಗ್ತದೆ. ಆಗೋದಿಲ್ಲೇನ್ರಿ? ಹಾಗಾದ್ರೆ ದೊಡ್ಡ ಭಾರತದ ಸಣ್ಣ ಪುಟ್ಟ ಕೇಂದ್ರ ಯಾವುದು ಅಂತ ಕೇಳಿದ್ರೆ ಅದು ನಮ್ಮ ಮನೆ. ನಮ್ಮ ಮನೆಗಳು ಈ ಥರ ಸಂಸ್ಕಾರದ ಮನೆಗಳಾಗಬೇಕು. ನಮ್ಮ ಮನೆಗಳು ಭಾರತ ಭಕ್ತಿಯ ಮನೆಗಳಾಗಬೇಕು. ನಮ್ಮ ಮನೆಗಳು ಒಳ್ಳೆ ಗುಣಗಳನ್ನು ಕಲಿಸುವ ಮನೆಗಳಾಗಬೇಕು. ಹೀಗಾಗಿ ಇಡೀ ಕರ್ನಾಟಕದಲ್ಲಿ, ನೀವು ಇಲ್ಲಿಂದ ಕರ್ನಾಟಕದ ಮೊದಲು ಇಡೀ ದೇಶದಲ್ಲಿ ಈ ವ್ಯವಸಾಯ ಮಾಡೋರದ್ದು ಕೆಲಸ ಇದ್ದೇನೆ. ಎಲ್ಲ ಕಾರ್ಯಕ್ರಮಗಳಿಗೆ ಶುಭವನ್ನ ಉಂಟು ಮಾಡುವಂತ ಒಂದು ಯಾವ ವ್ಯವಸ್ಥೆಯಲ್ಲಿ ನಾವು ತೊಡಗಿದ್ದೀವೋ, ಹೀಗೆ ನಮ್ಮ ಮನೆಗಳನ್ನು ಅದೇ ರೀತಿಯಲ್ಲಿ ಶುಭ ಮಂಗಳವನ್ನಾಗಿ ಮಾಡಿ ನಮ್ಮ ಮನೆಗಳನ್ನು ಇನ್ನೊಂದ್ಸಲ ಅತ್ಯಂತ ಕೀರ್ತಿಶಾಲಿ ಮನೆ ಮಾಡಬೇಕು. ನಮ್ಮ ಮನೆಯಲ್ಲಿ ಹುಟ್ಟಿದವರು ಅತ್ಯಂತ ಸಾಮರ್ಥ್ಯಶಾಲಿಗಳಾಗಬೇಕು, ದೇಶಭಕ್ತರಾಗಬೇಕು. ಹೀಗೆ ದೇಶಭಕ್ತವಾಗಿ ಇಡೀ ಜಗತ್ತಲ್ಲಿ ಶ್ರೇಷ್ಠ ಆಗಬೇಕು ಅಂತಾದರೆ ನಮ್ಮ ಮನೆಗಳು ಭಾರತ ಭಕ್ತಿಯ ಕೇಂದ್ರವಾಗಬೇಕು. ಹೀಗಾಗಿ ನಿಮ್ಮಲ್ಲಿ ಈ ಕೊನೆಯ ವಿನಂತಿಯನ್ನು ಮಾಡ್ತಾ ಇನ್ನೊಂದ್ಸಲ ನನ್ನ ಜೊತೆಗೆ ಒಟ್ಟಾಗಿ ಹೇಳಿ, ಬೋಲೋ ಭಾರತ್ ಮಾತಾ ಕಿ. ನಮಸ್ಕಾರ. ಭಾರತವೇ ಒಂದು ಕುಟುಂಬ, ಆ ಕುಟುಂಬದ ಸದಸ್ಯರು ನಾವೆಲ್ಲ ಎನ್ನುವಂತಹ ಒಂದು ಮಾತುಗಳನ್ನು ನಮ್ಮೊಟ್ಟಿಗೆ ತುಂಬ ಅರ್ಥಪೂರ್ಣ ಮಾತುಗಳನ್ನು, ಸಂಸ್ಕಾರದ ನುಡಿಗಳನ್ನು ಹಂಚಿಕೊಂಡಿರ್ತಕ್ಕಂಥ ಶ್ರೀ PR ನಾಗರಾಜ್ ಇವರು, ಕುಟುಂಬ ಪ್ರಮೋದನ ಪ್ರಾಂತ ಸಂಯೋಜಕರು ಹುಬ್ಬಳ್ಳಿ, ಇವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೀಗ ಈ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಉಪನ್ಯಾಸಕರಿಗೆ ನಮ್ಮೊಟ್ಟಿಗೆ ಜೊತೆಯಾಗಿದ್ದಾರೆ ಶ್ರೀ P ತಿಪ್ಪೇಸ್ವಾಮಿ ಅವರು, ವಿಮಾ ಅಭಿವೃದ್ಧಿ ಅಧಿಕಾರಿಗಳು, ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ಹೊಸಪೇಟೆಯವರು. ತಮ್ಮ ಒಂದು ಉಪನ್ಯಾಸವನ್ನ ಈ ಕಾರ್ಯಕ್ರಮದ ಮೂಲಕ ಹಂಚಿಕೊಳ್ಬೇಕಾಗಿ ವಿನಂತಿಸ್ಕೊಳ್ತೇನೆ. ಬರಮಾಡಿಕೊಳ್ಳಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳೊಂದಿಗೆ. ರಾಯಚೂರಿಂದ ಬಂದಿರತಕ್ಕಂಥ ಜಾವೇದ್ ಖಾನ್ ಅವರು ನಮ್ಮ ರಾಯಚೂರು ಜಿಲ್ಲೆಯ ಗೌರವ ಅಧ್ಯಕ್ಷರು, ಅಖಿಲ ಕರ್ನಾಟಕ ಉಪಾಧ್ಯಕ್ಷರಾಗಿದ್ದಾರೆ. ಅವರು ವೇದಿಕೆ ಮೇಲೆ ದಯಮಾಡಿ ಬರಬೇಕಂತ, ಯಾಕಂದರೆ ನಮ್ಮ ಮುಖ್ಯ ಅತಿಥಿಗಳು ನಮ್ಮ ಕಾರ್ಯಕ್ರಮಕ್ಕೆ ಯಾರು ಬಂದಿದ್ದಾರೆ ಅವರೆಲ್ಲ ನಮ್ಮ ಮುಖ್ಯ ಅತಿಥಿಗಳು ಅಂತ ನಾವು ಭಾಗವಹಿಸ್ತಿದ್ವಿ. ಅದನ್ನು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಹಾಗೆ ಕಲ್ಯಾಣ್ ರಾಮ್ ಕಿಶೋರಿ ಸರ್ ಅವರು ಸಹಿತ ವೇದಿಕೆ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ದಯಮಾಡಿ ಬರಬೇಕಾಗಿ ವಿನಂತಿ. The North Karnataka Tent and Decorators Welfare Association, ರಿಜಿಸ್ಟರ್ಡ್ ವಿಜಯಪುರ, 14ನೇ ಮಹಾ ಅಧಿವೇಶನ ವಿಜಯನಗರ ವೈಭವ 2019. ನಿಜವಾಗ್ಲೂ 14ನೇ ಶತಮಾನ ನನಗೆ ಜ್ಞಾಪಕ ಆಗ್ತಾ ಇದೆ. ವಿಜಯನಗರ ಸಾಮ್ರಾಜ್ಯ ಮರುಕಳಿಸಿದೆ ಅಂದರೆ ತಪ್ಪಾಗಲಾರದು. ಇವತ್ತು ಅಷ್ಟೊಂದು ವೈಭವಿಕವಾಗಿ ಮಾಡಿದ್ದಾರೆ. ಹಗಲಿರುಳು ಶ್ರಮಿಸಿ ಇವತ್ತೊಂದು ಈ ಕಾರ್ಯಕ್ರಮ ಮಾಡಿದ್ದಾರೆ. ದಯಮಾಡಿ ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ಳುವುದೇನೆಂದರೆ, ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ಎಲ್ಲ ವಿಷಯಗಳನ್ನು ದಯಮಾಡಿ ಆಲಿಸಿ ಕೇಳಿ ನಿಧಾನವಾಗಿ ಕೂತ್ಕೊಂಡು ಕೇಳಿದರೆ ಮಾತ್ರ ನೀವು ಬಂದಿದ್ದು ಸಾರ್ಥಕ ಆಗುತ್ತೆ, ಇವರು ಮಾಡಿದ್ದು ಸಾರ್ಥಕ ಆಗುತ್ತೆ. ಈಗ ನಾನು ಜೀವ ವಿಮೆ ಮತ್ತು ಸಾಮಾನ್ಯ ವಿಮಾ ನಿಗಮದ ಬಗ್ಗೆ ನಿಮಗೆ ಒಂದೆರಡು ಮಾತುಗಳನ್ನು ಹೇಳ್ತಿದ್ದೇನೆ. ಜೀವ ವಿಮೆ LIC ಸಾಮಾನ್ಯವಾಗಿ ನಮ್ಮ ಭಾರತ ದೇಶದಲ್ಲಿ LIC ಅಂದ್ರೇ ಅಲರ್ಜಿ. ಏನಪ್ಪ ಅಂದರೆ ಏನೋ ಕ್ಲೈಮ್ ಕೊಡ್ತಾರೋ ಬಿಡ್ತಾರೋ, ಎಲ್ಲಿ ತಿಂಗಳಿಗೆ ಒಂದ್ಸಲ ಕಟ್ಟೋದು ಅಂತ ಆಗಿರ್ತಕ್ಕಂಥ ಸಾಮಾನ್ಯ ಜನನೇ ಭಾಳಷ್ಟು ಜನ ಇದ್ದಾರೆ. ದಯಮಾಡಿ ಜೀವ ವಿಮೆಯನ್ನು ಪ್ರತಿಯೊಬ್ಬರು ಮಾಡಿಸ್ಬೇಕಂತ ತಮ್ಮಲ್ಲಿ ನಾನು ಕಳಕಳಿಯಿಂದ ಮನವಿ ಮಾಡಿಕೊಳ್ತಿದ್ದೇನೆ. ಈಗ ಸಾಕಷ್ಟು ಬದಲಾವಣೆ ಆಗಿದೆ, ಪ್ರೈವೇಟ್ ಕಂಪ್ನೀಸ್ ಬಂದಿದ್ದಾವೆ, ಗೌರ್ಮೆಂಟ್ ಕಂಪ್ನಿ ಇದ್ದಾವೆ. ಅದಕ್ಕಾಗಿ ಜೀವ ವಿಮೆ ಎಷ್ಟು ಮಾಡಬೇಕಪ್ಪ ಅಂತಂದರೆ, ನಾನು ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರಿಗೆ ಕೂಡ ನಾನು ತಿಳಿಸೋಕ್ಕೆ ಇಷ್ಟಪಡ್ತೇನೆ. ನಿಮ್ಮ ತಿಂಗಳ ಆದಾಯ ಎಕ್ಸಾಂಪಲ್ 10,000 ರೂಪಾಯಿ ಇದ್ದರೆ 1 ವರ್ಷಕ್ಕೆ 1,20,000, 10 ವರ್ಷಕ್ಕೆ 12 ಲಕ್ಷ. ನಿಮ್ಮ ಮಿನಿಮಮ್ ಒಬ್ಬ ಕುಟುಂಬದ ಆದಾಯ ಗಳಿಸ್ತಕ್ಕಂಥ ಒಬ್ಬ ಪ್ರಪೋಸರಿಗೆ 12 ಲಕ್ಷ ಇರಬೇಕು ಇನ್ಸೂರೆನ್ಸ್. ಯಾಕಂದರೆ ಕಾಸ್ಟ್ ಆಫ್ ಲೈವಿಂಗ್ ಭಾಳ ಇದೆ ಬಂಧುಗಳೇ, ಕಾಸ್ಟ್ ಆಫ್ ಲೈವಿಂಗ್ ಭಾಳ ಇದೆ. ದೇರ್ ಆರ್ ಟೂ ಗುಡ್ ಪೀಪಲ್ ಇನ್ ದಿಸ್ ವಾರ್. ಪ್ರಪಂಚದಲ್ಲಿ ಇಬ್ಬರಂತೆ ಒಳ್ಳೆಯರೋದು, ಒಬ್ಬನು ಸತ್ತಿರನು ಒಬ್ಬನು ಹುಟ್ಟಿರನು ಅಂತ ಹೇಳ್ತಾರೆ. ಅದಿರಲಿ ಒಂದು ಪಾಡಿಗೆ. ಆದರೆ ನಾವು ಸತ್ತ ನಂತರ ನಮಗೆ ಬರ್ತಕ್ಕಂಥದ್ದು ಇದು ಆನೆ ಇದ್ದಂಗೆ. LICನದು ಬದುಕಿದ್ರು ಆನೆ, ಸತ್ರೂ ಆನೆ ಬೆಲೆ ಇರುತ್ತೆ. ಯಾಕಂದರೆ ಬದುಕಿದರೆ ಅವನ ನಿವೃತ್ತಿ ನಂತರ ಒಂದಿಷ್ಟು ಅಮೌಂಟ್ ಬರುತ್ತೆ, ಸತ್ತರೆ ಅವರ ಅಮೃತಿ ಬರ್ತದೆ, ಅಂದರೆ ನಾಮಿನಿಗೆ, ಅಂದರೆ ಅವ್ರು ಯಾರು ಅವಲಂಬಿತರಿರ್ತಾರೆ ಅವ್ರಿಗೆ ಬರುತ್ತೆ. ಇದು ಜೀವ ವಿಮೆ ನಿಗಮ. ಇದು ಯಾಕೆ ಹೇಳ್ತದೇನೆಂದರೆ, ಇಂಗ್ಲೆಂಡ್ನಲ್ಲಿ 18ನೇ ಶತಮಾನದಲ್ಲಿ ಒಂದು ಹಸಿರು ಕ್ರಾಂತಿ ಆಯಿತು, ಔದ್ಯೋಗೀಕರಣ. ಏನಪ್ಪ ಅಂದರೆ, ಹಳ್ಳಿಗಳಿಂದ ಪಟ್ಟಣಕ್ಕೆ ವಲಸೆ ಬಂದರು, ಅವ್ರವ್ರ ಕಸುಬು ಮಾಡ್ಕೊತ ಬಂದರು. ಅವಿಭಕ್ತ ಕುಟುಂಬ ವಿಭಕ್ತ ಕುಟುಂಬ ಅಂತಿತ್ತು. ಅಂದರೆ ಒಬ್ರಿಗೊಬ್ರು ರಕ್ಷಣೆ ಇರ್ತಿದ್ರು. ಅವಾಗ
ಇಲ್ಲಾಂದರೆ ಒಂದು ಕುಟುಂಬ ಮಿಸ್ಟರ್ ಇಂಡಿಯಾ ಫ್ಯಾಮಿಲಿ ಅಂತ ಇರ್ತಿತ್ತು, 10 ಜನ ಇರ್ತಿದ್ರು. ಒಬ್ಬನಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಇನ್ನು 9 ಜನ ಅವ್ನು ನೋಡ್ತಾ ಇದ್ರು. ಈಗ ಹಂಗಿಲ್ಲ ಸ್ವಾಮಿ. ಯಾವಾಗ ವಲಸೆ ಬಂದರು, ಔದ್ಯೋಗೀಕರಣ ಆಯಿತು, ಯಾರಿಗೆ ಅವರೇ ಪುರಂದರ ವಿಠಲ, ಗಂಡ ಹೆಂಡತಿ 2 ಮಕ್ಕಳು. ಯಾಕಂದರೆ ಸಮಾಜ ಹಂಗೆ ಬೆಳೆದು ಬಿಟ್ಟಿದೆ, ನಾವು ಏನು ಮಾಡಲಿಕ್ಕಾಗಲ್ಲ. ಅದಕ್ಕೋಸ್ಕರನೇ ಅವಲಂಬಿತರು ಅವಾಗಿದ್ದರು, ಇವಾಗ ರಕ್ಷಣೆ ಇಲ್ಲ. ಅದಕ್ಕೋಸ್ಕರನೇ ಜೀವ ವಿಮೆ ಕಂಪಲ್ಸರಿ ಮಾಡಿಸ್ರಿ. ಇದರಿಂದ ನಿಮಗೆ ಒಳ್ಳೆಯದೂ ಆಗುತ್ತೆ, ಕಷ್ಟ ಕಾಲದಲ್ಲಿ ನಿಮಗೆ ಹಣ ಬರುತ್ತೆ. ಈಗ ಇನ್ನೊಂದು ವಿಚಾರ ಏನಂದರೆ, 5 ವರ್ಷದ ತನಕ ಬೇಕಾದ್ರೆ ನೀವು ರಿನ್ಯೂ ಮಾಡ್ಬೋದು. ಸಪೋಸ್ ಈಗ ನಿಮ್ಮ ಪಾಲಿಸಿ ಎಕ್ಸ್ಪೈರ್ ಆಗಿರುತ್ತೆ, LIC 3 ವರ್ಷ ಆಗಿರುತ್ತೆ, ನೀವು ಆತಂಕ ಪಡೋದು ಬೇಕಾಗಿಲ್ಲ. LIC ಕಚೇರಿಗೆ ಹೋಗ್ರಿ, ವಿತ್ ಇಂಟ್ರೆಸ್ಟ್ ಸೇರಿಸಿ ನಿಮ್ಗೆ ಅಲ್ಲಿಂದನೇ ರಿಸ್ಕ್ ಕವರ್ ಮಾಡಿಕೊಡ್ತಾರೆ. ಇದು ನಿನ್ನೆಯಿಂದ ಮೊನ್ನೆ ಬಂದಿದೆ. 5 ವರ್ಷದೊಳಗೆ ಯಾವಾಗಾದರೂ ಸಪೋಸ್ ಎಕ್ಸ್ಪೈರ್ ಆಗಿದ್ದರೆ ಪಾಲಿಸಿನ ನೀವು ರಿನ್ಯೂ ಮಾಡ್ಬೋದು. ಇದೊಂದು ಗಮನದಲ್ಲಿ ಇಟ್ಕೊಟ್ರಿ ದಯಮಾಡಿ. ಒಂದು ವರ್ಷಗಳ ನಂತರ ತಪ್ಪು ತಿಳ್ಕೊಬೇಡ್ರಿ, ಯಾರು ಅಪಾರ್ಥ ಮಾಡ್ಕೊಳ್ಬೇಡ್ರಿ. ಆತ್ಮಹತ್ಯೆ ಕೂಡ ಕವರ್ ಆಗುತ್ತೆ ಇದರಲ್ಲಿ. 1 ವರ್ಷಗಳ ನಂತರ ಪಾಲಿಸಿ ಕಟ್ಟಿ 1 ವರ್ಷದ ನಂತರ ಕೂಡ ಆತ್ಮಹತ್ಯೆ ಕೂಡ ಕವರ್ ಆಗುತ್ತೆ. ಓಕೆ ಓಕೆ ರೈಟ್. ಆಮೇಲೆ ನೆಕ್ಸ್ಟ್ ವೆಹಿಕಲ್ ಇನ್ಸೂರೆನ್ಸ್ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದು ಜೀವ ವಿಮಾ ಆಯಿತು. ಸಾಮಾನ್ಯ ವಿಮಾ ನಿಗಮ ಇದು 1938ರಲ್ಲಿ ಅಮೆಂಡ್ಮೆಂಟ್ ಆಯ್ತು ರೀ. ಅಂದರೆ ಅವಾಗ ಲಿಮಿಟೆಡ್ ಇತ್ತು. ಥರ್ಡ್ ಪಾರ್ಟಿ 3ನೇ ವ್ಯಕ್ತಿಗೆ ಏನಾದರೂ ಆದರೆ ಅದಕ್ಕೆ ಸಾಮಾನ್ಯ ಕನಿಷ್ಠ ವೇತನ ಕೊಡ್ತಾ ಇದ್ರು ಅವಾಗ. ಈಗ 1988ರಿಂದ ನಿಮ್ಮ ಕಾರು ಅಥವಾ ಲಾರಿ ವಾಹನ ಅಥವಾ ದ್ವಿಚಕ್ರ ವಾಹನ ಅದರಲ್ಲಿ ಏನಾದರೂ 3ನೇ ವ್ಯಕ್ತಿ ಏನಾದರೂ ಮರಣ ಹೊಂದಿದಲ್ಲಿ ಅದು ಅನ್ಲಿಮಿಟೆಡ್. ಒಬ್ಬ ಡಾಕ್ಟರ್ ಬರ್ಬೋದು ನಿಮ್ಮ ಎದುರುಗಡೆ, ನೀವು ಕಾರ್ ತಂಡ ಹೋಗ್ತಾ ಇರ್ತೀರಿ, ಗಾಟು ಡೆತ್ ಆದ, ಬಟ್ ಇನ್ಶೂರೆನ್ಸ್ ಕಂಪಲ್ಸರಿ ಇರಬೇಕು, ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಅದು 10 ಲಕ್ಷ ಕ್ಲೈಮ್ ಮಾಡಿದ್ರೂ ಇನ್ಶೂರೆನ್ಸ್ ಕಂಪ್ನಿ ಕೊಡುತ್ತೆ. ದಯಮಾಡಿ ಇನ್ಸೂರೆನ್ಸ್ ಇಲ್ಲ ಅಂದರೆ ಪೆನಾಲ್ಟಿ ಇದೆ, ಗಾಡಿನ ಸೀಸ್ ಮಾಡೋಂಥ ಒಂದು ಪರಿಸ್ಥಿತಿನೂ ಇದೆ. ಇದು ಹೈಕೋರ್ಟಿಂದ ಆರ್ಡರ್ ಬಂದಿದೆ CMಗೆ, CMದ ಸೆಕ್ರೆಟರಿಯೇಟಿಂದ ನಮಗೆ ಕೂಡ ಇದು ಒಂದು ಇದು ಇನ್ಸ್ಟ್ರಕ್ಷನ್ಸ್ ಬಂದಿದೆ. ದಯಮಾಡಿ ಯಾರೇ ವಾಹನಗಳು ಇಟ್ಟರು ಕೂಡ ಇನ್ಸೂರೆನ್ಸ್ ಇಲ್ದಂಗೆ ಇರಬೇಡ್ರಿ. ಪೊಲೀಸ್ ಹಿಡಿತಾರ ಬರೀ 200 ರೂಪಾಯಿ ಪೆನಾಲ್ಟಿಗೋಸ್ಕರ ಅನ್ಬೇಡ್ರಿ ಸ್ವಾಮೀಜಿಯರೇ. ನಿಮ್ಮ ಗಾಡಿ ಕಳ್ತನ ಆದರೆ, ಬೆಂಕಿ ಆಕಸ್ಮಿಕವಾದರೆ ಅಥವಾ ಭೂಕಂಪ ಆದರೆ, ಯಾವುದೇ ಥರ ಆಕ್ಸಿಡೆಂಟ್ ಆದರೆ ಏನೇನು ಕವರ್ ಆಗುತ್ತೆ ಈ ಮೋಟರ್ ಸೈಕಲ್ ಅಂದರೆ ಅಥವಾ ವೆಹಿಕಲ್ ಅಂದರೆ, ನಿಮ್ಮ ಗಾಡಿ ಸ್ಕಿಡ್ ಆದರೆ ಅಥವಾ ಗಾಡಿ ಪಾರ್ಕ್ ಮಾಡಿದಾಗ ಯಾರಾದ್ರು ಬಂದು ಹೊಡೆದೋದ್ರೆ, ಗಾಡಿ ಕಳ್ಳತನ ಆದರೆ ಇವೆಲ್ಲ ರಿಸ್ಕ್ ಕವರ್ ಆಗುತ್ತೆ. ಅಗ್ನಿ ಆಕಸ್ಮಿಕ ಗಲಾಟೆಯಲ್ಲಿ ಏನಾದಾದರೆ ಎಲ್ಲ ಕವರ್ ಆಗುತ್ತೆ. ಈ ಕವರ್ ಆದಾಗೆ ಏನು ಮಾಡಬೇಕಪ್ಪ ನಾವು ಕ್ಲೈಮ್ ಆದಾಗ ಅಂದರೆ, ಸಪೋಸ್ ನೀವು ಒಂದು ದ್ವಿಚಕ್ರವನ್ನು ತಗೊಂಡು ಹೋಗ್ತಾ ಇದ್ರಿ, ಸೆಲ್ಫ್ ಸ್ಕಿಡ್ ಬಿತ್ತು, ಸೀದಾ ಶೋರೂಮಿಗೆ ಬಿಡ್ರಿ. ಶೋರೂಮಿಂದ ನೀವು ಒಂದು ಇಂಟಿಮೇಷನ್ ಕೊಟ್ಟರೆ ಆಫೀಸಿಗೆ, ಅಲ್ಲಿ ಸರ್ವೇರ್ ಬಂದು ನಿಮಗೆ ಅದೇನೈತೆ ಪರಿಹಾರ ಕೊಡ್ತಾರೆ. ಇನ್ನು ಗೂಡ್ಸ್ ಕ್ಯಾರಿಂಗ್ ವೆಹಿಕಲ್, ನೀವು ಗೂಡ್ಸ್ ಅಂದರೆ ಸರಕು ಸಾಮಗ್ರಿ ವಾಹನಗಳನ್ನು ಇಡಬೇಕಾದ್ರೆ ಡ್ರೈವಿಂಗ್ ಲೈಸೆನ್ಸ್ ಇದು ಕಂಪಲ್ಸರಿ, FC ಕಂಪಲ್ಸರಿ, ಪರ್ಮಿಟು ಇವೆಲ್ಲವನ್ನು ನೀವು ಜೊತೆಗಿರಬೇಕು. ಅದನ್ನು ಪ್ರತಿ ವರ್ಷ ನೀವು ಮಾಡಬೇಕು. ದಯಮಾಡಿ ಇದನ್ನು ಯಾರು ಮರಿಬೇಡ್ರಿ. ವೆಹಿಕಲ್ ಇನ್ಸೂರೆನ್ಸ್ ಭಾಳ ಮೋಸ್ಟ್ ಇಂಪಾರ್ಟೆಂಟ್. ಎದಕ್ಕಪ್ಪ ಇಂಪಾರ್ಟೆಂಟ್ ಅಂದರೆ, ನಾನು ಒಂದು ಉದಾಹರಣೆಗೆ ನಿಮ್ಗೆ ಹೇಳ್ತಾ ಇದ್ದೀನಿ. ಒಂದು ಕಾರ್ ಇನ್ಸೂರೆನ್ಸು ನೀವು ಮಾಡದೆ ಹೋದ್ರಲ್ಲಿ, ಸಪೋಸ್ ಕಾರ್ ಡ್ಯಾಮೇಜ್ ಆದರೆ ನೀವು ರಿಪೇರಿ ಮಾಡಿಸ್ಕೋಬೋದು. ಆದರೆ ಡ್ರೈವರ್ ಡೆತ್ ಆದರೆ, ಥರ್ಡ್ ಪಾರ್ಟಿ ಡೆತ್ ಆದರೆ ನಿಮ್ಮ ಕೈಲಿ ಕೊಡೋಕ್ಕಾಗಲ್ಲ. ಯಾಕಂದ್ರೆ ನಾವು ಮಧ್ಯಮ ವರ್ಗದವರು. ಡ್ರೈವರ್ ಡೆತ್ ಆದರೆ 5 ಲಕ್ಷ ಕ್ಲೈಮ್ ಮಾಡ್ತಾನೆ, 5 ಲಕ್ಷ ನಮ್ಮ ಕೈಲಿ ಕೊಡೋಕ್ಕಾಗಲ್ಲ. ಯೋಚನೆ ಮಾಡ್ತೀವಿ ನಾವು. ದಾರಿಯಲ್ಲಿ ಹೋಗ್ತಕ್ಕಂಥ 3ನೇ ವ್ಯಕ್ತಿಗೆ ಏನಾದರೂ ಆದರೆ 10 ಲಕ್ಷ ಕ್ಲೈಮ್ ಮಾಡ್ತೀವಿ ನಾವು, 10 ಲಕ್ಷ ನಮ್ಗೆ ಕೊಡೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಇನ್ಸೂರೆನ್ಸ್ ಈಸ್ ವೆರಿ 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 ಕಂಪಲ್ಸರಿ. ದಯಮಾಡಿ ಎಲ್ಲರ ವಾಹನಗಳನ್ನು ಕಂಪಲ್ಸರಿ ರಿನ್ಯೂ ಮಾಡಿರಿ. ಇನ್ನೊಂದೇನೆಂದರೆ, ನಮ್ಮಲ್ಲಿ 10 ಲಕ್ಷ ಒಂದು ಅಪಘಾತ ವಿಮೆ ಇದೆ. ಇನ್ ಕೇಸ್ ಆಫ್ ಡೆತ್ ಅಂದರೆ ಬರೇ ಅಪಘಾತ ವಿಮೆಯಲ್ಲಿ ಮಾತ್ರ ಅಲ್ಲ ಸ್ವಾಮೀಜರೇ, ಎಲ್ಲ ಬೆಂಕಿ ಆಕಸ್ಮಿಕ, ಶಾರ್ಟ್ ಸರ್ಕ್ಯೂಟ್ ಆದರೆ, ಪ್ರವಾಹ ಬಂದರೆ, ಗುಡುಗು ಸಿಡಿಲು ಮಿಂಚು, ಗ್ಯಾಸ್ ಬರ್ಸ್ಟ್ ಆದರೆ, ಅಥವಾ ಮುಷ್ಕರದಲ್ಲಿ ಏನಾದರೂ ಒಂದು ಗೋಲಿಬಾರ್ದಿಂದ ಮೃತಪಟ್ಟರೆ 10 ಲಕ್ಷ ಸಿಗುತ್ತೆ ಸ್ವಾಮಿ. ಅದು ಜನವರಿಯಿಂದ ಮಾರ್ಚ್ ತನಕ ನಮ್ಮಲ್ಲಿ ಸ್ಕೀಮ್ ಇರುತ್ತೆ. ಬರೀ ಕೇವಲ 365 ರೂಪಾಯಿ ಮಾತ್ರ, ಅಂದರೆ ದಿವಸಕ್ಕೆ 1 ರೂಪಾಯಿ ಮಾತ್ರ. ದಿವಸಕ್ಕೆ 1 ರೂಪಾಯಿ. ಜನವರಿ 1ರಿಂದ ಮಾರ್ಚ್ 31ರವರೆಗೆ ಈ ಸ್ಕೀಮ್ ಇರ್ತೈತೆ. ದಯಮಾಡಿ, ಯಾಕಂದ್ರೆ ನೀವು ಕೂಲಿ ಕಾರ್ಮಿಕರು ಇದರಲ್ಲಿ ಮ್ಯಾನ್ಯಲ್ ವರ್ಕ್ ಮಾಡ್ತಾ ಇರ್ತೀರಿ, ಅಂಥವರಿಗೆ ನಾನು ಯಾವತ್ತೂ ನಮ್ಮ ಸೇವೆ ಯಾವತ್ತಿರುತ್ತೆ ಅಂದರೆ, ನೀವು ಯಾವಾಗಲಾದರೂ ಬನ್ನಿ. ನಮ್ಮ ಇಲ್ಲೇ ಹೊಸಪೇಟೆಯಲ್ಲಿ ನಮ್ಮ ಶಾಖಾ ಕಚೇರಿ ಇದೆ. ಯುನೈಟೆಡ್ ನೇಷನ್ಸ್ ಕಂಪನಿ ಗೌರ್ಮೆಂಟ್ ಆಫ್ ಅಂಡರ್ಟೇಕಿಂಗ್, ಭಾರತ ಸ್ವಾಮ್ಯತ್ವಕ್ಕೆ ಒಳಪಟ್ಟಿದೆ. ಇದನ್ನು ದಯಮಾಡಿ ಮರಿಬೇಡ್ರಿ. ನಿಮ್ಮ ಯಾದಗಿರಿ, ಬಾಗಲಕೋಟೆ, ಹಾವೇರಿ ಎಲ್ಲ ಕಡೆಯಲ್ಲೂ ಇದೆ ಇನ್ಸೂರೆನ್ಸ್ನ. ಆಮೇಲೆ ಇನ್ನೊಂದು ನಾವು ಮುಖ್ಯವಾಗಿ ಹೇಳ್ಬೇಕಂದ್ರೆ, 2014ರಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆ 2015ರಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಇಟ್ಟರು 2 ಲಕ್ಷ ಕವರ್ ಆಗುತ್ತೆ. LIC 330 ರೂಪಾಯಿ, ಕೇವಲ 330 rupees ಫಾರ್ ಕವರ್, 2 lakhs rupees ಫಾರ್ ಲೈಫ್ ಡೆತ್.
12 rupees ಫಾರ್ 2 lakhs ಪರ್ ಇಯರ್. ಇದನ್ನು ನಾನು ಬ್ಯಾಂಕ್ನಾಗ ಹೋಗಿ ದಯಮಾಡಿ ವಿಚಾರ ಮಾಡಿರಿ. ಈಗ ಎಲ್ಲರೂ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಇರ್ತೈತೆ. ನೀವು ಬ್ಯಾಂಕಿಗೆ ಒಂದು ಲೆಟ್ರ್ ಕೊಡಬೇಕು, ನನ್ನ ಅಕೌಂಟಿಗೆ ಇಷ್ಟು 330 + 12 340 ರೂಪಾಯಿ ನೀವು ಕೊಟ್ಟಿದ್ದಾದರೆ 4 ಲಕ್ಷ ರೂಪಾಯಿ ಕವರ್ ಆಗ್ತದೆ ರಿಸ್ಕ್. ಇದು 2015ರಲ್ಲಿ ಪ್ರಧಾನಮಂತ್ರಿ ಮೋದಿಯವರು ತಂದಿರತಕ್ಕಂಥ ಯೋಜನೆ. ಇದು ಯಾರ್ಯಾರು ಬ್ಯಾಂಕಲ್ಲಿ ಅಕೌಂಟ್ ಇರುತ್ತೆ ದಯಮಾಡಿ ಹೋಗಿ ಸಂಪರ್ಕಿಸ್ರಿ. ಹೊಸ ಹೊಸ ಸ್ಕೀಮ್ ಬಂದಿದ್ದಾವೆ ಏನ್ರಿ, ಅದಕ್ಕೂ ನೀವು ಹೋಗಿ ಸಂಪರ್ಕಿಸಿದಾಗ ನಿಮಗೆ ಅದು ನಾಲೆಡ್ಜ್ ಬರುತ್ತೆ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತಿದ್ದೀನಿ. ಈ ಒಂದು ಅವಕಾಶ ಕೊಟ್ಟ ಎಲ್ಲರಿಗೂ ನಾನು ನಮಸ್ಕರಿಸುತ್ತಾ ನಾನು ಮುಗಿಸ್ತಿದ್ದೀನಿ. ಬಾ. ಇದೀಗ ನಮ್ಮೊಟ್ಟಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಅಲಂಕರಿಸಿಕೊಂಡು ಜೊತೆಯಾಗಿ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸವನ್ನು ನೀಡಿದಂತಹ ಮೂವರು ಅತಿಥಿಗಳಿಗೆ ವೇದಿಕೆ ಮುಖಾಂತರ ಸನ್ಮಾನಿಸುವಂತಹ ಸಮಯ. ಜೊತೆಯಾಗಿ ನಿನ್ನೆ ಒಬ್ಬರು ಗಂಗಾವತಿಯ ಮುಕ್ತಾರ್ ಅವ್ರಿಗೂ ಸಹ ಮುಕ್ತಾರ್ ಅವ್ರಿಗೂ ಸಹ ಇಂದಿನ ಕಾರ್ಯಕ್ರಮದಲ್ಲಿ ಸನ್ಮಾನಿಸುವಂತಹ ಸಮಯ. ಹಾಗಾಗಿ ಈ 4 ಜನ ಅತಿಥಿಗಳು ವೇದಿಕೆಯನ್ನು ಅಲಂಕರಿಸಿಕೊಳ್ಬೇಕು. ಮೊದಲನೇದಾಗಿ ಡಾಕ್ಟರ್ ರೇವಣ ಸಿದ್ದಪ್ಪ ಇವರು ನಿವೃತ್ತ ಪ್ರಾಚಾರ್ಯರು ಹೊಸಪೇಟೆ ಅವರು ವೇದಿಕೆಯನ್ನು ಅಲಂಕರಿಸಿಕೊಂಡು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಹಾಗೆಯೇ ಶ್ರೀ PR ನಾಗರಾಜ್ ಇವರು ಕುಟುಂಬ ಪ್ರಮೋದನ್ ಪ್ರಾಂತ ಸಂಯೋಜಕರು ಹುಬ್ಬಳ್ಳಿ. ಹಾಗೆಯೇ ಶ್ರೀ P ತಿಪ್ಪೇಸ್ವಾಮಿ ಇವರು ವಿಮಾ ಅಭಿವೃದ್ಧಿ ಅಧಿಕಾರಿಗಳು ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ಹೊಸಪೇಟೆ. ಹಾಗೆ ದಿ ನಾರ್ತ್ ಕರ್ನಾಟಕ ಟೆಂಟ್ ಅಂಡ್ ಡೆಕೋರೇಟರ್ಸ್ ವೆಲ್ಫೇರ್ ಅಸೋಸಿಯೇಷನ್ನ ಸಹ ಕಾರ್ಯದರ್ಶಿಗಳಾದಂತಹ ಶ್ರೀ ಮುಕ್ತಾರ್ ಗಂಗಾವತಿ ಇವರು ಸಹ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಸಂಘದ ಕಾರ್ಯಚಟುವಟಿಕೆಗಳ ಹಾಗೂ ಸಂಘಟನೆಯ ಬಗ್ಗೆ ವಿಚಾರ ವಿನಿಮಯ ಹಾಗೂ ವ್ಯಾಪಾರ ಅಭಿವೃದ್ಧಿ ಕುರಿತು ಉಪನ್ಯಾಸವನ್ನು ವಾಚನ ಮಾಡಿದಂಥ ಅತಿಥಿಗಳಿಗೆ ಕಾರ್ಯಕ್ರಮದ ಪರವಾಗಿ ಸಂಘದ ಪರವಾಗಿ ಸನ್ಮಾನಿಸಿ ಸ್ಮರಣಿಕೆಯನ್ನು ನೀಡಿ ಅವರನ್ನು ಗೌರವಿಸಲಾಗ್ತಾ ಇದೆ. ದಿ ನಾರ್ತ್ ಕರ್ನಾಟಕ ಟೆಂಟ್ ಅಂಡ್ ಡೆಕೋರೇಟರ್ಸ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ 16ನೇ ಮಹಾ ಅಧಿವೇಶನದಲ್ಲಿ ವಿಜಯನಗರ ವೈಭವ ಎನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಈ ಒಂದು ಸಮಾರಂಭದಲ್ಲಿ ವಿಶೇಷ ಉಪನ್ಯಾಸವನ್ನು ನೀಡಿ ನಮ್ಮೊಟ್ಟಿಗೆ ವೇದಿಕೆಯನ್ನು ಅಲಂಕರಿಸಿಕೊಂಡಿರ್ತಕ್ಕಂಥ ಮಹನೀಯರಿಗೆ ಇಂದಿನ ಕಾರ್ಯಕ್ರಮದ ಪರವಾಗಿ ಪ್ರೀತಿಯ ಸನ್ಮಾನವನ್ನ ಕೃತಜ್ಞತೆಯಿಂದ ನಾವು ಈ ಕಾರ್ಯಕ್ರಮದ ಪರವಾಗಿ ನೀಡ್ತಾ ಇದ್ದೇವೆ. ಜೊತೆಯಾಗಿ ಇನ್ನುಳಿದಂತೆ ಮುಂದಿನ ಅದೃಷ್ಟದ ಬಹುಮಾನಗಳನ್ನು ಸಹ ನಮ್ಮೊಟ್ಟಿಗಿದ್ದಾವೆ. ಒಂದು ಮಿಕ್ಸರ್ ಗ್ರೈಂಡರ್ ಇದೆ, ಒಂದು ಫ್ಯಾನ್ ಇದೆ. ಜೊತೆಯಾಗಿ ಆ ಒಂದು ಬಹುಮಾನ ಯಾರಿಗೆ ಲಭಿಸುತ್ತೆ ಎನ್ನುವಂಥದ್ದು ಉಪಯುಕ್ತವಾದ ಮಾಹಿತಿಯನ್ನ ನಮ್ಮೊಟ್ಟಿಗೆ ಹಂಚಿಕೊಂಡಂತ ಅತಿಥಿಗಳಿಗೆ ಜೋರಾದ ಚಪ್ಪಾಳೆಗಳ ಮೂಲಕ ನಾವೆಲ್ಲರೂ ಅಭಿನಂದನೆಗಳನ್ನ ಸಲ್ಲಿಸೋಣ. ಧನ್ಯವಾದಗಳು. ಇದೀಗ ನಮ್ಮೊಟ್ಟಿಗೆ ಮುಂದಿನ ಅದೃಷ್ಟಶಾಲಿ ಯಾರಾಗ್ತಾರೆ ಎನ್ನುವಂತಹ ನೋಡುವಂತಹ ಸಮಯ. ಕಾರವಾರ ಜಿಲ್ಲಾ ಶಾಮಿಯಾನ ಅಸೋಸಿಯೇಷನ್ ಅವರು ನೀಡಿರುವಂತಹ ಒಂದು ಮಿಕ್ಸರ್ ಗ್ರೈಂಡರ್